ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಮ್ಮನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಣಿಯರ ಪಾದಾಂಬುಜಗೆ ಪೊಡಮಡುತ್ತ ವರ್ಣಿಪಿನಿ ಕಥಾಮೃತವ ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಕೇತಕಿ ವರ್ಮ ಮಹಾರಾಜ ಹೊರಟು ಬಂದಂತಹ ಕಾರ್ಯಕಾರಿ ವಿಮಲ ಗುಣ ಸೌಭೌಮೆ ಕ್ರಮದಿ ಸೇವಿಸುತ್ತಿಗಳು ಉಮೆಯ ನೌಮಿಗಳು ಕ್ರಮದಿ ಸೇವಿಸುತ್ತ
ನವಮಿಗಳು ಉಮೆಯ ನವಮಿಗಳು ಕೇರಳದಿ ಮೆರೆಯುತ್ತೀರ ಅಧಿಕಾರಿಯಾದಂತಹ ಕೇತಕೀವರ್ಮ ನಾನು ಸತ್ಯ ಧರ್ಮ ನ್ಯಾಯ ನೀತಿಯನ್ನೇ ಮೂಲ ಆಧಾರವನ್ನಾಗಿರಿಸಿಕೊಂಡು ರಾಜ್ಯವನ್ನು ಆಳುತ್ತಾ ಬಂದಿದ್ದೇನೆ. ಪ್ರಜೆಗಳೆಲ್ಲರೂ ಸದಾ ಸತ್ಯವಂತರಾಗಿಯೇ ಧರ್ಮಿಷ್ಠರಾಗಿಯೇ ಇಲ್ಲಿಯವರೆಗೆ ನಡೆದುಕೊಂಡು ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ಪ್ರಜೆಗಳೆಲ್ಲರೂ ನನ್ನ ಆಡಳಿತಕ್ಕನುಸಾರವಾಗಿ ವ್ಯವಹರಿಸುತ್ತಿದ್ದಾರೆ. ಹಾಗೆ ರಾಜ ಪ್ರತ್ಯಕ್ಷ ದೇವತಃ ಎನ್ನುವ ಹಾಗೆ ಪ್ರಜೆಗಳೆಲ್ಲರೂ ನನ್ನನ್ನು ದೇವರು ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಪ್ರಜೆಗಳನ್ನು ನಾನು ಮಕ್ಕಳ ಹಾಗೆ ಇಲ್ಲಿಯವರೆಗೆ ನೋಡಿಕೊಂಡು ಬಂದವನಿದ್ದೇನೆ. ಹಾಗೆ ರಾಜಕೀಯ ವಿಚಾರದಲ್ಲಿ ನಾನು ಬಹಳಷ್ಟು ಸಂತುಷ್ಟನಾಗಿದ್ದೇನೆ. ನೆರೆಹೊರೆಯ ರಾಜರುಗಳೆಲ್ಲ ನಮ್ಮ ಪಂದಳ ನಾಡಿಗೆ ಕಪ್ಪವನ್ನು ನೀಡಿದ್ದಾರೆ. ಈ ಪಂದಳ ರಾಜ್ಯಕ್ಕೆ ಯಾವುದೇ ಶತ್ರುಗಳ ಭಯವಿಲ್ಲ, ಯಾವುದೇ ದಾಳಿಕೋರರ ಭಯವೂ ಇಲ್ಲ. ಹಾಗಾಗಿ ನಾನು ಇಲ್ಲಿ ನಿಶ್ಚಿಂತೆಯಿಂದ ಅಧಿಕಾರವನ್ನು ನಡೆಸುತ್ತಾ ಬಂದಿದ್ದೇನೆ. ಇನ್ನು ಸಾಂಸಾರಿಕವಾಗಿ ಹೇಳುವುದಾದರೆ ಸುಮುಖಿ ಎನ್ನುವಂತಹ ಗುಣಶೀಲೆಯನ್ನು ಮದುವೆಯಾದವನಿದ್ದೇನೆ. ಅದೆಷ್ಟೋ ವರ್ಷಗಳು ಕಳೆದರೂ ನಮಗೆ ಸಂತಾನ ಭಾಗ್ಯವನ್ನು ದೇವರು ಇನ್ನೂ ಕರುಣಿಸಲಿಲ್ಲ. ಈ ಒಂದು ಬೇಸರ ಮನದಾಳದಲ್ಲಿ ಸದಾ ನೆನಪಿಗೆ ಬರುತ್ತಾ ಇದೆ. ಆದರೇನು ಮಾಡೋಣ, ಇನ್ನಲ್ಲ ಮುಂದೊಂದು ದಿನವಾದರೂ ದೇವರು ನಮಗೆ ಸಂತಾನ ಭಾಗ್ಯವನ್ನು ಅನುಗ್ರಹಿಸುತ್ತಾರೆ ಎನ್ನುವಂತಹ ನಂಬಿಕೆಯಲ್ಲಿಯೇ ನಾವಿರುವರು ಇದ್ದವರು. ನಿತ್ಯದಂತೆ ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳನ್ನು ಕೇಳಬೇಕಾದುದು ರಾಜನಾದವನ ಕರ್ತವ್ಯ. ಹಾಗೆ ಸಭಾ ಪ್ರವೇಶವನ್ನು ಮಾಡಿದವನಿದ್ದೇನೆ. ಪ್ರಜೆಗಳಿಗೆ ಏನಾದರೂ ಕಷ್ಟ ಹೇಳಿಕೊಳ್ಳುವುದಕ್ಕಿದ್ದರೆ ಬರಲಿ ಸಭೆಗೆ. ಒಳ್ಳೆಯದಾಗ್ಲಿ. ಯಾರು ನೀವೆಲ್ಲ? ಗಿರಿಜನ ಮಕ್ಕಳು. ಏನೇ ಹೇಳ್ತಾ ಇದ್ದೀಯಾ? ಯಾರೋ ಅದು? ಓಹೋ, ಗಿರಿಜನರು. ಏನು ಒಟ್ಟಾಗಿ ಎಲ್ಲರೂ ಈ ಕಡೆಗೆ ಬಂದಿದ್ದೀರಲ್ಲ? ಏನದು? ಛೇ, ಅದು ಹಾಗಲ್ಲವೋ. ಸೋಮಾರಿಗಳಾಗಬಾರದು ಅಂತ ಹೇಳಿದ್ದು. ನೀವು ನನಗೆ ಸ್ವಲ್ಪ ಜಾಗ ಕೊಟ್ಟಿದ್ರಲ್ಲ ಕಿರಿಂಗಿ ಮಾಡ್ಲಿಕ್ಕೆ. ಪುಣ್ಯಾತ್ಮ, ಅದು ಹಾಗಲ್ಲ. ಕೃಷಿ ಮಾಡುವುದಕ್ಕೆ ದುಡಿದು ತಿನ್ನಬೇಕು ಎನ್ನುವ ಕಾರಣಕ್ಕಾಗಿ ಜಾಗವನ್ನು ಕೊಟ್ಟಿದ್ದೆ. ಏನೆಲ್ಲ ಬೆಳೆಸಿದ್ದೀರಿ? ನನಗೇನು ತಂದಿದ್ದೀರಿ? ನಾವು ಬೆಳೆಸಿದ್ದೆ. ಹೌದೇ? ಮತ್ತೆ ಎಲ್ಲರೂ ಬರಿಗೈಯಲ್ಲಿ ಬಂದಿದ್ದೀರಲ್ಲ. ಅರಸನನ್ನು ಕಾಣುವುದಕ್ಕೆ ಬರುವಾಗ ಯಾರಾದರೂ ಬರಿಗೈಯಲ್ಲಿ ಬರುವುದುಂಟೆ? ನಾವು ತರ್ಲಿಕ್ಕಿದ್ದೆ. ಮತ್ತೇನಾಯ್ತು? ಕೈಗೆ ಬಂದದ್ದು ಬಾಗಿಲ್ಲ. ಹೌದೇ? ಅದೇನಾಯ್ತು? ಕಾಡಿನ ಪ್ರಾಣಿಗಳು ಬಂದು ಎಲ್ಲ ಹಾಳು ಮಾಡಿದೆ. ಹೌದೇ?
ಪ್ರಾಣಿ ನಿಮಗೆ ತೊಂದರೆ ಕೊಟ್ಟಿತು? ಒಡೆಯ ಮೊದಲು ಹಿಂದೆ ಬಲ ಮುಂದೆ ಬಲ. ಛೇ, ಅದು ಹಾಗಲ್ಲವು. ಅದು ಆನೆ. ಮುಂದೆ ಸೊಂಡಿಲು, ಹಿಂದೆ ಬಾಲ. ಅದೇನು ಮಾಡಿತು? ಅದು ನಾವು ಬೆಳೆಸಿದ ಬಾಳೆ ಗಿಡವನ್ನು ಗುಡ್ಡ ಸಮೇತ ಕಿತ್ತು ಎಸೆಯಿತು. ಹೌದೇ? ಆಮೇಲೇನಾಯ್ತು? ಒಡೆಯ ಕರಡಿ ಬಂತು ಒಡೆಯ. ಹಾ. ಕಪ್ಪು ಕಪ್ಪು ಕರಡಿ. ಹೌದೇ? ಅದು ಏನು ಮಾಡಿದ್ರು ನಾನೇನು ಬೇಸರ ಇಲ್ಲ. ಆದ್ರೆ ನನ್ನ 100 ವರ್ಷದ ಅಜ್ಜ ನೆಟ್ಕೊಂಡು ಹೋಯ್ತಾರೆ. ಎತ್ಕೊಂಡು ಹೌದೇ? ಮುಂದೆ? ಒಡೆಯ ಮಂಗ. ಏಯ್! ಒಡೆಯ ಮಂಗ. ಹಾಗೆ ಆಯ್ತಾ ಇದ್ಯಾ? ಕಾಡಿನಲ್ಲಿ ಮಂಗ ಒಡೆಯ. ಓ, ಕಾಡಿನಲ್ಲಿರುವ ಮಂಗ. ಅದೇನು ಮಾಡಿತು? ಒಡೆಯ ನಾವು ಬೆಳೆಸಿರುವ ತೆಂಗುವನ್ನು ಎಲ್ಲ ಹಾಳಾಗಿತ್ತು ಒಡೆಯ. ಹೌದೇ? ವನಪಾಲಕರೇ, ಚಿಂತಿಸಬೇಡಿ. ಕೇಳಿವನ ಬಾಲಗರ ನುಡಿಯನು ಕೇಳಿವನ ಬಾಲಗರ ನುಡಿಯನು ಬೇಳಿನನು ಬೆದರದಿರಿ ಕೇಳಿ ಮೃಗ ಬೇಟೆಯನು ಕೈಯುವ ಲೀಲೆಯು ವನಪಾಲಕರೇ, ಪ್ರಾಣಿಗಳಿಂದ ನಿಮಗೆ ತೊಂದರೆ ಆಯಿತೆ. ನಿಮಗೆ ಬಂದ ಕಷ್ಟ ಅದು ನನ್ನ ಪಾಲಿಗೆ ಬಂದ ಕಷ್ಟದ ಹಾಗೆ. ಹಾಗಾಗಿ ಚಿಂತಿಸಬೇಡಿ. ಈ ಕ್ಷಣದಲ್ಲಿ ಕಾಡಲ್ಲಿರುವ ಕ್ರೂರ ಮೃಗಗಳನ್ನು ಬೇಟೆಯಾಡಿ ನಿಮ್ಮ ಕಷ್ಟಕ್ಕೆ ಪರಿಹಾರ ಕೊಡುತ್ತೇನೆ. ನಡೆಯೋಣ ಕಾನನಕ್ಕೆ. ಬೇಟೆಯಾಡುತ್ತ ಬಂದರಾಗ ಜಣುದ ಜಣುದ ವಿವಿಧ ಜಣುದ ಜಗದ ಜಣುದ ವಿವಿಧ ಜಣುದ ಜಗದ ಜಣುದ ವಿವಿಧ ಜಣುದ 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 ಹರಿಯದೌದಿಗೂ ಹರಿಯದೌದಿಗ ಹೀನ ಮೃಗಗಳ ಆನಂದರಿಗೊಂದಾರರೇಜನು ಬೇಟೆ ಆಡುತ್ತ ಬಂದರು
ಕೃಷಯ ನೀಗಿದೆ ನೀರ ಹುಡುಗುವುದೆಂದು ಮುಂದಕ್ಕೆ ಸಾರಿ ಬರುತ್ತಿರಲು ಮುಂದಕ್ಕೆ ಸಾರಿ ಬರುತ್ತಿರಲು ತರತರದಿ ಮೃಗಬೇಟೆಯಾಡುದ ಕಷ್ಟ ದೂರವಾಯಿತು. ಆದರೆ ಬೇಟೆಯಾಡಿದ ಪರಿಣಾಮವಾಗಿ ಆಯಾಸ ತೃಷೆ ನಮ್ಮನ್ನು ಬಾಧಿಸಿದೆ. ಹಾಗಾಗಿ ನೀರನ್ನು ಅರಸುತ್ತಾ ಮುಂದೆ ಮುಂದೆ ಬಂದವರು ನಾವು. ಆದರೆ ಅದೇನು ಕೇಳಿಸುತ್ತಿರುವುದು? ಕೇಳಿದೆನು ಶಿಶುರೋದನವು ಕೇಳಿದೆತು ಶಿಶುರೋದನವು ತಾನಾಲಿದುದ ಅರರೇ ಅರರೇ ಏನಿದಚ್ಚರಿ ಮೇಲೆ ಮೂದೈ ತರಲು ಕಂಡನು ಬಾಲನನ್ನು ಮುಂದೈ ತರಲು ಕಂಡನು ಬಾಲನನ್ನು ಕೇಳಿದಿತು ಶಿಶುರೋದನವು ಮುಂದುವರಿದು ಬಂದಾಗ ಮಗುವನ್ನು ಅಳುವ ಸ್ವರ ಕೇಳಿಸುತ್ತಾ ಇದೆ. ಒಡೆಯ, ಅದು ಮಗು ಅಲ್ಲ. ಹಾಗಲ್ಲ, ಸರಿಯಾಗಿ ಗಮನಿಸಿ ನೋಡು. ಎಳೆಯ ಮಗುವಿನ ರೋದನವು ಕೇಳಿಸುತ್ತಾ ಇದೆ. ಆದರೆ ಈ ಕಾನರದಲ್ಲಿ ಮಗು ಎಲ್ಲಿಂದ ಬರಬೇಕು? ಯಾವುದಕ್ಕೂ ಸ್ವಲ್ಪ ಮುಂದುವರೆದು ನೋಡೋಣ. ಚಂದನಿಯೋದಿಯುವುದನು ಸಲಗಲು ಚಂದನಿಯೋದಿಯುವುದನು ಸಲಗಲು ಬಂದಬಹುದು ಲೋಕಾಪವಾದದ ನಿಜಗಳು ತನಗೆ ನೋದುಗಳು ಮಗುವಿನ ಮುಖ ಪ್ರಕಾಶಿಸುತ್ತಾ ಇದೆ. ಗಂಡು ಮಗು. ಆದರೆ ಈ ಮಗುವನ್ನು ಕಾನರದಲ್ಲಿ ಬಿಟ್ಟು ಹೋದವರು ಯಾರು? ಏನು ಮಾಡಲಿ ನಾನೀಗ ಈ ಮಗುವನ್ನು? ಶಿವನೇ, ನಾನೇನು ಮಾಡಲಿ? ಒಂದು ವೇಳೆ ಈ ಮಗುವನ್ನು ಇಲ್ಲೇ ಬಿಟ್ಟು ಹೋದೆ ಅಂತಾದರೆ ಅರಸನಾದ ನನ್ನ ಕೀರ್ತಿಗೆ ಅಪಖ್ಯಾತಿ ಬಂದಿತ್ತು. ಹಾಗೆಂದು ಅರಮನೆಗೆ ಕೊಂಡು ಹೋದರೆ ಲೋಕಪಾದಕ್ಕೆ ನಾನು ಬಲಿಯಾಗಬೇಕಾದಿತ್ತು. ಶಿವನೇ, ಏನು ಮಾಡಲಿ ಈ ಮಗುವನ್ನು? ನೀನೇ ದಾರಿ ತೋರಿಸಬೇಕು ಶಿವನೇ. Ibari yoje
ಬದಲು ತಾಳೈದಿ ಭೂಪತಿ ಬಿಡು ಸಂಶಯ ತಲಗಿಗೋ ಮುಂದೆ ಶುಭವಗುದು ಭೂಪತಿ ನಿಮ್ಮ ಆಧಾರದಿಂದಕ್ಕೆ ವಂದಿಸಿಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಒಡೆಯ ಮಣ್ಣಿನಪ್ಪ ಬಂದ ಮಣ್ಣಿನಪ್ಪ ಬಂದ ಮಣ್ಣಿನಪ್ಪ ಬಂದ ಏಯ್, ಹಾಗೆಲ್ಲ ಮಾತಾಡಬಾರ್ದು. ಇವರು ಮಹಿಮೋತ್ತಮರು. ಮೊದಲು ಅವರಿಗೆ ನಮಸ್ಕರಿಸಿ. ಸ್ವಾಮಿ, ಒಳ್ಳೆಯ ಸಮಯದಲ್ಲಿ ನೀವು ಬಂದಿದ್ದೀರಿ. ನಾವು ಕಾನನದಲ್ಲಿ ಬೇಟೆಯಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಎಳೆಯ ಮಗುವೊಂದನ್ನು ಎತ್ತಿಕೊಂಡವನು ನಾನು. ಆದರೆ ನಾನೇನು ಮಾಡಲಿ ಈ ಮಗುವನ್ನು? ಈ ಮಗು ಯಾರದ್ದು? ಈ ಮಗುವಿನ ತಂದೆದಾಯಿಗಳು ಯಾರು? ಎಲ್ಲವನ್ನೂ ತಿಳಿಸುವಿರಿ. ರಸ, ಸ್ವಾಮಿ, ಕಾನನದಲ್ಲಿ ಸಿಕ್ಕಿದ ಈ ಮಗು ಸಾಮಾನ್ಯವಾದ ಮಗು ಅಲ್ಲ, ಹಾ ಹರಿಹರ ಅಂಶದಲ್ಲಿ ಹುಟ್ಟಿದ ಮಗು. ಹಾ ಹಾಗಾಗಿ ಈ ಮಗುವನ್ನು ನೀನು ಅರಮನೆಗೆ ಕೊಂಡೊಯ್ದು ಹಾ. ಚೆನ್ನಾಗಿ ಸಾಕಿದರೆ ನಿನಗೆ ಸುಖ ಶಾಂತಿ ಸದಾ ಪ್ರಾಪ್ತಿಸುವುದು. ಸ್ವಾಮಿ, ಹಾ. ನಿಮ್ಮ ಮಾತಿನಿಂದ ಬಹಳ ಸಂತೋಷವಾಯಿತು. ಹಾ ಆದರೆ ಈ ಮಗುವನ್ನು ಕರೆಯುವುದಕ್ಕೆ ಒಂದು ಹೆಸರು ಬೇಕಲ್ವೇ? ಹಾ. ಅದನ್ನು ನಾನೇ ಸೂಚಿಸುತ್ತೇನೆ. ಹಾ. ಹರಿಹರ ಅಂಶದಿಂದ ಹುಟ್ಟಿದ ಮಗು. ಹಾ. ಆದ್ದರಿಂದ ಈ ಮಗುವಿಗೆ ಹರಿಹರ ಎಂದು ನಾಮವನ್ನಿರಿಸಿಕೊಂಡು ಬಾಳು. ನಿನಗೆ ಶುಭವಾಗಲಿ. ಹಾಗೇ ಆಗಲಿ ಗುರುವರ್ಯ. ಜಯ 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 ಜಯ. ದೇವರ ಅನುಗ್ರಹ ನನ್ನ ಮೇಲಿದೆ. ಈ ಸಂತೋಷದ ಸುದ್ದಿಯನ್ನು ನನ್ನ ಮಡದಿಯಾದಂತಹ ಸುಮುಖಿಯಲ್ಲಿ ಹೇಳಬೇಕಾಗಿದೆ. ಹಾಗಾಗಿ ನಡೆಯುತ್ತೇನೆ ಅರಮನೆಗೆ. ಒಂದು ಸತ್ಯಾನಂದನೆ ಒಂದು ಪುರವನು ಸೇರಿ ವಲ್ಲಭೆಗೆ ನಾನೆಲ್ಲವ ಮನದಿ ನಡೆದುದ ಚಂದದಿಯೂ ಕಾನನದಲ್ಲಿ ಸಿಕ್ಕಿದಂತಹ ಮಗುವನ್ನು ಅರಮನೆಗೆ ಕರೆತಂದೆ. ಅದೆಷ್ಟೋ ಸಮಯಗಳು ಕಳೆದು ಹೋದವು. ಮಗು ಬೆಳೆದು ದೊಡ್ಡವನಾಗಿದ್ದಾನೆ. ಅಷ್ಟೇ ಅಲ್ಲ, ಜೊತೆಗೆ ಆ ಮಗುವಿನ ಕಾಲ್ಗುಣವೋ ಏನೋ ಎಂಬಂತೆ ನನ್ನ ಮಡದಿಯಾದಂತಹ ಸುಮುಖಿಯು ಗರ್ಭವತಿಯಾದಳು. ಆ ಬಳಿಕ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಕನಕವರ್ಮನೆನ್ನುವಂತಹ ನಾಮವನ್ನಿರಿಸಿದ್ದೇನೆ. ಈವರು ಮಕ್ಕಳ ಆಟ ಪಾಠವನ್ನು ನೋಡುತ್ತಾ ಸಂತೋಷದಿಂದ ಇದ್ದು ಬಿಡುತ್ತೇನೆ. ಇದ್ದಲೋ ನಿನದಾಗಿಯೋ ದುರ್ಮುಖಿ ಸಖಿಯು ದುರ್ಮುಖಿ ಚಿತ್ತದಲ್ಲಿ ದುಷ್ಕೃತಿಯ ಚಿತ್ತದಲ್ಲಿ ದುಷ್ಕೃತಿಯ ಓದನು ಮತ್ತೆ ಹವಣಿಸಿ ರಾಣಿಯಲ್ಲಿ ಕಾತಿತ್ತರಿಪೆನು ಓಯ್ ಸ್ವಾಮಿ, ನನ್ನ ಪರಿಚಯ ಐತೆ.
ಹೇಳಿದ್ರೆ ಗೊತ್ತಾದೀತು. ಅಲ್ಲ, ನಾನೇನು ಹೊಸದಲ್ಲ ನಿಮ್ಗೆ. ನನ್ನ ಪರಿಚಯ ಈ ಹಿಂದೆ ನಿಮಗೆ ತಿಳಿದಿದೆ. ಯಾರಪ್ಪ? ಗೊತ್ತಾಯ್ತಾ ಯಾರಂತ? ಇಲ್ಲಲ್ಲ. ಏನು? ಅಲ್ಲ, ಪರಿಚಯ ನೆನಪಿಟ್ಟುಕೊಳ್ಳುವಷ್ಟು ನಾನು ದೊಡ್ಡ ಸಾಧನೆ ಏನು ಮಾಡಲಿಲ್ಲ. ಆದ್ರೂ ನನ್ನ ಪರಿಚಯವನ್ನು ನಾನು ಹೇಳಿಕೊಳ್ತೇನೆ. ಹೇಳದೆ ಗೊತ್ತಾಗುದಿಲ್ಲ. ಪಂದಳದ ಅರಸನಾದಂತಹ ಕೇತಕಿ ವರ್ಮನ ಮಡದಿಯಾದಂತಹ ಸುಮುಖಿ. ಸುಮುಖಿ ಅಲ್ಲ, ಸುಮುಖಿ. ಅವರ ಸಖಿ ದುರ್ಮುಖಿ. ದುರ್ಮುಖಿ. ಹೌದು, ದುರ್ಮುಖಿಯೇ. ಏನದು ಹಾಗೆ? ಸ್ವಾಮಿ, ಹೆಸರಿಗೆ ತಕ್ಕ ಹಾಗೆ ಗುಣ ಏನು ಇಲ್ಲ. ಅದಕ್ಕೆ ದುರ್ಮುಖಿ ಅಂತ ಹೆಸರು ಮಾತ್ರ ದುರ್ಮುಖಿ. ಆದ್ರೆ ನಾನು ತುಂಬಾ ಒಳ್ಳೆಯ ಗುಣವತಿ. ಆದ್ರೇನು ಮಾಡೋಣ ಹೇಳಿ? ಈ ಪಂದಳದ ರಾಜ್ಯವನ್ನು ಅಧಿಕಾರವನ್ನು ನನಗೆ ಹೇಗಾದ್ರೂ ಮಾಡಿ ಪಡೆದುಕೊಳ್ಳಬೇಕೆಂಬುದು ನನ್ನ ಆಸೆಯಾಗಿತ್ತು. ಅದೇ ಕಾರಣಕ್ಕಾಗಿ ನಾನು ಇಲ್ಲಿಗೆ ಸೇರಿಕೊಂಡವಳು. ಹೌದು. ಆದ್ರೆ ಈಗ ನೋಡಿ ಅಂತೆ. ಅಲ್ಲ, ಅಮ್ಮನವರಿಗೆ ಮಕ್ಕಳಿಲ್ಲದ ವಿಚಾರವನ್ನು ತಿಳಿದು ಬಹಳ ಸಂತೋಷಳಾಗಿದ್ದೆ. ಆದ್ರೆ ಈಗೆಲ್ಲ ಕಾರ ಕೆಟ್ಟು ಹೋಯ್ತಲ್ಲ ಸ್ವಾಮಿ. ನಮ್ಮ ಮಹಾರಾಜರಿದ್ದಾರಲ್ಲ, ಅವರು ಕಾಡಿಗೆ ಬೇಟೆಗೆಂದು ಹೋದ್ರಂತೆ. ಅಲ್ಲಿ ಒಂದು ಅನಾಥವಾದ ಗಂಡು ಮಗು ಬಿದ್ದು ಸಿಕ್ಕಿತ್ತು. ಅದನ್ನು ಅರಮನೆಗೆ ಕರ್ಕೊಂಡು ಬೇರೆ ಬಂದಿದ್ದಾರೆ. ಹರಿಹರ ಅಂತ ಬೇರೆ ಹೆಸರನ್ನಿಟ್ಟಿದ್ದಾರೆ. ಅಲ್ಲ, ಇವನಿಗೆ ಏನಾದ್ರೂ ಇಲ್ಲಿ ಅಧಿಕಾರ ಸಿಕ್ಕಿದ್ರೆ ನಾವೇನು ಮಣ್ಣು ತಿನ್ಬೇಕಾ? ಇಷ್ಟು ಕಷ್ಟಪಟ್ಟದ್ದೆಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗಾಗುದಿಲ್ವೇ? ಇದನ್ನು ಹೇಗಾದ್ರೂ ತಪ್ಪಿಸ್ಬೇಕಲ್ಲ. ಏನು ಮಾಡೋಣ? ಒಂದು ಉಪಾಯ ಇದೆ ನನ್ನಲ್ಲಿ. ಮೊದಲು ಮಹಾರಾಣಿಯವರ ತಲೆ ತಿನ್ಬೇಕು. ತಲೆ ತಿನ್ನೋದಂದ್ರೆ ಹಾಗಲ್ಲ, ಅವರ ಬಳಿಗೆ ಹೋಗಿ ಇಲ್ಲ ಸಲ್ಲದ ಕೆಟ್ಟ ಕೆಟ್ಟ ವಿಚಾರಗಳನ್ನು ಹೇಳಿ ಆ ಹರಿಹರನಲ್ಲಿ ಕೋಪ ಬರುವ ಹಾಗೆ ಮಾಡಬೇಕು. ಕೋಪವನ್ನು ಕೊಲ್ಲಬೇಕು ಅವನನ್ನು. ಹೇಗಿದೆ ಉಪಾಯ? ನಿಂತು ಕಾಲಹರಣ ಮಾಡುವುದಲ್ಲ. ಅಲ್ಲ, ಅವನ ಮಗ ಕನಕವರ್ಮನಿದ್ದಾನೆ, ಅವನಿಗೆ ಅಧಿಕಾರ ಕೊಡುವುದನ್ನು ಹೇಗಾದ್ರೂ ತಪ್ಪಿಸಬಹುದು. ಆದ್ರೆ ಈ ಹರಿಹರ ಇದ್ದಾನಲ್ಲ, ಮೊದಲು ಅವನನ್ನು ಇಲ್ಲವಾಗಿಸ್ಬೇಕು. ಅದಕ್ಕಾಗಿ ಅಮ್ಮನ ಬಳಿ ಹೊರಡ್ತೇನೆ. ಪಂದಳ ನಾಡಿನ ಮಹಾರಾಣಿ ನಾನು. ನನ್ನ ಸ್ವಾಮಿಯನ್ನು ವರಿಸಿ ದಾಂಪತ್ಯ ಜೀವನದಲ್ಲಿ ಅದೆಷ್ಟು ಸಂತೋಷವನ್ನು ಕಂಡವಳು ನಾನು. ನನ್ನ ಸ್ವಾಮಿಯು ದುಃಖವನ್ನು ಕಷ್ಟವನ್ನು ನನಗೆ ಈವರೆಗೆ ನೀಡಲಿಲ್ಲ. ಹಾಗಾಗಿ ನನ್ನ ಸ್ವಾಮಿಯನ್ನು ಪಡೆದಂತಹ ನಾನೇ ಪುಣ್ಯವಂತೆ. ಸಂತಾನ ಭಾಗ್ಯವನ್ನು ಕರುಣಿಸದಂತಹ ಆ ದೇವರು ಕಾನನದಲ್ಲಿ ಮಗುವೊಂದನ್ನು ನಮಗೆ ನೀಡಿದ. ಹರಿಹರ ಎನ್ನುವ ಹೆಸರನ್ನಿರಿಸಿ ಬೆಳೆಸಿದವಳು ನಾನು. ಆ ಮಗುವಿನ ಕಾಲ್ಗುಣವೋ ಏನು, ನಾನು ಗರ್ಭಿಣಿಯಾದೆ, ಗಂಡು ಮಗುವಿಗೆ ಜನ್ಮ ನೀಡಿದೆ, ಕನಕವರ್ಮ ಎನ್ನುವ ಹೆಸರನ್ನಿರಿಸಿದೆ. ಅವರಿಬ್ಬರ ಆಟ ಪಾಠಗಳನ್ನು ನೋಡುತ್ತಾ ಸಂತೋಷದಿಂದ ಇದ್ದವಳು ನಾನು. ಹಾಗೆಯೇ ನನ್ನ ಪ್ರಿಯ ಸಖಿ ದುರ್ಮುಖಿ ಎಂದಿನಂತೆ ನನ್ನ ಬಳಿಗೆ ಬರುವವಳು. ಇನ್ನೂ ಏನು ಬರಲಿಲ್ಲ. ಬಂದಿಸಿಕೊಂಡಿದ್ದೇನೆ, ಒಳ್ಳೆಯದಾಗಲಿ. ಅಮ್ಮ, ಲಾಲಿಸಬೇಕು ಒಂದು ಸುದ್ದಿಟ್ಟು. ಏನದು? ತಾಯೇ ಲಾಲಿಸವ್ವ, ತಾಯೇ ನೀಲಾಲಿಸವ್ವ. ತಾಯೇ ನೀಲಾಲಿಸವ್ವ, ಪ್ರಾಯಕ್ಕೆ ಬಂದ ಬಾಲರ ಕತೆ ಕೇಳವ್ವ.
ಕಡೆಗೆ ಬಂದ ಬಾಲರ ಗದೆ ಕೇಳುವ ಮಾಯದ ನುಡಿಯಲ್ಲ ಮಾಯದ ನುಡಿಯಲ್ಲ ಸೋಯದ ಮಗಿ ಸತ್ಯ 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 ಮಾಯದ ನುಡಿಯಲ್ಲ ಸೋಯದ ಮಗಿ ಸತ್ಯ ಪಾಯ ಬಡಿಗಳೆವು ತಿಳಿಯದೆ ಈಗಿಂದೋ ತಾಯೇ ನೀಲಾಲಿದವ ಬಾಲಗೆ ಬಂದ ತಾಯನ ಕತೆ ಕೇಳುವ ತಾಯೇ ಬಾಲರ ಕತೆ ಕೇಳುವ ಅಮ್ಮ 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 ನಮಸ್ಕಾರ. ಒಳ್ಳೆಯದಾಗಲಿ. ವಂದಿಸಿಕೊಂಡಿದ್ದೇನೆ. ಎದ್ದೇಳು. ನಾಮಗಳು. ಏನೇ ದುರ್ಮುಖಿ, ನಿನ್ನ ನಮಸ್ಕಾರದ ಚಮತ್ಕಾರ. ಏನಾದರೂ ವಿಷಯ ಉಂಟೆ? ಉಂಟಮ್ಮ. ಹಾ, ನಿಮ್ಮನ್ನ ನೋಡುವಾಗ ನನಗೆ ಬಹಳ ಗೌರವವನ್ನು ನೀಡಬೇಕು ಅಂತ ಆಗ್ತಾ ಉಂಟು. ಹೌದೇ? ಹಾಗಾಗಿ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಾ ಉಂಟಮ್ಮ. ಓಹೋ, ಅದೆಲ್ಲ ಇರ್ಲಿ. ಹಾ, ನಿಮ್ಮ ಮಕ್ಕಳನ್ನು ನೋಡಿದ್ದೀರಾ ನೀವು? ಏನು ನೋಡದೆ? ಪ್ರಾಯಕ್ಕೆ ಬಂದಿದ್ದಾರೆ. ಹಾ ಅಮ್ಮ, ಆದ್ರೆ ಒಂದು ವಿಚಾರ ಉಂಟಮ್ಮ. ಹೌದೇ? ಈ ಪಂದಳದಲ್ಲಿ ಬೇರೆ ಯೋಚನೆಗಳಾಗ್ತಾ ಉಂಟಮ್ಮ. ಆದ್ರೆ ಇದು ನಿಮ್ಗೆ ಮಾತ್ರ ತಿಳಿದಿಲ್ಲ. ಹೌದೇ? ನನಗೆ ತಿಳಿಯದ ಯೋಚನೆ ಅದೇನದು? ಆ ಯೋಚನೆಗಳನ್ನು ಮಾಡಿದವರು ಬೇರಾರು ಅಲ್ಲ, ಮತ್ತೆ ನಿಮ್ಮ ಯಜಮಾನ್ರೆ. ಹೌದೇ? ಹಾ ಹೌದಮ್ಮ. ಹಾ, ಆದ್ರೆ ಅಮ್ಮ, ಇದು ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಆದ್ರೂ ನಿಮಗೆ ಮತ್ತು ನಿಮ್ಮ ಮಗನಿಗೆ ಅನ್ಯಾಯವಾಗುವುದನ್ನು ನನ್ನಿಂದ ಸಹಿಸಲಿಕ್ಕೆ ಆಗುವುದಿಲ್ಲಮ್ಮ. ಓಹೋ, ಅದಕ್ಕಾಗಿ ನಾನು ಹೇಳ್ತಿದ್ದೇನಮ್ಮ, ನನ್ನ ಮೇಲೆ ಸಿಟ್ಟು ಮಾಡಬಾರ್ದು. ಒಮ್ಮೆ ಹೇಳೆ. ನನ್ನ ಮೇಲೆ ಬೇಸರಿಸಬಾರ್ದು. ಆಯ್ತು, ಹೇಳೆ ಅಮ್ಮ. ಹೇಳ್ತೇನೆ. ಹಾ ಅಮ್ಮ, ಆ ಕಾಡಲ್ಲಿ ಸಿಕ್ಕಿದ ಅನಾಥ ಮಗುವಿಗೆ ಅಗತ್ಯಕ್ಕಿಂತ ಹೆಚ್ಚು ಮುದ್ದಿಸ್ತೀರಲ್ಲ, ಇದು ಸರಿಯಾ? ಅವನನ್ನು ನನ್ನ ಮಗನ ಹಾಗೆಯೇ ನಾನು ನೋಡ್ತಾ ಇದ್ದೇನೆ. ಇದು ಹೆಚ್ಚಲ್ಲಮ್ಮ, ಇದು ಹುಚ್ಚು. ಹಾ ಅಮ್ಮ, ಕೋಪ ಮಾಡಬಾರ್ದು ಅಂತ ನಾನು ಆಗ್ಲೇ ಹೇಳಿದ್ದೇನೆ. ಸರಿ, ಕೇಳಿ ಸರಿಯಾಗಿ. ಹಾ, ಎಲ್ಲಿಯೋ ಯಾರದ್ದು ಪಾಪದ ಫಲವಾಗಿ ಹುಟ್ಟಿ ಅನಾಥವಾಗಿ ಬಿದ್ದಿದ್ದ ಮಗು, ಅವನಿಗೆ ಇಲ್ಲಿಯ ಅಧಿಕಾರವನ್ನು ಕೊಡ್ಲಿಕ್ಕೆ ಹೊರಟಿದ್ದಾರಲ್ಲ ನಿಮ್ಮ ಗಂಡ, ಅವರಿಗೆ ತಲೆ ಸರಿಲ್ಲ. ಏನು ಹೇಳುತ್ತಿದ್ದೀಯಾ? ಇದು ಸಂತೋಷದ ವಿಚಾರ ಅಲ್ವಾ ಅಮ್ಮ? ನಿಮ್ಮ ಗಂಡನು ಬೆಳ್ಳಗಿರುವುದೆಲ್ಲ ಹಾಲೆಂದು ತಿಳಿದುಕೊಳ್ಳುವವರು. ನಿಮಗಾದ್ರೂ ಬುದ್ಧಿ ಬೇಡವೇ ಅಮ್ಮ? ಏನು ಅಲ್ಲ, ಹರಿಹರನಿಗೆ ಇಲ್ಲಿಯ ಅಧಿಕಾರ ಸಿಕ್ಕಿದ್ರೆ ನಿಮ್ಮ ಗತಿ ಏನಾದೀತಮ್ಮ? ಏನು? ನೀವೊಮ್ಮೆ ಆಲೋಚಿಸಿ. ಹರಿಹರ ಅರಸನಾದ್ರೆ ನೀವೇನಾಗ್ತೀರಿ? ರಾಜಮಾತೆ, ಅರಸನ ತಾಯಿ. ಅದು ನಿಮ್ಮ ಭ್ರಮೆ. ಏನು? ಹರಿಹರ ನೀವು ಹೆತ್ತ ಮಗನ, ನೀವು ಅರಸನ ಮಾತೆ ಅಂತೆ, ರಾಜಮಾತೆ ಅಂತೆ. ಅದೆಲ್ಲ ಸುಮ್ಮನೆ ಅಮ್ಮ. ಒಂದು ವೇಳೆ ಹರಿಹರನ್ಗೆ ಅಧಿಕಾರ ಸಿಕ್ಕಿ
ನಿಮಗೆ ಭಿಕ್ಷಾ ಪಾತ್ರೆ ಗೋಲು ಇದೇ ಗತಿ ಅಮ್ಮ. ಅಮ್ಮ ಸರಿಯಾಗಿ ಆಲೋಚಿಸಿ, ಸರಿಯಾಗಿ ಆಲೋಚಿಸಿ. ಮುಚ್ಚೆ ಬಾಯಿ. ಬಾಲಕರುಳು ತಳೆಯ ವೈಷಮ್ಯವಿರುವುದು ಗಳಿಲದೆ ಪುರದಿಲ್ಲದೆ ನೋಡುವೆ ನಿನ್ನನು, ಗಳಿಲದೆ ಪುರದಿಲ್ಲದ ನೋಡುವೆ ನಿನ್ನನು. ಮೂಳಿಯೇ ಕೇಳ್ಕೊಂಡೆ, ಮೂಳಿಯೇ ಕೇಳ್ಕೊಂಡೆ, ಸಲುಗೆ ಕೊಟ್ರೆ ಬಾಯಿಗೆ ಬಂದಮ್ಮ ಹಾಗೆ ಮಾತಾಡ್ತೀಯಲ್ಲ. ನಾನು ಹಾಗೆ ಮಾತಾಡ್ತೇನಮ್ಮ. ಅಲ್ಲ, ನನ್ನ ಸ್ವಾಮಿಯ ಬಗ್ಗೆ ನಿನಗೆ ಗೊತ್ತಿದೆಯೋ ಅಲ್ಲ ನನಗೆ ಗೊತ್ತಿದೆಯೋ? ನಿಮಗೆ ಗೊತ್ತಿರ್ಬೇಕಿತ್ತು, ಗೊತ್ತಿಲ್ಲ. ನೀನು ಮಾತನಾಡಬೇಡ. ನನ್ನ ಮಕ್ಕಳ ನಡುವೆ ವೈಷಮ್ಯ ತರುವುದಕ್ಕೆ ಹೊರಟಿದ್ದೀಯಲ್ಲ. ನೀನಿನ್ನು ಅರೆಗಳಿಗೆ ಇಲ್ಲಿ ನಡಬೇಡ. ಯಾರ ಮನೆಯಿಂದ ಹೊರಗೆ ನಡೆ. ತಪ್ಪಾಗಡೆ ಕ್ಷಮಿಸೋ ಅಮ್ಮಯ್ಯ, ಅಮ್ಮಯ್ಯ. ತಪ್ಪಾಗಡೆ ಕ್ಷಮಿಸೋ ಅಮ್ಮಯ್ಯ. ನೀ ಸ್ವಲ್ಪ ಮನದಿಯೋ ಅಲ್ಪ ಬುದ್ಧಿನಲ್ಲ ಕಲ್ಪಿದೆ ಮನದಲ್ಲಿ, ಒಪ್ಪದ ಮಾತಿನಲ್ಲ, ಒಪ್ಪದ ಮಾತಿನಲ್ಲ, ತಪ್ಪಿದೆನಿಲ್ಲ. ತಪ್ಪಾದಡೆ ಕ್ಷಮಿಸು ಅಮ್ಮಯ್ಯ, ಅಮ್ಮಯ್ಯ. ಅಮ್ಮ, ನನ್ನ ಮೇಲೆ ಸಿಟ್ಟೆ ಮತ್ತೆ? ನಾನು ನನಗಾಗಿ ಹೇಳಿದ್ದಲ್ಲಮ್ಮ, ನಿಮ್ಮ ಒಳಿತಿಗಾಗಿ ನಾನು ಹೇಳಿದ್ದು. ನಿಮಗೆ ಅನ್ಯಾಯ ಆಗುವುದನ್ನು ನನ್ನಿಂದ ನೋಡ್ಲಿಕ್ಕೆ ಆಗುವುದಿಲ್ಲಮ್ಮ, ನನ್ನಿಂದ ಆಗುವುದಿಲ್ಲ. ಆಯ್ತು, ನನ್ನ ಮಾತಿನಿಂದ ನಿಮಗೆ ಕೋಪ, ನನ್ನ ಮಾತಿನಿಂದ ನಿಮಗೆ ಬೇಜಾರು ಆಗುವುದಾದ್ರೆ ಇಲ್ಲಮ್ಮ, ನಾನು ದೂರ ಹೋಗ್ತೇನೆ. ಈ ಅರಮನೆಯನ್ನು ಬಿಟ್ಟು ದೂರ ಕಾಡಿಗೆ ಹೊರಟು ಹೋಗ್ತೇನಮ್ಮ. ಆದ್ರೆ ಅಮ್ಮ, ಒಂದು ಸರಿಯಾಗಿ ಯೋಚಿಸಿ. ಹರಿಹರನಿಗೆ ಇಲ್ಲಿಯ ಅಧಿಕಾರ ಸಿಕ್ಕಿದ್ರೆ ನಿಮ್ಮ ಜೀವನ ಗತಿ ಹೇಗಮ್ಮ? ನೀವೇನಾಗ್ತಿತ್ತು? ಇಲ್ಲ, ನಾನಿನ್ನು ಒಂದು ಗಳಿಗೆ ನಿಲ್ಲುವುದಿಲ್ಲ. ನಾನು ಹೊರಡುದು. ನಾನು ಹೋಗುವುದೇ. ಎಂದ ಮಾತನು ಕೇಳುವುದ, ಎಂದ ಮಾತನು ಕೇಳುವುದ, ನರಸಿಯೊಂದು ನಾನು ಯೋಚಿಸುತ್ತ, ಇವನು ನಿರ್ಣಯ ಮಾತಿದು ಸತ್ಯವದು, ಇವನು ನಿರ್ಣಯ ಮಾತಿದು ಸತ್ಯವದು, ಒಂದು ಬಾಯವ ಬೀಳುವುದು, ಒಂದು ಬಾಯವ
ಆದ್ರೆ ಅವಳು ಅವಳಿಗಾಗಿ ಹೇಳಿದ್ದಲ್ಲ, ನನಗಾಗಿ ಹೇಳಿದ್ದು. ಏನು ಮಾಡ್ಲಿ, ಅವಳಲ್ಲೇ ಮಾತಾಡ್ತೀನಿ. ಇಲ್ಲ ಹೆಸರು, ನಾನು ನಿಲ್ಲುದಿಲ್ಲ, ನಾನು ಹೋಗ್ತೇನೆ, ನಾನು ದೂರ ಹೋಗ್ತೇನೆ. ಬೇಸರಿಸಿಕೊಳ್ಬೇಡ್ವೆ. ನೋಡು, ನೀನು ಹೇಳಿದ ಮಾತು ಒಮ್ಮೆಗೆ ನನಗೆ ಸಿಟ್ಟು ಬಂತು, ನಿಜ. ಇಲ್ಲಿಯ ರಾಣಿ ಅಲ್ವೇನೆ? ಆದ್ರೆ ಈಗ ಯೋಚಿಸಿದೆ, ನೀನು ಹೇಳಿದ ಮಾತಲ್ಲಿ ಸತ್ಯ ಉಂಟು. ಈಗಲಾದ್ರೂ ಗೊತ್ತಾಯ್ತಾ ನಾನು ಹೇಳಿದ್ದು ಸತ್ಯ ಅಂತ? ಆದ್ರೂ ಬೇಡಮ್ಮ, ನಾನು ಹೋಗ್ತೇನೆ. ನನ್ನ ಮಾತಿನಿಂದ ನಿಮ್ಗೆ ಬೇಜಾರಾಗ್ತದಲ್ಲ, ನಾನು ಹೋಗುದೇ. ದುರ್ಮುಖಿ, ನೀನು ಹೇಳಿದ ಹಾಗೆಯೇ ನಾನು ಕೇಳ್ತೇನೆ. ಏನು? ನಾನು ಹೇಳಿದ ಹಾಗೆ ನೀವು ಕೇಳ್ತೀರಾ? ಕೇಳ್ತೇನೆ. ಆದ್ರೆ ಹರಿಹರ ಹಿರಿಯ ಮಗ ಇರುವಾಗ ನನ್ನ ಮಗನಿಗೆ ಪಟ್ಟ ಹೇಗೆ ಸಿಗ್ತದೆ? ಏನಾದ್ರೂ ಉಪಾಯ ಹೇಳಿ ಅಮ್ಮ. ಇದಕ್ಕೆ ಚಿಂತೆ, ಇದಕ್ಕೆ ಯೋಚನೆ ತಾಯೇ ನೀ ಮುದದಿ ದ್ಯುತಿ ಪೂದೆ ತಾಯೇ ನೀ ಮುದದಿ ದ್ಯುತಿ ಪೂಜಾ ಇದಕ್ಕೆ ಯೋಚನೆಯೇ ತಗೆ ತಾಯೇ ನೀ ಮುದದಿ ದ್ಯುತಿ ಪೂಜೆ ಒದಗಿನೊಳಗೀಗ ನೋರ್ವನು ಕೊಲೆಗೈವ ಸದಬಲನು ಬಲವಂತನು ಒದಗಿನೊಳಗೀಗ ಓರ್ವನು ತಾಯೇ ಇದಕ್ಕೆ ಯೋಜನೆಯೇ ತಗಿ ಇದಕ್ಕೆ ಯೋಚನೆಯೇ? ಹೌದು. ಅಬ್ಬ, ಈಗಲಾದ್ರೂ ಅರ್ಥ ಆಯ್ತಲ್ಲ ನಾನು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಿ. ಹೌದು ಕಣೆ ಅಮ್ಮ. ಇದಕ್ಕೆ ನೀವು ಯೋಚಿಸಬೇಡಿ, ಇದಕ್ಕೆಲ್ಲ ಉಪಾಯ ನನ್ನಲ್ಲುಂಟು. ಹೌದೇ? ಹರಿಹರ ಇದ್ರೆ ಅಲ್ಲ ನನ್ಗೆ ಇಷ್ಟೆಲ್ಲ ಕಷ್ಟ. ಅವನನ್ನು ಇಲ್ಲವಾಗಿಸಿದ್ರಾಯ್ತು, ಅವನನ್ನು ಕೊಂದು ಬಿಡುವ. ಅಯ್ಯೋ, ಕೊಲ್ಲುವುದೇ? ಅಮ್ಮ, ಕೊಲ್ಲುವುದಂದ್ರೆ ನೇರವಾಗಿ ಹೋಗಿ ಕೊಲ್ಲುವುದಲ್ಲ, ಮತ್ತೆ ಅದಕ್ಕೂ ಉಪಾಯ ಉಂಟು. ಹೌದೇ? ಅವಸರ ಮಾಡಬೇಡಿ. ಅಲ್ಲ, ಹರಿಹರ ಯಾರ ಜೊತೆ ಮಲಗುವುದು? ನನ್ನ ಜೊತೆ. ಅವ ನಿದ್ರಿಸುವ ಸಂದರ್ಭದಲ್ಲಿ ದಿಂಬನ್ನು ಒತ್ತಿ ಅವನ ಮುಖಕ್ಕೆ ಇಡಿ, ಅಲ್ಲೇ ಸತ್ತು ಹೋಗ್ತಾನೆ. ಅಯ್ಯೋ ದೇವರೇ, ನನ್ನಿಂದ ಆಗ್ಲಿಕ್ಕಿಲ್ಲ. ಇದು ಆಗುವುದಿಲ್ವೇ? ಇಲ್ಲ. ಇನ್ನೊಂದು ಉಪಾಯ ಉಂಟು. ಏನದು? ಹರಿಹರನಿಗೆ ಕೈ ತುತ್ತು ನೀಡುವವರು ಯಾರು? ನಾನೇ. ಹಾಗಾದ್ರೆ ಅನ್ನಕ್ಕೆ ವಿಷ ಬೇರಿಸಿದ್ರೆ ಆಯ್ತು, ಸತ್ತೇ ಹೋಗ್ತಾನೆ. ಸುಲಭ. ವಿಷವೇ? ನನ್ನಿಂದ ಆಗ್ಲಿಕ್ಕಿಲ್ಲ, ನನ್ಗೆ ಹೆದರಿಕೆ ಆಗ್ತದೆ. ನೀನೇನಾದ್ರೂ ಮಾಡೇ. ಅದು ಆಗುದಿಲ್ಲ, ಇದು ಆಗುದಿಲ್ಲ. ಏನು ಮಾಡೋಣ? ಅಮ್ಮ, ಒಬ್ಬನಿದ್ದಾನೆ. ಹೌದೇ? ಯಾರು? ಕೊಲೆಗಾರ ಕುಂಭ. ಎಲ್ಲ ಹೇಳಿ, ನನಗೆ ಕೇಳ್ತದಲ್ಲ. ಕೊಲೆಗಾರ ಕುಂಭ
ಹೌದೇ? ಹೌದು. ಹಾ, ಹಾಗಾದ್ರೆ ಅವನನ್ನು ಇಲ್ಲಿಗೆ ಬೇಗ ಬರ್ಲಿಕ್ಕೆ ಹೇಳು. ಹೇಳ್ಬೋದಮ್ಮ. ಹಾ, ಆದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ತುಂಬಾ ದೂರ ಉಂಟು. ಓಹೋ, ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ. ಹೌದೇ? ಅದನ್ನು ಕೊಡುವ. ಅಲ್ಲ, ಹೋಗ್ಲಿಕ್ಕೆ ಹೇಗೂ ಹೋಗ್ಬೋದು, ಬರುವಾಗ ಕೂಡ ಸ್ವಲ್ಪ ಖರ್ಚಾಗ್ತದೆ. ಅದಕ್ಕೂ ಸ್ವಲ್ಪ ಕೊಡುವ. ಯಾಕಂದ್ರೆ ಈಗ ಪ್ರಯಾಣ ವೆಚ್ಚ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅಲ್ಲ, ಹಾಗಾಗಿ ಹೇಳಿದ್ದು. ನೀವು ಬರ್ತೀರಲ್ಲ? ಹಾ, ಕೊಡ್ತೇನೆ. ಹಾಗಾದ್ರೆ ನೀವು ಚಿಂತಿಸಬೇಡಿ. ಹಾ, ನಾನಿದ್ದೇನೆ, ಅವನಿದ್ದಾನೆ, ನೋಡಿಕೊಳ್ತೇವೆ ಎಲ್ಲವನ್ನು. ಜಾಗ್ರತೆ. ಆಯ್ತಮ್ಮ. ನನ್ನ ಹೆಸರು ಬರಬಾರ್ದು. ನಿಮ್ಮ ಹೆಸರು? ನನ್ನ ಹೆಸರು ಕೂಡ ಬರುವುದಿಲ್ಲ. ನೀವು ಒಳಗಿದ್ದುಕೊಳ್ಳಿ. ಸರಿ, ಜಾಗ್ರತೆ. ಹಾ. ಹೇಗೆ ನನ್ನ ಕೆಲಸ? ಕಬ್ಬಿಣ ತಾದಾಗಲೇ ನಮಗೆ ಬೇಕಾದ ಆಕಾರಕ್ಕೆ ಬಗ್ಗಿಸಲು ಸಾಧ್ಯ ಆಗ್ತದೆ. ಇನ್ನು ತಡ ಮಾಡುವುದಲ್ಲ, ಕುಂಭನಲ್ಲಿಗೆ ಹೋಗ್ತೇನೆ. ಸಹಿತಲನೆಯಳ ಪಡೆವ ಯೋಚನೆಯತ ತಲೆದಿರಲು ದುರ್ಮುಗಿಯುವುದು ಕೊಲೆಗಾರ ಸಾಮ್ರಾಟ ಕೊಲೆಗಾರ ಕುಮಾರ. ನನ್ನ ಪರಿಚಯ ಆಯ್ತಾ ನಿಮ್ಗೆ? ನಿಮಗೆ ಹೇಗೆ ಪರಿಚಯ ಆಗುತ್ತದೆ? ನಿಮ್ಮ ಉದ್ಯೋಗ ಬೇರೆ, ನನ್ನ ಉದ್ಯೋಗ ಬೇರೆ. ನೀವು ರಾತ್ರಿಯಲ್ಲಿ ಗೊಬ್ಬೆ ಹಾಕುವವರು, ನಾನು ಸದ್ದಿಲ್ಲದ ಕೆಲಸವನ್ನು ಮಾಡುವವನು. ಅದಿರ್ಲಿ, ನಾನು ಕೊಲೆಗಾರ ಕುಂಭ. ಈ ಕಾಡಲ್ಲಿ ಇದ್ದುಕೊಂಡು ಸಂಪತ್ತನ್ನು ಪಡೆಯಬೇಕು ಎನ್ನುವ ಉದ್ದೇಶದಿಂದ ಹಲವು ಬಗೆಯ ಯೋಚನೆಗಳನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಎಲ್ಲ ತಿಳಿದಿದೆ ನನಗೆ. ಮಂತ್ರ, ತಂತ್ರ, ಕುತಂತ್ರ. ಮಂತ್ರ ಯಾವುದು ಗೊತ್ತುಂಟೆ? ಕೈಕಾಳಿ, ರಂಕಾಳಿ, ಎಲ್ಲ ಕಾಳಿ ಅದು ಉಂಟು. ನಿಮಗೆ ಅದು ವಿಷಯ ಗೊತ್ತಿಲ್ಲ. ಹೌದು, ನಾನು ಕೊಲ್ಲುವುದಕ್ಕೂ ಸಿದ್ಧ. ನಿಮ್ಮ ಕೈ ತೆಗಿಬೇಕಾ, ಕಾಲು ತೆಗಿಬೇಕಾ? ನಿಮಗಲ್ಲ ಸ್ವಾಮಿ, ಕೈ ಕಾಲು ಯಾವುದನ್ನು ತೆಗಿಲಿಕ್ಕೂ ನಾನು ಸಿದ್ಧ. ಆದರೆ ಸದ್ಯದ ಸ್ಥಿತಿಯಲ್ಲಿ ನನ್ನ ಯೋಚನೆ ಬೇರೆ ಏನೂ ಅಲ್ಲ. ಪಂದಳದ ಅಧಿಕಾರವನ್ನು ಪಡೆಯಬೇಕು. ಅಲ್ಲಿಯ ರಾಜನನ್ನು ಕೊಂದು ರಾಜನಾಗಿ ಬೆಳೆಯಬೇಕು. ಆದರೆ ನಾನು ನೇರವಾಗಿ ಹೋದ್ರೆ ಈ ಕೆಲಸ ಆಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ನನ್ನ ಒಬ್ಬ ವ್ಯಕ್ತಿಯನ್ನು ಅಲ್ಲಿ ಇರಿಸಿದ್ದೇನೆ. ದುರ್ಮುಖಿ ಎನ್ನುವಳು. ಆದರೆ ಅವಳು ಅಲ್ಲಿ ಏನೇ ವಿಚಾರ ನಡೆದರೂ ನನಗೆ ಬಂದು ಒಪ್ಪಿಸುತ್ತಾಳೆ. ಆದರೆ ಇನ್ನು ಏಕೆ ಕಾಣಿಸುತ್ತಾ ಇಲ್ಲವಲ್ಲ? ಏನೇ ಇರಲಿ, ಅವಳನ್ನೇ ರಕ್ಷೆಯಲ್ಲಿರುತ್ತೇನಂತೆ. ಸ್ವಾಮಿ, ಒಳಗೆ ಬರಬಹುದಾ? ಧಾರಾಳವಾಗಿ ಬರಬಹುದು. ಕಚ್ಚುವುದಿಲ್ಲಲ್ಲ? ಕಚ್ಚುವುದು ಉಂಟು, ಅದರಿಗೆ ಕಟ್ಟಿ ಹಾಕಿದ್ದೇವೆ. ಹಾಗಾದ್ರೆ ಬರ್ಬೋದು. ಯಾರೆಲ್ಲ ಬರ್ತಾರೆ ಇಲ್ಲಿಗೆ? ಇದು ನನ್ನದೇ ಅಲ್ಲವೇ? ಎಷ್ಟು ದಿನ ಆಯ್ತಾ ನಿನ್ನನ್ನು ನೋಡದೆ? ಏನು ಇಂದು ಬಹಳ ಚಂದವಾಗಿ ಕಾಣ್ತಿದ್ದೀಯಲ್ಲ? ನಾನು ಚಂದವೇ ಅಲ್ಲ. ಅದಿರ್ಲಿ, ಏನು ವಿಚಾರ? ಸ್ವಾಮಿ, ಏನು ವಿಚಾರ ಉಂಟು? ಏನಾದ್ರು ಲಾಲಿಸ್ಬೇಕು. ಲಾಲಿಸು ಹೃದಯ ಹೃದಯೇಶ
ಹೃದಯೇಶ ಮಾತನು ಪಾಲಿಸು ಪ್ರಾಣೇಶ ಮಾತನು ಪಾಲಿಸು ಪ್ರಾಣೇಶ ನೀವು ಸ್ವಾಮಿ ಹುಲೋಲನ ಸತಿ ಅಟ್ಟಿದಳೆವನು ಹುಲೋಲನ ಸತಿ ಅಟ್ಟಿದಳೆ ಅವಳ ಆಲಯಗೆ ಕರೆದೊಯ್ಯಲು ನಿನ್ನನು ಪಾಲಿಸು ಹೃದಯೇಶ ಮಾತನು ಪಾಲಿಸು ಪ್ರಾಣೇಶ ಪಾಲಿಸು ಪ್ರಾಣೇಶ ಪಾಲಿಸು ಸ್ವಾಮಿ ನಮಸ್ಕಾರ. ಏನೇ ದುರ್ಮುಖಿ? ಸ್ವಾಮಿ ಒಂದು ಬಿಸಿ ಬಿಸಿ ಸುದ್ದಿ ಉಂಟು ಅಂತ. ಹೌದೇ? ಏನದು? ಸುದ್ದಿ ಬೇರೇನೂ ಅಲ್ಲ, ಮತ್ತೆ ಪಂದಳದಲ್ಲಿ ಒಂದು ಹೊಸ ವಿಚಾರ ಉಂಟು ಅಂತ. ಹೌದೇ? ಏನದು ಹೊಸ ವಿಚಾರ? ಇದು ನಾನಾಗಿ ಇಲ್ಲಿ ಬಂದದ್ದಲ್ಲಪ್ಪ, ಮತ್ತೆ ಮಹಾರಾಣಿಯವರು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು. ಹೌದೇ? ನಿನಗೆ ಕಾಲ ಬಂತು. ಏನು ದುರ್ಮುಖಿ, ನೀನು ನನಗೆ ಹಾಗೆಲ್ಲ ಹೇಳಬಹುದೇ? ಸ್ವಾಮಿ ನಾನು ನಿಮ್ಗೆಲ್ಲ ಹಾಗೆಲ್ಲ ಹೇಳ್ತೇನಾ? ಮತ್ತೆ ನೀನೀಗ ಹೇಳಿದಲ್ಲ ಹಾಗಲ್ಲ, ಮತ್ತೆ ಹೇಗೆ? ಅರಮನೆಗೆ ಹೋಗುವ ಕಾಲ ಬಂತು ಅಂತ ಹೇಳಿದ್ದು. ಓ ಹಾಗೆ? ಹೌದು ಸ್ವಾಮಿ, ವಿಚಾರವನ್ನೆಲ್ಲ ಅಮ್ಮನವರೇ ತಿಳಿಸ್ತಾರೆ. ನೀನು ಈಗಲೇ ನನ್ನ ಜೊತೆ ಬರ್ಬೇಕು, ಆಯ್ತಾ? ಆಯ್ತಾಯ್ತು, ಹೋಗು ಹೋಗು. ಯಾಕೆ ಏನಾಯ್ತು ದುರ್ಮುಖಿ? ಎಲ್ಲಿಗೆ ಹೊರಡುದು? ಯಾಕೆ? ನಾವಿಬ್ರು ಜೊತೆಯಾಗಿ ಹೋದ್ರೆ ಅರಮನೆಯಲ್ಲಿ ದ್ವಾರಪಾಲಕರು ನಮ್ಮನ್ನು ತಡೆಯುವುದಿಲ್ವಾ? ಹಾಗಿದ್ದರೆ ನಾವೀಗ ಏನು ಮಾಡುವುದು? ಜೊತೆಯಾಗಿ ಹೋಗುವ ಕಾಲ ಬರಲಿಲ್ಲ ನಾವು. ಅದಕ್ಕೊಂದು ಕೆಲಸ ಮಾಡು. ಏನು? ನಾನು ಮುಂದಿನಿಂದ ಸೊಪ್ಪು ಹಾಕ್ತಾ ಹೋಗ್ತೇನೆ, ನೀನು ಹಿಂದಿನಿಂದ ನಾನು ಹಿಂಬಾಲಿಸುತ್ತಾ ಬಾ. ದುರ್ಮತಿ, ಏನು ನಾನು ಆಡ ಸೊಪ್ಪು ತಿನ್ನಲಿಕ್ಕೆ? ಈಗ ಆಡು ಮಾತ್ರ ಸೊಪ್ಪು ತಿನ್ನುದ? ಮತ್ತೆ ಅಲ್ಲ ಸ್ವಾಮಿ, ಮತ್ತೆ ಇದು ದಾರಿಯ ಪರಿಚಯಕ್ಕೆ ಅಂತ. ಹಾಗೆ ಕ್ಷಣ ಮಾಡುವುದಲ್ಲ. ಹೌದೌದು, ಹೋಗೋಣಲ್ಲ? ಆಯ್ತಾಯ್ತು, ಹೋಗುವ ಆಯ್ತು. ಇದು ಎಲ್ಲ ಹೇಳಿದಾರಲ್ಲ? ಏನು ಅವಳು ಏನು ಹೇಳಿಲ್ಲ ಅಮ್ಮ, ಏನು ಹೇಳಿಲ್ಲ. ನೀವೇ ಎಲ್ಲ ವಿಚಾರವನ್ನು ತಿಳಿಸಿ. ಸರಿ ನೋಡು, ಈಗ ನನ್ನ ಮಗನನ್ನು ಕೊಲ್ಲುವ ಕೆಲಸ ನಿಂಗೆ. ಅದು ಆಗ್ಲಿಕ್ಕಿಲ್ಲ. ಏನದು? ಅದಕ್ಕೆ ಒಂದು ಕ್ರಮ ಉಂಟು. ಹೌದೇ? ಸಣ್ಣ ಮಗುವಿಗೆ ಎಷ್ಟು, ದೊಡ್ಡ ಮಗುವಿಗೆ ಎಷ್ಟು, ತಲೆ ಹೋದವರಿಗೆ ಎಷ್ಟು. ಇದು ಸಣ್ಣ ಮಗು ಅಲ್ವೇ? ಸಣ್ಣ ಮಗು ಆದ್ರೇನು, ದೊಡ್ಡನಾಗ್ತಾನಲ್ವಾ? ಹಾಗಾದ್ರೆ ಎಷ್ಟು? 1,00,000 ವರಹ. ಅಯ್ಯೋ, ಇದು ಹೆಚ್ಚಾಯ್ತಲ್ಲ, ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಹೇಳಿ. ಪ್ರಾಣೇಶ, ಏನೇ ಸ್ವಲ್ಪ ಕಡಿಮೆ ಮಾಡಿ ಅಲ್ಲ. ಅದು ಆಗ್ಲಿಕ್ಕಿಲ್ಲ, ಸಂಗೋಸ್ಕರ ಆಗುವುದೇ ಇಲ್ಲ ಸ್ವಾಮಿ. ಆಯ್ತು, ಸ್ವಲ್ಪ ಕಡಿಮೆ ಮಾಡುವ. ಎಷ್ಟು ಎಷ್ಟು ಅಂತ ಹೇಳಲಿಕ್ಕಿಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ದೇನಲ್ಲ, ಅದೇ ಮುಖ್ಯ. ಸರಿ ಸರಿ. ಅಲ್ಲ ಗುರುಮುಖಿ, ಈಗ ಅವನಿಗೆ ಕೊಡುವುದಕ್ಕೆ ನನ್ನಲ್ಲಿ ಇಷ್ಟೆಲ್ಲ ಉಂಟಲ್ಲ, ಸ್ವಲ್ಪ ಅವನಿಗೆ ಕೊಡು. ನನ್ನಲ್ಲೆಲ್ಲ ಇದ್ದದೆಲ್ಲ ನಾನು ಆಗ್ಲೇ ಕೊಟ್ಟು ಬಂದಿದ್ದೇನೆ. ಇದೆಲ್ಲ ಅದಲ್ಲ. ಓಹೋ, ಈಗ ನಾನೇನು ಕೊಡುವುದು? ಹಾಗಾದ್ರೆ ಒಂದು ಉಪಾಯ ಮಾಡೋಣ. ನೀವು ಇಲ್ಲಿಯ ಮಹಾರಾಣಿ ಅಲ್ವೇ? ಒಂದು ಮುತ್ತು ಕೊಡಿ ಅಮ್ಮ. ಏನು ಮುತ್ತು ಕೊಡ್ಬೇಕಾ ನಾನು?
ಆದೀತು. ಆದರೆ ಒಂದು ವಿಚಾರ, ಇದು ಸರಿ ಉಂಟಂತ ನೋಡ್ಬೇಕಲ್ವಾ? ನಿಲ್ಲಿ. ನಿನಗೇನೆ ಇಲ್ಲ, ಸ್ವಲ್ಪ ಸರಿ ಉಂಟು, ಆದರೆ ಮುಂಗಡು ಅಲ್ವಾ ಆದಿತ್ತು. ಈಗ ಕಥೆ ಎಲ್ಲ ಇರ್ಲಿ. ಎಲ್ಲಿದ್ದಾನೆ ನಿಮ್ಮ ಮಗ ಹರಿಹರ? ಅವನು ನಮಗೆ ಮೊದಲು ಕರೀರಂತೆ. ಕರೆಯುತ್ತೇನೆ. ಮಗನೇ ಹರಿಹರ, ಮಗನೇ, ನೀನಿನ್ನು ಆಟ ಆಡುದಲ್ಲ, ವಿದ್ಯೆ ಕಲಿಬೇಕು. ವಿದ್ಯೆ ಅದು ಎಲ್ಲಿ ಸಿಗ್ತದಮ್ಮ? ಅದು ಅಡಿಗೆ ಮನೆಯಲ್ಲಿ ಸಿಗ್ತದೆ. ಇವನಿಗೆ ವಿದ್ಯೆ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ. ಪಾಪ ಮಗುವಲ್ವೇ? ಮಗು ನೋಡು, ದೂರದಲ್ಲಿ ನಿಂತಿದ್ದಾರಲ್ಲ, ಅವರೇ ನಿನ್ನ ಗುರುಗಳು. ಹೋಗಿ ನಮಸ್ಕರಿಸು. ಗುರುಗಳೇ ನಮಸ್ಕಾರ. ಇಳಿಸಿ ಮಾರೆ, ಇಳಿಸಿ. ಓ ಪುಣ್ಯಾತ್ಮ, ಸ್ವಲ್ಪ ಮೆಲ್ಲ ಮಾಡು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ನೋಡು, ನಾನು ಹೋಗುದಿಲ್ಲಮ್ಮ ಅವರ ಜೊತೆ, ನನಗೆ ಭಯ ಆಗ್ತದೆ. ನೋಡು, ಅವರು ಗುರುಗಳು, ಅವರ ಜೊತೆ ಹೋದ್ರೆ ನಿಂಗೆ ಒಳ್ಳೆಯದಾಗ್ತದೆ. ಬಾ. ನೋಡಿ ಸ್ವಾಮಿ, ನನ್ನ ಮಗನನ್ನು ನಿಮಗೆ ಒಪ್ಪಿಸುತ್ತಿದ್ದೇನೆ. ಏನು ಮಾಡಬೇಕೋ ಅದನ್ನು ಸರಿಯಾಗಿ ಮಾಡಿ. ನೀವು ಅವರ ಚಿಂತೆ ಬಿಡಿ ಅಮ್ಮ. ಚಿಂತೆ? ಹೌದು, ಅವನಿಗೆ ಏನನ್ನು ಮಾಡಬೇಕು ಅದನ್ನೇ ಮಾಡುತ್ತೇನಂತೆ. ಅಲ್ಲ, ನನ್ನ ಗೊತ್ತಾಗ್ಬಾರ್ದು. ಆಯ್ತು, ಆದಿತು. ಅವನಿಗೆ ಏನಾಗ್ಬೇಕು ಅದನ್ನು ಗುರುಮುಖಿ ಹೇಳು. ನಾನಿದ್ದೇನಮ್ಮ. ನನ್ನ ಹೆಸರು ಬರಬಾರ್ದು. ಇಲ್ಲಪ್ಪ, ಹೇಳು. ಸ್ವಾಮಿ, ಮಗುವಿಗೆ ಚೆನ್ನಾಗಿ ವಿದ್ಯೆಯನ್ನು ಕಲಿಸಿ, ಆಯ್ತಾ? ಆಯ್ತೆ ದುರ್ಮುಖಿ. ಹೋಗೋಣ. ಏನು? ನಾನು ಬರುದಿಲ್ಲ, ನನ್ನನ್ನು ಎತ್ತಿಕೊಂಡು ಹೋಗ್ಬೇಕು. ನಿನ್ನ ನೀನು ಎತ್ತಿಕೊಂಡು ಹೋಗ್ಬೇಕಾ? ಆಗಲಿ, ಕೆಲಸ ಆಗ್ಬೇಕಲ್ಲ. ಬಾ. ನಾನು ಬರುದಿಲ್ಲ, ನನಗೆ ಹಸಿವಾಗ್ತದೆ.
ನೀರು ನಿನಗೊಂದು ವ್ಯವಸ್ಥೆ ಮಾಡ್ತೇನೆ. ಕುಡಿ, ಎಷ್ಟು ಬೇಕೋ ಅಷ್ಟು ಕುಡಿ. ಗುರುಗಳೇ, ಏನು ಇದೇನು ಹಾಲು ಕಪ್ಪಾಗಿದೆ? ಹಾಲು ಕಪ್ಪೆ, ಈಗ ಕುಡಿ ಅಂತೆ. ಗುರುಗಳೇ, ನಮ್ಮಲ್ಲೊಂದು ಕ್ರಮ ಉಂಟು. ಏನದು? ಮೊದಲು ನೀವು ಕುಡಿಯಿರಿ. ಅದು ಇಲ್ಲಿ ಕ್ರಮ ಇಲ್ಲ, ಮೊದಲು ನೀನೇ ಕುಡಿಬೇಕು. ಗುರುಗಳೇ, ಅಮ್ಮ ಹೇಳಿದ್ದಾರೆ ಏನೇ ಇದ್ರು ಮೊದಲು ದೊಡ್ಡವರಿಗೆ ಗೌರವ ಕೊಡ್ಬೇಕು ಅಂತ. ನೀವು ದೊಡ್ಡವರಲ್ವೇ? ಇರು, ಆದರೂ ಒಂದು ಕ್ರಮ ಉಂಟು. ಇನ್ನು ಕುಡಿ. ಹೇಗೆ ಮಗುವಿಟ್ಟಿತು, ಇನ್ನು ನಮ್ಮ ಕೆಲಸ ಸುಲಭ. ಹಿಡಿದ ಕಡ್ಗೋದಿಂದ ಆ ಮಗುವಿನ ತಲೆಯನ್ನು ಕಡಿಯುತ್ತದೆ. ಎಳೆಯ ಮಗುವೊಂದನ್ನು ಕಾಡಿಗೆ ತಂದು ತಲೆ ಕಡಿಯುವುದಕ್ಕೆ ಮುಂದಾಗಿದ್ದೀಯ. ನಿನ್ನನ್ನು ಬಡಿದು ಆ ಮಗುವನ್ನು ರಕ್ಷಿಸಲು ಬಂದವ ಶಿವಗಣವಾದ ಬೇತಾಳ. ಧೈರ್ಯವಿದ್ದರೆ ತಡೆದು ನೋಡು. ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನನ್ನ ಮಂತ್ರದ ಮುಖೇನವಾಗಿ ನಿನ್ನನ್ನು ಭಸ್ಮ ಮಾಡುತ್ತೇನೆ. ಸಾಮರ್ಥ್ಯ ಉಂಟು ಅಂತಾದರೆ ಯುದ್ಧಕ್ಕೆ. ಶಿವಗಣಗಳ ಪರಾಕ್ರಮ ಏನು ಅಂತ ನಾನು ತೋರಿಸ್ತೇನೆ. ಓಡಿ ಹೋಗಿದ್ದಾನೆ. ಇವತ್ತು ನಾನು ಈ ಮಗುವನ್ನು ರಕ್ಷಿಸಿದೆ, ಆದರೆ ಇನ್ನು ಮುಂದೆಯೂ ಈ ಮಗುವಿನ ರಕ್ಷಣೆ ಆಗಬೇಕು. ಹಾಗಾಗಿ ಕೈಯಲ್ಲಿರುವಂತಹ ಈ ದಿವ್ಯವಾದ ಮಣಿಯನ್ನು ಆ ಮಗುವಿನ ಕೊರಳಿಗೆ ಕಟ್ಟುತ್ತೇನಂತೆ. ಇನ್ನು ಮುಂದೆ ಕೊರಳಿನಲ್ಲಿ ಮಣಿ ಇರುವ ಕಾರಣ ಮಣಿಕಂಠ ಎಂಬುದಾಗಿ ಈ ಮಗು ಲೋಕ ಪ್ರಸಿದ್ಧಿಯನ್ನು ಪಡೆಯಲಿ. ಇನ್ನು ತಡ ಮಾಡುವುದು ಸರಿಯಲ್ಲ. ನನ್ನದಾದಂತಹ ಲೋಕಕ್ಕೆ ನಾನು ತೆರಳುತ್ತೇನಂತೆ. ಹೀಗಾಗ್ತದೆ ಅಂತ ಯಾರಿಗೆ ಗೊತ್ತುಂಟು? ಏನಾಯ್ತು? ಶಿಶುವನ್ನು ಕೊಲ್ಲುವುದಕ್ಕೆ ಹೊರಟವ ನಾನು.
ಶಿಶು ಮಂದಿರಕ್ಕೆ ಹೋಗ್ಲಿಲ್ಲ. ಅಯ್ಯೋ, ಹಾ, ಬಂದದ್ದೆಲ್ಲಿಗೆ? ಎಲ್ಲಿಗೆ? ಕಾಡಿಗೆ. ಹಾ, ಬಂದು ಏನು ಮಾಡಿದೆ? ಏನು ಮಾಡಿ? ಮಗುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟೆ. ಹಾ, ಯಾರೋ ಒಬ್ಬ ದುಷ್ಟ ಬಂದ, ಹಾ, ನನ್ನ ತಲೆಗೆ ಒಂದು ಬಡಿದ ಕ್ಷಣವೇ ಗೊತ್ತಾಯ್ತು. ಏನಾಯ್ತು? ರಮ್ ಅಂತ ತಿರುಗಲಿಕ್ಕೆ ಶುರು ಆಯ್ತು. ಕೆಳಗೆ ಬಿದ್ದೆ. ಹಾ, ಎದ್ದು ನೋಡುವಾಗ ನೋಡಿ ಅಂಗವೂನ ಇದು ಯಾರು ಜನ? ಅಂಗವಿಕಲನ ಸಂಘದ ನಾಯಕ ನಾನು. ಯಾರು ಜನ? ವಾ, ನನಗೆ ಜನ ಯಾರಂತಲೇ ಗೊತ್ತ. ಕುಂಭನಾಗಿದ್ದವ. ಓಹೋ, ಈಗ ಬರೀ ಕುಂಭ. ಬರೀ ಕುಂಭ ಅಲ್ಲ, ಅರ್ಧ. ಹಾ, ಕಾರಣ ಇಷ್ಟೇ. ಈಗ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ ಯಾರು ಎಂಬುದಾಗಿ. ಹೋಗೋದು ಹೇಗೆ ಇಲ್ಲಿಂದ? ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಉಪಾಯ ಮಾಡ್ತಾನೆ. ಓ, ಆ ಕಡೆ ಒದೆಯ ಮಧ್ಯೆಯಲ್ಲಿ ಕುಳಿತುಕೊಳ್ತಾನೆ, ಯಾರು ಬರ್ತಾರಂತ ಇತಲು ಪುರದಲ್ಲೇ ಧರಣಿ ಬಾಜಣ ಪುತ್ರನ ಎತ್ತ ಬೋಧನು ಬಾಲ ಮತ್ತೆ ಏನಾದನು, ಎತ್ತ ಬೋಧನು ಬಾಲ ಮತ್ತೆ ಏನಾದನು ಎಂದತ್ತು ಮರುಗಿ ಬರಡ ಅತ್ತು ಮರುಗಿ ಬರಡ. ನನ್ನ ಪಾಲಿಗಾಯಿತು. ಪ್ರೀತಿಯಿಂದ ಸಾಕಿ ಬೆಳೆಸಿದಂತಹ ನನ್ನ ಮಗ ಹರಿಹರ ಅರಮನೆಯಲ್ಲಿ ಕಾಣುತ್ತಾ ಇಲ್ಲ. ಎಲ್ಲಿ ಹುಡುಕಿದರೂ ಆತನ ಸುಳಿವೇ ಇಲ್ಲ. ಎಲ್ಲಿ ಹೋದ ನನ್ನ ಮಗನೇ ಹರಿಹರ, ಎಲ್ಲಿ ಹೋದೆ ಕಂದ? ಹುಡುಕುತ್ತಾ ಅದೆಷ್ಟೋ ದೂರ ಬಂದೆ, ಈ ಕಾನನವನ್ನು ಸೇರಿದ್ದೇನೆ. ಮಗನೇ ಹರಿಹರ, ಎಲ್ಲಿದ್ದೆ ಮಗನೇ? ಎದೆಗೆ ಮಲಗಿದೆ ದರೆಯೋಳು, ಎದೆಗೆ ಮಲಗಿದೆ ದರೆಯೋಳು, ಎದೆಗೆ ಕಾಡಿಗೆ ಬಾ ಎದೆಗೆ ಎಲ್ಲನು ದೊರೆಯುದ ಇದರ ನೀನು ಗಂಧ. ಇದರ ಕಷ್ಟವು ಎನಗಿರುವುದೇದಕ್ಕೆ ಬಂದಿದೋ, ಇದರ ಕಷ್ಟವು ಎನಗಿರುವುದೇದಕ್ಕೆ ಬಂದಿದೋ. ಸುತನಗಾಡು ತಗದೀವು ಗೌರ ಎದಕ್ಕೆ ಮಲಗಿದೆ, ಎದಕ್ಕೆ ಮಲಗಿದೆ. ಅರಮನೆಯಲ್ಲಿ ಆಟವಾಡುತ್ತಾ ಸಂತೋಷದಿಂದಿರಬೇಕಾದಂತಹ ನೀನು ಇಂದು ಈ ಕಾನನದಲ್ಲಿ ಒಬ್ಬನೇ ಬಿದ್ದಿರುವೆ. ಕಂದ, ಏನಾಯಿತು ನಿನಗೆ? ನನ್ನನ್ನೊಮ್ಮೆ ನೋಡು ಕಂದ. ನಿನ್ನನ್ನು ಈ ಕಾನನಕ್ಕೆ ತಂದವರು ಯಾರು ಕಂದ? ನನ್ನಲ್ಲಿ ಹೇಳು ಕಂದ. ನಿನಗಿಂತಹ ಕೆಟ್ಟ ಪರಿಸ್ಥಿತಿಯನ್ನು ತಂದವರು ಯಾರು ಕಂದ? ಮಗನೇ, ಮಾತಾಡು ಮಗನೇ.
ಅಯ್ಯ ಕೊಲ್ಲುವುದಕ್ಕ ಹೊರಟದ್ದು ಈಗ ಹೌದು ನನ್ನನ್ನು ಕೊಲ್ಲುವುದಕ್ಕ ಹೌದು. ಅಯ್ಯ ಕೊಂದವನು ನಾನಲ್ಲ ಅಯ್ಯ ಏನು ಕೊಂದವನು ನಾನಲ್ಲ ನೃಪತಿಯೇ ಕೊಂದವನು ಸ್ಥಳದಲ್ಲಿ ನಿಲ್ಲುವನೇ ಕೊಂದವನು ಸ್ಥಳದಲ್ಲಿ ನಿಲ್ಲುವನೇ ಕೊಂದವನ ನೋಡಿರುವೆನೈ ಕೇಳು ಕೊಂದವನ ನೋಡಿರುವೆನೈ ಮುಂದೆ ಕೇಳು ಕೊಂದವನು ನಾನಲ್ಲ ಅಯ್ಯ ಏನು ಕೊಂದವನು ನಾನು ಹಾ ನೀನೇ ಅಲ್ಲ ಮತ್ತೆ ಕೊಂದವ ನಾನು ಅಲ್ಲ ಅಡಗಾಡಿದ್ದೇನೆ ಈಗ ಅಲ್ಲ ಮತ್ತೇನು ಕೊಂದವನು ಹಾ ನಾನು ಅಲ್ಲ ಅಲ್ಲ ಮಹಾರಾಜ ಹಾ ಕೊಂದವರು ಯಾವಾಗಲೂ ಹಾ. ಆ ಸ್ಥಳದಲ್ಲಿ ಇರುವರೇ ಇರ್ಬೇಕಲ್ಲ ನಾನಲ್ಲಿ ಬಂದಾಯ್ತಲ್ಲ ಆ ಸಮಯಕ್ಕೆ ನೀನು ಓಡಿ ಹೋಗುದು ಹೇಗೆ ಓಡಿದ್ದಲ್ಲ ಕೊಂದವರು ಅಲ್ಲಿ ನಿಲ್ಲಿರ್ತಾರೆ ಒಂದು ಯೋಚನೆ ಮಾಡು ಹಾ ಅಪರಾಧಿ ಸ್ಥಳದಲ್ಲಿ ಇರ್ತಾರಾ ಹಾ ಇಲ್ವಲ್ಲ ಕೊಂದವನು ನಾನು ನೋಡಿದ್ದೇನೆ ಹೌದೇ ಕೊಂದವನನ್ನು ನಾನು ನೋಡಿದ್ದೇನೆ ಅದು ಹೇಗೆ ನಾನು ಈ ದಾರಿಯಲ್ಲಿ ಬರ್ತಾ ಇರುವಾಗ ನನ್ನ ಈ ರೂಪ ನೋಡಿ ಓಡಿ ಹೋದವ ಏನು ಕುಲದೊಳಗಳು ಮಲ್ಲನು ನಿರ್ಣಯ ಕುಲದೊಳಗಳ ತೊಳೆದು ನಿಜವಿದೆಯಾಯಿ ಸಲ್ಲದ ನುಡಿಯಾಡಲು ಈ ಕಣದಲ್ಲಿ ಕೊಲ್ಲುವೆ ಹೇಮರುಡೆ ನಾನು ಕಣ್ಣಾರೆ ಕಂಡದ್ದು ಸುಳ್ಳೆ ಹಾ. ನಿಜ ಸ್ಥಿತಿ ಎನ್ನುವುದನ್ನು ನಾನು ತಿಳಿದಿದ್ದೇನೆ ಹಾ. ನಿನ್ನ ಶಿರ ಅಯ್ಯ ಅಯ್ಯ ಏನು ಮಹಾರಾಜ ಹಾ ಒಂದು ವಿಚಾರ ಏನು ನಾನು ಇದೇ ದಾರದಲ್ಲಿ ಬರ್ತಾ ಇರುವಾಗ ಹಾ. ಮಗುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಆದ್ರೆ ಒಂದು ವಿಚಾರ ಹಾ. ನನಗೆ ಉಂಟಲ್ಲ ಸತ್ತವರನ್ನು ಬದುಕಿಸುವ ವಿದ್ಯೆ ಗೊತ್ತುಂಟು ಹೌದೇ ಹಾ ನೀನು ಹೇಳುವುದೇ ಸತ್ಯವಾಗಿದ್ದರೆ ಹಾ. ನನ್ನ ಮಗನಾದ ನಾನು ಹೇಳುವುದು ಸುಳ್ಳಾದರೆ ಇದು ಮಣ್ಣಾಗುತ್ತದೆ ಆಗಲಿ ನೋಡೋಣ ಮತ್ತೆ ಸರಿಗೆ ಎರಗಿ ಬಿದ್ದಂತಹ ಹಾ. ನನ್ನ ಮಗನಾದ ಹರಿಹರನನ್ನು ಹಾ. ಎಬ್ಬಿಸಿರೋಣ. ಬೇಡ ಆ ಕುಳಿತ ಮಗುವನ್ನು ಎಬ್ಬಿಸಲೇ ಈಗ ಜೈ ಭವಾನಿ ಏ, ಈ ಕಡೆ ಬರುವುದಿಲ್ಲ ಅದು ಎಬ್ಬಿಸಲೇ ಅವನನ್ನೇ ಎಬ್ಬಿಸುವುದು ಬೇಡ ಬೇಡ. ಮೊದಲು ನನ್ನ ಮಗನನ್ನು ಎಬ್ಬಿಸು. ಆಗ್ಲಿ ಜೈ ಭವಾನಿ ಜೈ ಭಗವತಿ ಬಿತ್ತಿದ ಜೈ ಕಾಳಿ ಯಾವುದು ಜೈ ಶಿಶಕಾಳಿ ಯಾವುದಿಲ್ಲ ಜೈ ತ್ರೈ 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 ಜಂ ಅಗೋ ನಿನ್ನ ಮಗು ಕಂದ, ನಿನಗೆ ನಾಗಲಿಲ್ಲವೇ ಕಂದ ಇಲ್ಲ ಜನಕ. ನೀನು ಯಾಕೆ ಕಂದ ಇಲ್ಲಿ ಕಾನನಕ್ಕೆ ಬಂದೆ ನೋಡು ಆತನನ್ನೊಮ್ಮೆ ಸರಿಯಾಗಿ ನೋಡು ನಿನ್ನನ್ನು ಈ ಕಾನನಕ್ಕೆ ಕರೆತಂದವನು ಇವನೇ ಹೌದಾ? ಹಾ, ಹಾ. ಏನು? ಅವನಿಗೆ ಬಿದ್ದ ನಂತರ ಸ್ವಲ್ಪ ಹಿಂದಿನದೆಲ್ಲ ಮರ್ತು ಹೋಗಿದೆ ಅವನಿಗೆ ಕಂದ ಸತ್ತದಲ್ವ? ಇನ್ನೊಮ್ಮೆ ಸರಿಯಾಗಿ ನೋಡಿ ಹೇಳು ಹೌದು ಅಪ್ಪಯ್ಯ. ಅವ ಅಂಗಿ ಹಾಕಿದ್ದಾನ ಇಲ್ಲಲ್ಲ ನಾನು ಅಂಗಿ ಹಾಕಿದ್ದಾನ ಇಲ್ಲಲ್ಲ ಅಲ್ಲಪ್ಪಯ್ಯ. ಹಾ ಹಾಗೆ ಹೇಳು ಮಹಿಮಾನ್ವಿತರೇ ವಾ ನನ್ನಿಂದ ತಪ್ಪಾಯಿತು ಜ್ಞಾನೋದಯವಾಯ್ತಾ ಹೌದು ಸ್ವಾಮಿ ಹಾ, ಹಾ. ನನ್ನ ಮಗನನ್ನು ಬದುಕಿಸಿಕೊಟ್ಟಂತಹ ಹಾ. ಪುಣ್ಯಾತ್ಮರು ಹಾ ನೀವು ಮಹಾತ್ಮರು ಹೌದು ವಾ ನಿಮ್ಮ ಈ ಋಣವನ್ನು ಹಾ. ನಮ್ಮಿಂದ ಯಾವತ್ತೂ ತೀರಿಸುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ ಓಹೋ
ಆದರೆ ಓ. ನೀವು ಯಾರಂತ ಗೊತ್ತಾಗಲಿಲ್ಲವಲ್ಲ? ನಾನು ಯಾರಂತ ಗೊತ್ತಿಲ್ವಾ? ಇಲ್ಲ. ಕೇಳು. ಕೇಳು ಕೇಳು ಮಾತ ಹರಣಿತ ಕೇಳು ಕೇಳು ಮಾತ ಅಯ್ಯ ಕೇಳು ಕೇಳು ಮಾತ ಹರಣಿತ ಕೇಳು ಕೇಳು ಮಾತ ಧರಣಿಪ ಕೇಳು ಕೇಳು ಮಾತು ಆಲಿಸಿ ಗೋಪನು ಕೇಳು ಪಂಡಿತನಿ ಆಲಿಸಿ ಗೋಪನು ಕೇಳು ಪಂಡಿತನಿ ಬಾಳನೆ ಶಿವ ಮೇಲೆ ನರವ್ಯನು ಕೇಳು ಕೇಳು ಮಾತ ಧರಣಿಪ ಕೇಳು ಕೇಳು ಮಾತ ಕೇಳು ಕೇಳು ಮಾತ ನನ್ನ ವಿಚಾರವಾಗಿ ಕೇಳ್ತಾ ಇದೀಯಾ? ಹೌದು. ಕೇಳು. ಹೇಳಿ ಸ್ವಾಮಿ. ಕೇಳು. ಕೇಳ್ತಾ ಇದ್ದೇನೆ. ಕೇಳು. ಹೇಳಿ ಸ್ವಾಮಿ, ನಾನು ಕೇಳ್ತಿದ್ದೇನಲ್ವಾ? ಮಗುವನ್ನು ಬದುಕಿಸಿಕೊಡ್ಲಿಲ್ವಾ? ಹೌದು. ಕೇಳು. ಕೇಳು. ಓಹೋ, ನಿಮ್ಮ ಹೆಸರು ಕೇಳುತ್ತಾ? ಹೌದು, ಪಂಡಿತ. ಹಾ. ಮಗುವನ್ನು ಬದುಕಿಸಿಕೊಡ್ಲಿಲ್ವಾ? ಕೇಳು ಪಂಡಿತ. ಹಾಗಾದರೆ ಮಹಾರಾಜ ಹಾ ಇದೇ ದಾರಿಯಲ್ಲಿ ಬರ್ತಾ ಇರುವಾಗ ಹಾ ಮಗುವನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಲ್ಲವ. ಹಾ ಈ ರೂಪನು ಓಡಿ ಹೋಗಿದ್ದಾನವ. ಹಾ ಆದರೆ ಒಂದು ವಿಚಾರ. ಹೇಳಿ ಸ್ವಾಮಿ. ಎಲ್ಲಿ ಹೋಗುವುದು ಅಂತ ನನಗೆ ಜಾಗ ಸಿಗಲಿಲ್ಲ. ಈಗ ಏನಾಯ್ತು? ಯಾವ ನಿರ್ಧಾರಕ್ಕೆ ಹೋದ್ರು ಕಲ್ಲು ಬಿಸಾಡುವವರು ಇರುವುದು. ಸ್ವಾಮಿ, ಓ, ನನ್ನಲ್ಲೊಂದು ಬೇಡಿಕೆ ಇದೆ. ಯಾವ ಬೇಡಿಕೆ? ಮಹಿಮಾನ್ವಿತರಾದಂತಹ ಪಂಡಿತರು ನೀವು. ಆಹಾ. ಈ ಕಾನನದಲ್ಲಿ ನೀವಿರುವುದು ಸರಿಯಲ್ಲ. ಯಾಕೆ? ಹಾಗಾಗಿ ಹಾ. ನನ್ನ ಅರಮನೆಗೆ ಬಂದು ಹಾ. ನನ್ನ ಆಸ್ಥಾನ ಇರಬೇಕೆಂದು ಆಸ್ಥಾನಕ್ಕೆ ನನ್ನವರು ಬಂದರೆ ಆಗ್ತದಾ? ಏನು ಆಗದು ಸ್ವಾಮಿ, ಆಗುತ್ತದೆ. ನಿಮ್ಮ ಸ್ತ್ರೀ ರಕ್ಷೆ ಇಟ್ಟರೆ ಆಗ್ತದೆ. ಆಗುತ್ತದೆ ಸ್ವಾಮಿ. ವಿಡಾರ ಮಾತ್ರ ಬೇರೆ ಅದು. ವಿಡಾರ ಅಲ್ಲಿ ಬೇಡ, ಹಾ. ಅರಮನೆಯಲ್ಲಿ ಬೇಡ, ಹೊರ ಪಹಡಿಯಲ್ಲಿ ಆಗುವ. ಆಯ್ತು ಸ್ವಾಮಿ, ಹಾಗೆ ಆಗುತ್ತೆ. ಹೇಗೆ ಇವನಲ್ಲಿ ಕೇಳಿ. ಮಗನೇ, ಅವರು ನನ್ನ ಆಸ್ಥಾನಕ್ಕೆ ಬರುವುದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಲ್ವೇ? ಒಪ್ಪಿಗೆ ಅಪ್ಪ. ನೋಡಿ ಸ್ವಾಮಿ, ನನ್ನ ಹಾಗಾದರೆ ಆಗ್ಬೋದು. ಹಾ. ನೀವು ಮುಂದೆ ನಡೆಯಿರಿ, ನಾನು ಹಿಂದೆ ಬರ್ತೇನೆ. ಹಾಗೆ ಆಗಲಿ. ಹೇಳಿದ ಕೆಲಸ ಸರಿಯಾಗಿ ಮಾಡುವುದಕ್ಕಾಗುದಿಲ್ಲ, ಈಗ ಬಂದು ನಮಸ್ಕರಿಸುವುದಕ್ಕೆ. ಅಮ್ಮ ಹಾಗಲ್ಲಮ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ, ಒಂದು ಕೆಲಸ ಹೇಳಿದ್ದು ಅದನ್ನು ಸರಿಯಾಗಿ ಮಾಡುವುದಕ್ಕಾಗುದಿಲ್ಲ. ನನ್ನ ಹೆಸರು ಹಾಳು ಮಾಡ್ತೀರಿ ನೀವೆಲ್ಲ. ಅಮ್ಮ, ನಾನೇನು ಮಾಡಿದ್ದೇನೆ? ನಂದೇನು ತಪ್ಪಿಲ್ಲಲ್ಲ. ಭವಾನಿ, ನೋಡು, ಬೆಳಗಾಗುವುದೇ ತಡ. ಭಿಕ್ಷುಕರ ಕಾಟ. ನಿನ್ನಲ್ಲಿ ಅಷ್ಟೆಲ್ಲ ಉಂಟಲ್ಲ, ಒಂದು ಕೊಟ್ಟು ಕಳುಹಿಸಂತೆ ಅವನಿಗೆ. ಇಲ್ಲ, ನಿಮ್ಗೆ ಹೇಳುವುದಕ್ಕೆ ಕೇಳುವುದಕ್ಕೆ ಯಾರು ಇಲ್ವಾ? ಯಾಕೆ ಬೆಳಗಾದ್ರೆ ಬರ್ತೀರಲ್ಲ ನೀವು ಭಿಕ್ಷೆ ಬೇಡ್ಕೊಂಡು. ನಿಮ್ಗೆ ಬೇರೆ ಕೆಲಸ ಇಲ್ವಾ? ಯಾರು ನಿಮ್ಗೆ ಭಿಕ್ಷೆ ಬೇಡ್ಲಿಕ್ಕೆ ಬಂದದ್ದ? ಮತ್ತೆ ನಿನಗೆ ನನ್ನ ಗುರುತ ಇಲ್ಲವೇ? ನಿಮ್ಗೆ ನನ್ನ ಗುರ್ತುಂಟಾ? ನನಗೆ ಸರಿ ಗುರ್ತುಂಟು. ಮತ್ತೆ ನಿಮ್ಗೆ ನನ್ನ ಗುರ್ತುಂಟಾ? ಹೌದು. ಇವರ ಪರಿಚಯ ಉಂಟಾ? ಅವರ ಪರಿಚಯ ಉಂಟು. ಅಮ್ಮ, ಏನು ನಿಮ್ಮ ಪರಿಚಯ ಉಂಟಂತೆ? ಹಾರದು ನನ್ನ ಪರಿಚಯ ನಿನಗೆ ಉಂಟಾ? ಸರಿಯಾಗಿ ಉಂಟು. ಹೇಳು, ಸರಿಯಾಗಿ ಯಾರು ಅಂತ ನೀನು ಹೇಳು. ಸರಿಯಾಗಿ ಹೇಳು. ಯಾಕೆ ಗೊತ್ತಿಲ್ವಾ? ನನ್ನ ಸ್ವಲ್ಪ ಗೊತ್ತಿಲ್ವಾ? ಸ್ವಲ್ಪ ಗೊತ್ತಿಲ್ಲ. ಆವತ್ತು ಮಗು ಇವರದ್ದು, ನಂದು ಮಗು ಅಲ್ಲ. ಶಿಶು ಮಂದಿರಕ್ಕೆ ಹೋದಂತ ಮಗು, ನೆನಪಿಟ್ಟುಕೊಳ್ಳಿ.
ಮಗು ಎಲ್ಲಿ ಹೋಯ್ತು? ಮಗು ಎಲ್ಲಿಗೆ ಹೋಯ್ತು? ಇದು ನೆನಪುಂಟಾ? ನೋಡಿ, ಇದು ನಾನು ಕುಂಬನಿಗೆ ಕೊಟ್ಟದ್ದು ಅಲ್ವಾ? ನನ್ನ ಕೈಯಲ್ಲಿ ಕುಂಬನಿಗೆ ಕೊಟ್ಟ ಮುತ್ತಿನ ಸರ ನಿನ್ನ ಕೈಯಿಂದ ಹೇಗೆ? ಅದೇ ಹೇಳಿದ್ದು ನಾನೇ, ಅವನೇ ಕಳ್ಳ 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 ನೀನು. ಯಾವ ಕಳ್ಳ? ಚೋರ. ದಾರಿ ತಪ್ಪಿದ ಮಗ. ಈಗ ಎಲ್ಲ ಗೊತ್ತಾಯ್ತಾ ಅಂತ ವಿಷಯ? ಎಲ್ಲರಿಗೂ ಗೊತ್ತಾಗಿದೆ ಈಗ. ಓ ದೇವರೇ, ಈಗ ನನ್ನ ಹೆಸರು ಎಲ್ಲರಿಗೂ ಗೊತ್ತಾಯ್ತಾ? ನಿಮ್ಮ ಹೆಸರಲ್ಲ, ಎಲ್ಲ ಪ್ರಚಾರ ಆಗಿದೆ ಈಗ. ಎಂತ ಪ್ರಚಾರವು? ಪ್ರಚಾರ ಆಗಿದೆ ಅಂತ ಈಗ. ಈಗ ನೀನು ಯಾರೀಗ? ನಾನೇ ಹೇಳಿದ್ದಲ್ವಾ, ಕುಂಬನೇ ನಾನು. ಕುಂಬ? ಹಾ. ನೀನ? ಯಾಕೆ? ನಿನ್ನ ಅವಸ್ಥೆ ಏನು? ಇಷ್ಟಾಗ್ಬೇಕಾದ್ರೆ ಎಷ್ಟು ಹೊತ್ತಾಗಿದೆ ಗೊತ್ತುಂಟ? ಹಾಗೆ ಮತ್ತೆ ನನ್ನ ತಲೆ ಹಿಂದಿದ್ದಾರೆ. ಹಾಗಾದ್ರೆ ನಮ್ಮದಾಗ್ಬೇಕಾದ್ರೆ? ಹಾಗಲ್ಲಮ್ಮ, ಮತ್ತೆ? ನಾನು ಇಲ್ಲಿಂದ ಕಾಡಿಗೆ ಕರ್ಕೊಂಡೋದ ನಿಮ್ಮ ಮಗನನ್ನು. ಹಾ. ಹೋಗೋದರಲ್ಲಿ ಯಾರ ಉಪದ್ರವ ಇಲ್ಲ, ಯಾರ ಉಪದ್ರವ ಇರಲಿಲ್ಲ. ಮತ್ತೇನಾಯ್ತು? ಕಾಡದಾರಿಯಲ್ಲಿ ಮಗುವಿಗೆ ಬಾಯಾರಿಕೆ ಆಯ್ತು. ಹಾ. ನನಗೆ ಹಾಲು ಕೊಂಡೋಗ್ಲಿಕ್ಕೆ ಪುರ್ಸೊತ್ತು ಆಗಲಿಲ್ಲ. ಹಾ. ಏನು ಮಾಡುದು, ಅವನು ಬಾಯಾರಿಕೆ ಹಾಲು ಬೇಕಂತ ಹೇಳಿದ. ಅಲ್ಲೇ ಏನಾದಿದ್ದದನ್ನು ಕೊಡ್ಬೇಕಿತ್ತು. ಕಾಡಿನಲ್ಲಿ ಎಲ್ಲಿಂದ ಕರ್ಮ, ಆದ್ರೂ ಹೋಗುವಾಗ ಒಂದು ಸ್ವಲ್ಪ ತಗೊಂಡು ಹೋಗಿದ್ದೇನೆ. ಹಾ. ಅದನ್ನು ಬೆಳಕೆ ಮಾಡಿ ಕೊಟ್ಟೆ. ಹಾ. ಕುಡಿದ, ಹಾ. ಕೆಳಗೆ ಬಿದ್ದ, ಏಳುವ ಸ್ಥಿತಿಯಲ್ಲಿಲ್ಲ. ಅಷ್ಟೊತ್ತು ಆಗುವ ಒಬ್ಬ ಬಂದ. ಯಾರು? ಆ? ಯಾರು? ಬಾಯಿತಾಳ ಬೇತಾಳ, ಬೇತಾಳನಂತೆ. ಬೇತಾಳ? ಬೇತಾಳ ಎನ್ನುವ ಹೌದಾ? ಶಂಕರನ ಗಣ ಅಂತೆ. ಮೇಲಿದ್ದ ಕೈಲಾಸದಲ್ಲಿದ್ದ ಶಂಕರನ ಗಣ. ಓಹೋ. ಹೌದು. ಬೇತಾಳ? ಹೌದು. ನನ್ನನ್ನು ನೋಡಿ ಯುದ್ಧ ಮಾಡಿದ. ಎಂತ ಯುದ್ಧ ಮಾಡಿದ. ಯುದ್ಧ ಮಾಡಿ ಒಂದು ಪೆಟ್ಟು ಕೊಟ್ಟಿದ್ದಾನೆ. ನನಗೆ ರಮ್ಮು ಅಂತ ಸಿಗಲಿಕ್ಕೆ ಶುರುವಾಯ್ತು. ಏನು? ತಲೆಗೊಂದು ಪೆಟ್ಟು ಬಿದ್ದತೆ ತಟ, ಕೆಳಗೆ ಬಿದ್ದು ಬಿಟ್ಟೆ. ಎದ್ದು ನೋಡುವಾಗ ಮೊದಲನೇ ಸ್ಥಿತಿಯಲ್ಲಿಲ್ಲ, ಎಲ್ಲ ಅಂಗವು ನವೆ. ಅದೇ ನನ್ನ ಕುಂಬ ಎಷ್ಟು ಚಂದ ಇದ್ದ. ಆಗ ಚಂದ ಆಗ್ತದಲ್ಲ ನಿಮಗೆ, ಈಗ ಆಗುದಿಲ್ವಾ? ಆಗ ಚಂದ ಆಗ್ತದೆ. ಹೃದಯೇಶ, ಆಗ ಹೃದಯೇಶ, ಈಗ ಪ್ರಾಣೇಶ. ಪ್ರಾಣೇಶ. ಈಗ ಪ್ರಾಣೇಶ ಬೇಡ ಅಲ್ವಾ, ಇಷ್ಟು ಒಳ್ಳೆ ರೂಪ ಇರುವಾಗ. ಅಲ್ಲ, ಈಗ ಬಂದೈತೆ. ಎಲ್ಲಿ ನನ್ನ ಸರ? ಯಾವುದು? ಅದು ಕೊಟ್ಟದ್ದೆಂತ ಅದಕ್ಕೆ? ಮಗುವನ್ನು ತೆಗಿಲಿಕ್ಕೆ. ಈಗ ಕೆಲಸ ಆಗ್ಲಿಲ್ಲ, ನನ್ನ ಸರ ನನಗೆ ಕೊಟ್ಟು ಬೇಗ ಅರಮನೆಯಿಂದ ಈಗಲೇ ಹೊರಡ್ಬೇಕು. ಆಗ ಕೊಡುವುದಕ್ಕೆ ಆಗುದಿಲ್ಲಮ್ಮ, ಅಷ್ಟಾಯ್ತಾ? ಮಣಿ ಕಟ್ಟಿ ಹೋಗಿದ್ದಾನಮ್ಮ. ಹಾ. ಆವಾಗ ಯಜಮಾನರು ಬಂದ್ರು, ಎಲ್ಲ ವಿಚಾರ ಹೇಳಿದ್ದೆ ನಾನು ಯಜಮಾನ್ರ ಹತ್ರ. ಈಗ ನನ್ನ ವಿಚಾರವನ್ನು ಕೂಡ ಎಲ್ಲ ಯಜಮಾನ್ರ ಹತ್ರ ನನ್ನ ಹೇಳಿದ್ದೇನೆ. ವಿಚಾರ ಕೂಡ ಹೇಳಿದ್ರು. ಇಬ್ಬರ ವಿಚಾರ ನನ್ನ ಹೇಳಿದ್ದೇನೆ. ಕೆಲಸ ಹೋಯ್ತಾ ಅಂತ. ಕೆಲಸ ಹೋಗುದು, ಇಬ್ಬರದು ಕೆಲಸ ಹೋಯ್ತು. ಈಗ ನಾವೀಗ ಹೋಗುವ. ಎಲ್ಲಿಗೆ? ಓ ಅಮ್ಮ, ಎಲ್ಲ ವಿಚಾರ ಹೇಳಿದ್ದೀಯಾ? ಆದ್ರೆ ಯಜಮಾನ್ರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ಈಗ ಆಸ್ಥಾನ ಬಂದಿದ್ದಾರೆ ಆಗಿದ್ದೇನೆ. ಒಂದು ವಿಚಾರಮ್ಮ, ಒಂದೇ ಒಂದು ವಿಚಾರ. ಮರುಗಬೇಡವನಿ, ಒಂದೇ ಒಂದು ಸಾಕು. ಮರುಗಬೇಡವನಿ, ಮರದ ಬಿಡುವುದಮ್ಮ. ಉದರ ಬೇನೆಯ ನೆವದಿ, ಹೌದಮ್ಮ. ಧರಣಿ ಬಗೆ ಹುಲಿಗಾಲು ಬೇಕೆಂದು ಬೆಳೆದರೆ ಯಾರಿದ್ದಾರಿಂದ ಬೇಕಲ್ಲ ಇಲ್ಲಿ. ಅರಿತು ಮಣಿಕಂಠ ಕಾನನಗೆ ತೆರಳುತ್ತ ಹೋಗುತ್ತಾನಮ್ಮ. ದುರ್ಮರಣ ಬೋಲುವನು ಬಳಿಗ ಧರಣಿ ಬಗೆ ಹುಲಿಗಾಲು ಬೇಕೆಂದು ಬೇಳು ಮರುಗಬೇಡವ ಒಂದು ಕೆಲಸ ಈಗ ಕೆಟ್ಟು ಹೋಯ್ತು ಅಂತ ಆದ್ರೂ ಸಹ ಸಾಧಿಸದೆ ಸಬಲವನ್ನು ನುಂಗಬಹುದು ಅಂತ ಹೇಳ್ತಾರಲ್ಲ, ಹಾಗೆ ಪುನರಪಿ ಪ್ರಯತ್ನ ಮಾಡ್ಬೇಕಮ್ಮ ನಾವು. ಏನು ಬೇಡ, ಯಾಕೆ? ದೊಡ್ಡ ನಮಸ್ಕಾರ. ಯಾವುದಕ್ಕೆ? ಇವತ್ತೀಗ ಈಗ ಹೊರಡಿ. ಹೋಗುವಾಗ ಹುಷಾರಿದ್ದೆ, ಈಗ ಮಾತ್ರ ಸ್ವಲ್ಪ ಪೆಟ್ಟಾಗಿದೆ ಅಂತ ಈ ರೀತಿ ಮಾತಾಡ್ತಾ ಇದ್ದಾರೆ. ಮತ್ತೆ ಒಂದು ಕೆಲಸ ಹೇಳಿದ್ರು, ಅದನ್ನು ಸರಿಯಾಗಿ ಮಾಡುವುದಕ್ಕಾಗುದಿಲ್ಲ. ಏನಾಯ್ತು? ಅಲ್ಲಿ ಪೆಟ್ಟಾದ ಕಾರಣ ಈ ರೀತಿ ಅದ್ದಲ್ಲ. ಒಂದು ವಿಚಾರಮ್ಮ, ಮಗುವನ್ನು ಇನ್ನೊಂದು ರೀತಿಯಿಂದ ಕೊಲ್ಬಹುದಮ್ಮ. ಹೇಗೆ? ಬೇರೆ ಏನಲ್ಲ, ಈಗ ಹೊಟ್ಟೆ ನಾವು ಹೊರಬೇಕು. ಅಲ್ಲ, ನನ್ಗೆ ಹೊಟ್ಟೆ ನೋವು. ಯಾರಿಗೆ ಹೊಟ್ಟೆ ನೋವು ಈಗ? ಹೊಟ್ಟೆ ನೋವು ಯಾರಿಗೆ? ನನಗೆ ಹೊಟ್ಟೆ ನೋವ? ಮತ್ತೆ ಹೊಟ್ಟೆ ನೋವು ಯಾರು? ಹೆಂಗಸರಿಗೆ ಬರಬೇಕಾದ್ದು. ನಿಂಗೆ ಹೊಟ್ಟೆ ನೋವು ಬರ್ಬೇಕಂತ. ಯಾರಿಗೆ? ಅವಳಿಗೆ. ನಂಗೆ ಹೊಟ್ಟೆ ನೋವು ಬಂದಿಲ್ಲ, ಅಭ್ಯಾಸ ಇಲ್ಲ. ನಿಮಗೂ ಇಲ್ಲ. ನಾಟಕಕ್ಕೆ ಮಾತ್ರ ಇದು. ನಾಟಕ ಹೊಟ್ಟೆ ನೋವು ನಾಟಕ ಅಲ್ಲ, ಅವಳಿಗೆ ಹೊಟ್ಟೆ ನೋವು ಬರುವುದಕ್ಕೂ ಅವ ಕಾಡಿಗೆ ಹೋಗುವುದ ಕಾರಣ ಉಂಟಮ್ಮ. ಏನು ಕಾರಣ? ಹೊಟ್ಟೆ ನೋವಿಗೆ ಔಷಧಿ ಹೇಳ್ತಾರೆ. ಅವಾಗ ನಾನು ಹೇಳ್ತೇನೆ, ಗುಳಿಗೆ ಉಂಟು ನನ್ನಲ್ಲಿ, ಅರೆದು ಕೊಡ್ಲಿಕ್ಕೆ ಹಾಲಿಲ್ಲ ಅಂತ ಹೇಳ್ತೇನೆ. ಈಗ ಹೊಟ್ಟೆ ನೋವು ಯಾರಿಗೆ? ನಂಗ ಅವಳಿಗ?
ಯಾರಿಗೆ? ಯಾರಿಗೆ? ನಿನಗೆ. ಹಾ, ನಿನಗೆ ನಿನಗೆ. ಕರ್ಮಕ್ಕ ಹೊಟ್ಟೆ ನೋವು ಬರಬೇಕು. ನಿಮಗೆ ಬರಬೇಕು, ನಾಟಕಕ್ಕಾಗಿ ಮಾತ್ರ. ಈಗ ನನಗೆ ಹೊಟ್ಟೆ ನೋವು. ಅಭಿನಯ ಮಾಡಿ ನೋಡಿ ಸಂತಮ್ಮೆ. ನಿಮ್ಗೆ ನಾಟಕ ಎಲ್ಲ ಮಾಡ್ಲಿಕ್ಕೆ ಬರುದಿಲ್ಲಲ್ಲ? ಯಾರೇ ಇದು ನಾಟಕದಲ್ಲಿ ಪ್ರವೀಣ್ ಅಂತ ಎಲ್ಲ ಹೊಗಳ್ತಾ ಇದ್ರು. ಆಯ್ತು ಮಾಡುವ. ಹಾ ನೀವು ಹೇಳಿದ್ರಲ್ಲ ಆಯ್ತು. ಪ್ರಾಣೇಶ್. ಹಾ ಪ್ರಾಣೇಶ್. ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು. ಓಯ್ ಹಾ. ಇದು ನವರಾತ್ರಿ ಅಥವಾ ಆಗ ಹೊಟ್ಟೆ ನೋವು ತಲೆಯಲ್ಲಿ ಬರ್ತದೆ. ಅಲ್ಲ. ಹೊಟ್ಟೆ ನೋವು ತಲೆಯಲ್ಲಿ ಎಷ್ಟು ಚಂದ ಮಾಡಿದೆ. ಯಾವ ಭಂಗಿ ಅಂತ ಗೊತ್ತಾಗೋದಿಲ್ಲ ಅದು. ಹೊಟ್ಟೆ ನೋವು ತಲೆಯಲ್ಲೆಲ್ಲ ಮತ್ತೆ ಅಲ್ಲ, ಒಳಗಿಂದ ಬರ್ಬೇಕಲ್ಲ, ಒಳಗಿಂದ. ಒಳಗಿಂದ. ಹೌದು. ಹೇಗೆ? ನೀವೊಮ್ಮೆ ಮಾಡಿ ತೋರಿಸ್ತೀರಾ? ಹಾ. ಜನರಿಗೆ ಗೊತ್ತಾಗ್ತದೆ, ಬೇಗ ಗೊತ್ತಾಗ್ತದೆ. ಹೊಟ್ಟೆ ನೋವು ಹೊಟ್ಟೆ ನೋವು ಅಮ್ಮ, ಹೊಟ್ಟೆ ನೋವು ಬೆಳಿಗ್ಗೆ ತಿಂದ ಹೊಟ್ಟೆ ನೋವು ಪರವಾಗಿಲ್ಲ. ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು. ಅಯ್ಯಯ್ಯೋ, 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 ಅಯ್ಯಯ್ಯೋ. ಜೋರು ಹೊಟ್ಟೆ ನೋವು, ಜೋರು ಹೊಟ್ಟೆ ನೋವು. ಮಹಾರಾಜ್ರೇ, ಅಮ್ಮವರಿಗೆ ಹೊಟ್ಟೆ ನೋವಂತೆ. ಜೋರು ಹೊಟ್ಟೆ ನೋವು, ಜೋರು ಹೊಟ್ಟೆ ನೋವು. ಪುರದಲ್ಲಿ ಕೂಗುವ ಧ್ವನಿ ಕೇಳಿದ ರಾಣಿಮ ಅರವೇನಾಯಿತೆಂದು ಪರಮ ಬಯಲೆಯೇ ನಿನಗೇನಾಯ್ತೆ ಹೊರಗಳು ಭೀಕರ ಸ್ವರದಿ ಭೀಕರ ಸ್ವರದಿ ಹುಡುಗಿಗೆ ತಯಾರು ಮಾಡುವಷ್ಟು ಉಳಿಸೋದಿಲ್ಲ. ಮಡದಿಗೆ ಹೊಟ್ಟೆ ನೋವು ಏನಾದ್ರೂ ಒಂದು ಮದ್ದು ಮಾಡಿ. ಇದು ಗುಳುಮವಾಯಿ ಗುಳುಮವಾಯಿ. ಅಯ್ಯೋ, ಇದರಲ್ಲಿ ಬದುಕುವ ಸ್ಥಿತಿ ಇಲ್ಲ. ಹೇಗಾದ್ರೂ ಒಂದು ಮದ್ದು ಮಾಡಿ ಬಂದಿದ್ದಾರೆ. ನಿಮ್ಮ ಧರ್ಮವರ್ತಿ ಉಳಿಬೇಕಾ? ಒಂದು ಪರಿಹಾರ. ಸಣ್ಣ ಗುಳಿಗೆ ಬಾಯಿಗೆ ಆಗ್ತದೆ, ಸಣ್ಣ ಆಣಿ ಒಳಗೆ ಕರ್ಕೊಂಡು ಒಳಗೆ ಕರ್ಕೊಂಡು ಒಳಗೆ ಕರ್ಕೊಂಡು ಸ್ವಲ್ಪ ಕಡಿಮೆ ಆಗ್ತದೆ ಅದು. ಈಗ ಶಾಶ್ವತವಾಗಿ ಪರಿಹಾರ ಆಗ್ಲಿಕ್ಕಿಲ್ಲ. ಏನು ಮಾಡಬೇಕು ಅದಕ್ಕೆ? ಗುಳುಮವಾಯು ಅಂದ್ರೆ ಸದ್ಯಾತಕ್ಕಲ್ಲ, ಯಾವಾಗ ಎಷ್ಟೊತ್ತಿಗೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇಕಾಗಿ ಒಂದು ಗುಳಿಗೆ ಕೊಟ್ಟಿದ್ದೇನೆ, ಇನ್ನೊಂದು ಗುಳಿಗೆ ತಯಾರು ಮಾಡ್ಲಿಕ್ಕುಂಟು. ಅದಕ್ಕೆ ಸ್ವಲ್ಪ ಹಾಲಿನ ಅವಶ್ಯಕತೆ ಉಂಟು. ಹಾಲಲ್ವೇ? ಹೌದು. ಯಾರಲ್ಲಿ ಒಂದು ಹಂಡೆ ಹಾಲು ತನ್ನಿ. ಯಾವುದಕ್ಕೆ? ಸಂತರ್ಪಣೆಗ ಮತ್ತೆ ಅಲ್ಲ, ನಾಗನ ಅಭಿಷೇಕ ಉಂಟಲ್ಲಿ. ಹೊಟ್ಟೆ ನೋವಿನ ಅದಕ್ಕೆಲ್ಲ ಆ ಹಾಲಲ್ಲ ಆಗುದಿಲ್ಲ. ಮತ್ತೆ? ಯಾವ್ದು ನಂದಿನಿ ಅಲ್ಲ, ಅದನ್ನು ಮಿಶ್ರ ಆಗ್ತದೆ. ಈಗ ಅದೆಲ್ಲ ಬೇಡ. ಮತ್ತೆ ಯಾವುದು? ಬೇಕಾದ್ದು ಅಲ್ಲಿಂಟು, ಕಾಡಿನಲ್ಲಿ ಉಂಟು. ಕಾಡಿನಲ್ಲಿ? ಹಾ, ಯಾವ ಹಾಲು? ಕಾಡಿನಲ್ಲಿ ಹುಳಿ. ಹುಳಿ ಹಾಲು? ಹಾ. ಹುಳಿ ಹಾಲು ಯಾರಲ್ಲಿ ಒಂದು ಹಂಡೆ ಹುಳಿ ಹಾಲು ತನ್ನಿ. ಓಯ್, ಅದು ಹುಳಿ ಹೆಂಡ ಅದಲ್ಲ. ಮತ್ತೆ? ಹಾಲೇ ಆಗಬೇಕು. ಯಾಗ್ರ. ಓಹೋ, ಹುಲಿಯ ಹಾಲು. ಹೌದೌದು. ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುವವರು ಯಾರಿದ್ದಾರೆ? ಈ ಸಣ್ಣ ಮಕ್ಕಳು ಹೋಗಬಹುದಿತ್ತು, ಅವರಿಗೆ ಪುರುಸೋತಿಲ್ಲ, ಪಾಠಕ್ಕೆ ಪುರುಸೋತಿಲ್ಲ ಅವರಿಗೆ. ಒಂದು ಕೆಲಸ ಮಾಡಬೇಕು. ಏನು? ನಿನ್ನ ಪ್ರಜೆಗಳಿದ್ದಾರಲ್ಲ, ಅವರಲ್ಲಿ ಒಂದು ವಿಚಾರ ಹೇಳಬೇಕು. ಏನದು? ಗುಳಿಗೆ ಹಾಲು ತಂದವರಿಗೆ ಅರ್ಧ ರಾಜ್ಯ ಬಿಟ್ಟು ಕೊಡ್ತೇನೆ ನಂದ್ರು ಸಾರು. ಆಯಿತು. ಯಾರು ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುತ್ತಾರೆ ಅವರಿಗೆ ನನ್ನ ಅರ್ಧ ರಾಜ್ಯವನ್ನೇ ಕೊಡುತ್ತೇನೆ. ತಂದರು ಪ್ರಣಾಮಗಳು. ನೀವು ಹೊಡೆಸಿರ ಡಂಗುರವನ್ನು ಕೇಳಿದವ ನಾನು, ಹಾಗಾಗಿ ಚಿಂತಿಸಬೇಡಿ. ಕಾಡಿಗೆ ನಾನು ಹೋಗುತ್ತೇನೆ. ಬೇಡ ಕಂದ, ಮಲಗಲು ನೀನಾಗಿ ಬರಿ ಬೀಳುವುದು ತರವಲ್ಲ.
ಮಗನೇ ಸರಿಯಲ್ಲ. ಬಾಲಕನು ನೀನಾಗಿ ಹಾಲು ಹಣ್ಣಲು ಬೆಲ್ಲುವುದಲ್ಲಿ ಇಲ್ಲಿರುವುದು ಹಾಲು ಹಣ್ಣನ್ನು ತಿಂದು ನೀನು ಅರಮನೆಯಲ್ಲಿ ನಲಿದಾಡಬೇಕಾದ ನೀನು ಕಾಡಿಗೆ ತೆರಳುವೆಯ? ತರವಲ್ಲ ಮಗನೇ, ಕಾಡಿನಲ್ಲಿ ಅದೆಷ್ಟೋ ಕ್ರೂರ ಮೃಗಗಳಿರುತ್ತದೆ, ನಿನಗೆ ಕಷ್ಟವಾದೀತು ಕಂದ. ಜನಕ ಮಗನೇ ಸಣ್ಣವನೆಂಬ ಕಾರಣಕ್ಕಾಗಿ ಹೆದರುತ್ತಿರುವಿರಿ. ನಾನು ಸಣ್ಣವನಾದರೂ ನನ್ನ ಬಾಣಕ್ಕೆಳೆತನವಿಲ್ಲ. ಕಾಡು ಮೃಗಗಳಿಗೆ ನಾನು ಅಂಜುವವನಲ್ಲ. ತಾಯಿಯ ಸೇವೆ ಮಾಡುವ ಅವಕಾಶ ನನ್ನ ಪಾಲಿಗಿದೆ. ಹಾಗಾಗಿ ನನ್ನನ್ನು ಕಳುಹಿಸಿಕೊಡಿ ಜನಕ. ಒಳ್ಳೆಯದಾಗಲಿ ಮಗನೇ, ಹೋಗಿ ಬಾ. ಹಾಗೆ
ಮಹಿಷಿ ಎಂಬ ನಾಮದಿಂದ ಜೀವನವನ್ನು ನಡೆಸುತ್ತಾ ಇದ್ದೇನೆ. ಪರಮ ಸಂತೋಷದಿಂದ ಸಂಚರಿಸುತ್ತಾ ಇಲ್ಲಿರುವ ಪ್ರಾಣಿಗಳನ್ನು ಕೊಂಡು ಹೊಟ್ಟೆ ತುಂಬಿಸೋಳು ನಾನು. ಹಾಗೆಂದು ನಿತ್ಯದಂತೆ ಕಾನೂನಲ್ಲಿ ಪ್ರವೇಶಿಸುತ್ತಿರುವಾಗ ಅದೇನೋ ನರರ ವಾಸನೆ ಬಡಿಯಿತು. ಅದೆಷ್ಟೋ ದಿನಗಳು ಕಳೆದು ಹೋಯಿತು ನರರ ಮಾಂಸವನ್ನು ತಿನ್ನಲು. ಆದರೆ ಇಂದು ಆ ಬಾಕಿ ನನ್ನ ಪಾಲಿಗೊದಗಿತು. ಘೋರವಾದ ಕಾಂತಾರಕ್ಕೆ ಬಂದವರು ಯಾರು? ಯಾರೇ ಆಗಲಿ ಅವರನ್ನು ಕೊಂದು ಹೊಟ್ಟೆ ತುಂಬಿಸಬೇಕಾಗಿದೆ. ಆದರೆ ಅವರನ್ನು ಕೊಲ್ಲುವ ಬಗೆ ಹೇಗೆ ಗೊತ್ತೇ? ಚರ್ಮವನ್ನು ಒಣಗಿಸಿ ಮಳೆಗಾಲದಲ್ಲಿ ಕರುಕುರು ಕರುಕುರು ಎನ್ನುವುದಕ್ಕಾಗುತ್ತದೆ. ರಕ್ತವನ್ನು ಕುಡಿಯಬೇಕು, ಮಾಂಸವನ್ನು ಮೆಲಬೇಕು, ಚರ್ಮವನ್ನು ಜಿಗಬೇಕು. ಮುಂದುವರಿಯುತ್ತೇವೆ. ನೇರವಾಗಿ ಪ್ರವೇಶಿಸುತ್ತೀಯಾ? ಒಳ್ಳೆ ಮಾತುಗಳು ಇದ್ದೇನೆ. ಯಾಕೆ ಬಂದಿದ್ದೆ ಹೇಳು. ಈಗ
ನಾನು ಪಂದಳದ ಅರಸರ ಮಗ ಶ್ರೀಕಂಠ. ನಾನೊಂದು ಮಹತ್ತಾರವಾದ ಕಾರ್ಯಕ್ಕೆ ಈ ಕಾರಣಕ್ಕೆ ಬಂದಿದ್ದೇನೆ. ಒಳ್ಳೆಯ ಮಾತಿನಲ್ಲಿ ದಾರಿ ಬಿಟ್ಟರೆ ಸರಿ. ನನ್ನನ್ನು ಇಷ್ಟೆಲ್ಲ ಪ್ರಶ್ನಿಸುವ ನೀನು ಯಾರು? ಏನೋ ನೀನು ನಂಗೆ ಹೇಗೆ ಕಾಣುತ್ತೆ ಅವಲ್ಲಯ್ಯ? ಹೇಗೆ ಹೇಗೆ? ಸಣ್ಣ ಕುರಿಯ ಹಾಗೆ ಬಲಿ ಕೊಡುವುದಕ್ಕೆ ಸಿದ್ಧವಾದಂತಹ ಕುರಿಯಾಗಿ ಕಾಣುತ್ತಾ ಇದೀಯಾ? ಒಳ್ಳೆಯ ಮಾತು ಕಾಣುತ್ತಾ ಇದ್ದೇನೆ. ಒಂದು ನಿನ್ನ ರೂಪಕ್ಕೆ ನಾನು ಮಾರು ಹೋಗಿದ್ದೇನೆ ಅಲ್ಲ ಅಂತ ಆದ್ರೆ ನೀನು ನನ್ನನ್ನು ಮದುವೆ ಆಗಬೇಕು. ಇಲ್ಲ ಆದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ಮುಚ್ಚಬಾಯ್. ಇದ್ದುಕೊಂಡು ಇಲ್ಲಿ ಓಡಾಡುವ ಜಾನುವಾರುಗಳನ್ನು ಕೊಂದು ತಿನ್ನುವ ನಿನಗೆ ಹೌದು ಶಾಸ್ತಿಯನ್ನು ಮಾಡುತ್ತೇನೆ. हरिहर रसोत जय तु जय जय परम पावन चरित जय जय परमनाथर मूर्ति जय जय जयवतु जय जय ನಿಮ್ಮ ಮಹಿಮೆಯನ್ನು ಅರಿಯದೆ ಇವರಿಗೆ ಹೋರಾಟಿದ ಮಹಿಷಿಯೇ ನಾನು. ಹೌದೇ? ನನ್ನ ಈ ರೂಪಕ್ಕೆ ಬಲವಾದ ಕಾರಣವಿದೆ. ಗಾಲವ ಮುನಿಯ ಮಡಗಿಯಾಗಿದ್ದ ನಾನು ನನ್ನವರ ಶಾಪದಿಂದಾಗಿ ಮಹಿಷಿಯಾಗಿ ಹುಟ್ಟಿದ್ದೆ. ಆ ಸಂದರ್ಭದಲ್ಲಿ ಶಾಪಕ್ಕೆ ಪರಿವರ್ತನೆ ಏನೆಂದು ನಮ್ಮವರಲ್ಲಿ ಕೇಳಿಕೊಂಡಾಗ ಒಂದೊಂದು ಕಾಲದಲ್ಲಿ ಹರಿಹರ ವಂಶದಿಂದ ಹುಟ್ಟಿದ ಮಗನ ಬಾಣಸ್ಪರ್ಶದಿಂದಾಗಿ ನನ್ನ ಶಾಪ ಪ್ರಾಪ್ತವಾಗುವುದೆಂದು ಹೇಳಿದರು. ಆ ಶುಭ ದಿನಗಳು ಈಗ ಬಂದದಾಗಿದೆ. ದೇವಾ, ನನ್ನ ಮನದಾಸೆಯೊಂದಿದೆ. ಏನದು? ನೀವು ನನ್ನನ್ನು ವರಿಸಿ ಉದ್ಧಾರಿಸಬೇಕು ತಂದೆ. ನಿನ್ನ ವಿಚಾರ ನನಗೆ ತಿಳಿಯಿತು, ಆದರೆ ಅದು ಈ ಕಾಲಕ್ಕೆ ಸಾಧ್ಯವಿಲ್ಲ. ಮುಂದೊಂದು ಕಾಲದಲ್ಲಿ ನಾನೊಂದು ಕ್ಷೇತ್ರದಲ್ಲಿ ನೆಲೆಯಾಗುವವನಿದ್ದೇನೆ. ಅಲ್ಲಿ ನನ್ನನ್ನು ಕಾಣುವುದಕ್ಕೆ ಅದೆಷ್ಟೋ ಮಂದಿ ಭಕ್ತರು ಬರುತ್ತಾರೆ. ಯಾವ ಕಾಲಕ್ಕೆ ಭಕ್ತರು ನನ್ನ ದರ್ಶನವನ್ನು ಪಡೆಯಲು ಬರುವುದಿಲ್ಲವೋ
ಆ ಸಂದರ್ಭದಲ್ಲಿ ನಾನು ನಿನ್ನ ಕೈ ಹಿಡಿದು ಉದ್ಧರಿಸುತ್ತೇನೆ. ಅಷ್ಟರವರೆಗೆ ಆ ಕ್ಷೇತ್ರದಲ್ಲಿ ನೀನು ಮಾಲಿಗ ಪುರತಮ ಎಂಬ ನಾಮಧಯದಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಾ. ಇದು ನಿನಗೆ ಮೋಕ್ಷವನ್ನು ಕರುಣಿಸುತ್ತಾ ಇದ್ದೇನೆ. ಸರಿ, ಮಹಿಷಿಗೆ ಮೋಕ್ಷವನ್ನು ಕರುಣಿಸಿದ್ದೇನೆ. ಆದರೆ ನಾನು ಬಂದಂತ ಕಾರ್ಯ ಪೂರ್ಣವಾಗಲಿಲ್ಲ. ಹುಲಿಯ ಹಾಲಿಗಾಗಿ ದೇವನಲ್ಲಿ ಪ್ರಾರ್ಥಿಸುತ್ತೇನೆ. ಓಂ ನಮೋ ಶಿವಾಯ. ಅದು ಆ ಕುರಿತು ಆಲೋಚಿಸುವಾಗ ದೇವಾನು ದೇವತೆಗಳೇ ಹುಲಿಯ ರೂಪದಲ್ಲಿ ಬರುತ್ತಾ ಇದ್ದಾರೆ. ದೇವೇಂದ್ರನೇ ಸ್ವತಃ ಹೆಣ್ಣು ಹುಲಿಯಾಗಿ ಬಂದವನಿದ್ದಾನೆ. ಆ ಹುಲಿಯನ್ನು ಏರಿಕೊಂಡು ಅರಮನೆಗೆ ತೆರಳುತ್ತೇನೆ. ಹೇಳಿದಂತೆ ಹುಲಿಯ ಹಾಲಿನ ಬದಲಿಗಾಗಿ ಹುಲಿಯನ್ನೇ ತಂದಿದ್ದೇನೆ ಜನಕ. ಎಷ್ಟು ಬೇಕೋ ಅಷ್ಟು ಹಾಲುಗಳನ್ನು ಪಡೆದುಕೊಳ್ಳಿ. ಸರಿ ಮಗನೇ. ಪಂಡಿತರೇ, ಪಂಡಿತರೇ, ನಾನು ಒಂದಿಷ್ಟು ಗಂಜಿ ಊಟ ಮಾಡಿ ಬರ್ಬೇಕಾದ್ರೆ ನಿಮ್ಮ ಜನ ಬಂತು. ಒಂದಿಷ್ಟು ಗಟ್ಟಿ ಉಪ್ಪಿನಕಾಯಿ ಎಲ್ಲ ಹಾಕಿ ಊಟ ಮಾಡುವ ಸಿದ್ಧರಿದ್ದೆ. ಪಂಡಿತರೇ, ನನ್ನ ಮಡದಿಯ ಮದ್ದಿಗೆ ಹಾಲು ಬೇಕೆಂದು ಹೇಳಿದ್ದೀರಲ್ಲ, ಅವನು ತಂದೆ ತಾನೆ. ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ನನ್ನ ಮಡದಿಯ ಹೊಟ್ಟೆ ನೋವನ್ನು ಕಡಿಮೆ ಮಾಡಿ. ಅದು ಅಂತಾಗಲ್ಲ, ಹಾಗಾದ್ರೆ ತೊಂದರೆ ಇಲ್ಲ, ಯಾವ ತರ ಇಲ್ಲ. ಯಾರಿಗೂ ಹೊಟ್ಟೆ ಮೇಲೆ ಅಂದ್ರೂ ಹಾಲು ಉಂಟು ಉಚಿತವಾಗಿ. ಉಚಿತವಾಗಿ ಹಾಲು ಬಂತು. ಎಲ್ಲಿಂಟು? ಬನ್ನಿ, ಹೀಗೆ ಬನ್ನಿ ಪಂಡಿತರೇ, ಹೀಗೆ ಬನ್ನಿ. ಮಗನೇ ಜನಕ, ನಿನ್ನ ಸಾಹಸವನ್ನು ಕಂಡು ಮನಸ್ಸಿಗೆ ಸಂತೋಷವಾಯಿತು. ಹುಲಿಯನ್ನು ಹೇರಿ ಬಂದ ನಿನ್ನನ್ನು ಎಲ್ಲರೂ ಅಯ್ಯಪ್ಪ ಅಯ್ಯಪ್ಪ ಎಂದು ಕರೆಯುತ್ತಿದ್ದಾರೆ. ಇನ್ನು ಮುಂದಕ್ಕೆ ನೀನು ಅಯ್ಯಪ್ಪ. ಮೊದಲಿಗೆ ಈ ಹುಲಿಯನ್ನು ಕಾನನಕ್ಕೆ ಮರಳಿಸು. ಹಾಗೆ ಆಗಲಿ ಜನಕ. ಓಂ ನಮೋ ಶಿವಾಯ. ಮಗನದ ಹಾಸ ಕಡೋದರಣಿ ಬಾ ಮಗನ ಕಾನನಗಿಂದು ತೆರಳುವೆ, ಮಗನೇ ಕಾನನಗಿಂದು ತೆರಳುವೆ. ನಿಗವಸೆ ಹೋಗಾದನವ ಏರುಡ ಸಗರಿ ಮಾಡು. ಈಗಗುವ ಶಿವದನವ ಏರುದ ನೀ ಸೊಗದಿ ಬಾಳು. ನಾನಿನ್ನು ವಾನಪ್ರಸ್ಥವನ್ನು ಗೈಯುವವನಿದ್ದೇನೆ. ನೀನು ಪಂದಳದ ಅರಸನಾಗಿ ಇಲ್ಲಿಯ
ಜನರನ್ನು ರಕ್ಷಿಸಬೇಕು ಕಂದ. ಜನಕ ಮಗನೇ, ನನ್ನ ಮರದ ಮಾತನ್ನು ನೀವು ಕೇಳಬೇಕು. ಏನದು? ನಿಜವಲ್ಲ ಸಂಸಾರ ಜನಕ ಭುಜಗಾಭರಣ ಬಲ್ಲ ಜನಕ ಭುಜಗಾಭರಣ ಬಲ್ಲ ತ್ಯಜಿಸುವೆ ಸರ್ವ ಸುಖಗಳನ್ನು ತ್ಯಜಿಸುವೆ ಸರ್ವ ಸುಖಗಳನ್ನು ನಿಜ ಬಲ್ಲ ಸಂಸಾರ ಭುಜಗಾಭರಣ ಬಲ್ಲ ತ್ಯಜಿಸುವೆ ಸರ್ವ ಸುಖಗಳನ್ನು ಭುಜಗಾಭರಣನನ್ನು ಕಾನನದಿನಾವಿಂದು ಭುಜಗಾಭರಣನನ್ನು ಕಾನನದಿನ ಭಜಿಸಲ್ಕೆ ಹೋಗುವೆನು ನಾನು ಭಜಿಸಲ್ಕೆ ಹೋಗುವೆನು ಭುಜಗಾಭರಣನನ್ನು ಕಾನನದಿನಾವಿಂದು ಭಜಿಸಲ್ಕೆ ಹೋಗುವೆನು. ನಿಜವಲ್ಲ ಸಂಸಾರ ಭುಜಗಾಭರಣ ಬಲ್ಲ ತ್ಯಜಿಸುವೆ ಸರ್ವ ಸುಖಗಳನ್ನು ಜನಕ ನನ್ನ ಮನದ ಮಾತನ್ನು ನೀವು ಕೇಳಬೇಕು. ಈ ಜೀವನವೆಂದಿಗೂ ಶಾಶ್ವತವಲ್ಲ ಜನಕ. ಶಾಶ್ವತವಾದ ಜೀವನ ಬೇರೊಂದಿದೆ. ಯಾವುದು? ಪಟ್ಟದ ಆಸೆಯಿಂದಾಗಿ ನಾನು ಕಾಡಿಗೆ ಹೋದವನಲ್ಲ ಜನಕ. ಮಗನೇ, ಈ ಜೀವನವೆಂಬುದು ಒಳ್ಳೆಯ ಹಾಗೆ ಒಂದೊಮ್ಮೆಗೆ ಕಾಣಿಸುವುದಕ್ಕೆ ಸಿಕ್ಕಿದರೆ ಅದೇ ಕ್ಷಣದಲ್ಲಿ ಅದು ಒಡೆದು ಹೋಗುತ್ತದೆ. ಹಾಗೆ ನಮ್ಮ ಜೀವನ ಕೂಡ ಜನಕ. ಶಾಶ್ವತವಾದ ಜೀವನವನ್ನು ಕಾಣಲು ನಾನು ಕಾಡಿಗೆ ಹೋಗಿ ತಪಸ್ಸನ್ನು ಗೈಯಬೇಕೆಂದು ಮನಸ್ಸು ಮಾಡಿದ್ದೇನೆ. ಹಾಗಾಗಿ ನನ್ನನ್ನು ಕಾರಣಕ್ಕೆ ಕಳುಹಿಸಿಕೊಡಬೇಕು ಜನಕ. ಮಗನೇ, ಜನಕ ತೊರೆಯುತ್ತ ನಿಲ್ಲನು ಬದುಕುವ ಬಗೆಯುವುದು ಹೇಗೆ ಮಗನೇ? ಮನೆ ರಕ್ಷಿಸಬೇಕೆ ತೊರೆಯುತ್ತ ನಿಲ್ಲನು ಬದುಕುವ ಬಗೆಯುವುದು ಹರನೆ ರಕ್ಷಿಸಬೇಕೆ ಹರಿಗಳು ಪುರವನ್ನು ಸೂರೆಗೈಯಲು ನಾನು ಒರೆಯುರಿಯಾರೊಡನೆ ಹರಿಗಳು ಪುರವನ್ನು ಸೂರೆಗೈಯಲು ನಾನು ಒರೆಯುವ ಜಾರೊಡನೆ ತೊರೆಯುದ ನಿಲ್ಲನು ಬದುಕುವ ಬಗೆಯುವುದು ಯಾಕೆ ಈ ರೀತಿಯಾದ ಕಠೋರವಾದ ಮಾತುಗಳನ್ನು ಆಡುತ್ತೀಯ? ನೀನು ಕಾಡಿನಲ್ಲಿ ಸಿಕ್ಕಾಗ ನಾನು ಅದೆಷ್ಟೋ ಕನಸುಗಳನ್ನು ಕಟ್ಟಿದ್ದೆ. ಈಗ ಆ ಕನಸಿನ ಗೋಪುರವೇ ನೆಲಕ್ಕೆ ಉರುಳಿದ ಅನುಭವವಾಗುತ್ತಾ ಇದೆ. ನೀನು ನನ್ನ ಕೀರ್ತಿಯನ್ನು ಬೆಳಗಿಸುವುದಕ್ಕೆ ಸದಾ ನನ್ನ ಜೊತೆ ಇರುತ್ತೀಯಾ ಎಂದು ಭಾವಿಸಿದ್ದೆ. ಆದರೆ ನೀನು ಪಟ್ಟವನ್ನು ಏರುವುದಿಲ್ಲ ಎಂದು ಹೇಳುತ್ತಿದ್ದೆ.
ಹೇಳ್ತೀಯಲ್ಲ, ಯಾಕೆ ಕಂದ? ಒಂದು ವೇಳೆ ವೈರಿಗಳು ನಮ್ಮ ಈ ಪುರಕ್ಕೆ ದಾಳಿಯನ್ನು ಮಾಡಿದರೆ ನಮ್ಮ ಜನರನ್ನು ರಕ್ಷಿಸುವವರು ಯಾರಿದ್ದಾರೆ ಕಂದ? ಈ ಪಟ್ಟವನ್ನು ಏರುವವರು ಯಾರು? ಜನಕ ಮಗನೇ, ಕಷ್ಟಗಳನ್ನೊಳ್ಳೆಲ್ಲ ಇಷ್ಟ ದೇವು ಮರಿಸಲು ನಮ್ಮ ಈ ಪಂದಳಕ್ಕೆ ಮುಂದೊಂದು ಕಾಲಕ್ಕೆ ಕಷ್ಟ ಬಂತೆಂದಾದರೆ ನನ್ನನ್ನು ಸ್ಮರಿಸಿ ನಾನು ಬಂದಂತ ಕಷ್ಟವನ್ನು ಬಗೆಹರಿಸುತ್ತೇನೆ. ಅಷ್ಟೇ ಅಲ್ಲ, ಪಂದಳದ ಪಟ್ಟವನ್ನು ತಮ್ಮನಾದ ಕನಕವರ್ಮನಿಗೆ ನೀಡಿ ಅದು ತಡ ಮಾಡುವುದಿಲ್ಲ ಜನಕ. ಕಾಣದ ಶಕ್ತಿಯೊಂದು ನನ್ನನ್ನು ಕೈಬೀಸಿ ಕರೆಯುತ್ತಾ ಇದೆ. ನನ್ನನ್ನು ಕಾರಣಕ್ಕೆ ಕಳುಹಿಸಿಕೊಡಿ ಜನಕ. ಆಗಲಿ ಕಂದ, ಒಳ್ಳೆಯದಾಗಲಿ. ನಮ್ಮ ಹೆಸರು ಕೇಳಿದ್ರೆ ಯಾರಾದರೂ ನಮ್ಮ ಮುಂದೆ ಬಂದು ನಿಲ್ಲುತ್ತಾರೆ? ನಿಂತರೂ ಬದುಕುವುದಕ್ಕುಂಟೆ. ನಾವು ಅದೆಷ್ಟೋ ಮನೆಗಳನ್ನು ದರೋಡೆ ಮಾಡಿದ್ದೇವೆ, ಅದೆಷ್ಟೋ ತಲೆಗಳನ್ನು ಕಡಿದಿದ್ದೇವೆ. ಹಾಗಾಗಿ ನಮಗೆ ಏನು ಹೇಳುತ್ತಾರೆ? ವಾವರ ದರೋಡೆಕೋರ ಎಂದು. ದರೋಡೆಕೋರ ಅಬ್ಬೋ ಆದರೆ ನಾವು ಮೊದಲು ಹೀಗೆ ಇದ್ದೇವಾ? ನಮಗೆ ಉಣ್ಣುವುದಕ್ಕೆ ಅನ್ನ ಇರಲಿಲ್ಲ. ಅದೆಷ್ಟೋ ಶ್ರೀಮಂತರಲ್ಲಿ ಕೇಳಿದೆವು, ಯಾರೂ ಕೊಡಲಿಲ್ಲ. ನಂತರ ಏನು ಮಾಡಿದೆವು? ಆ ಶ್ರೀಮಂತರನ್ನು ಕಳ್ಳ ಹೊಡೆದು ಬಡವರಿಗೆ ನೀಡಿದೆವು. ಒಳ್ಳೆ ಹೊಡೆದಲ್ಲಿ ಕೊಳ್ಳೆ ಹೊಡೆದು ಬಡವರಿಗೆ ನೀಡಿದೆವು. ಈಗ ನೋಡಿ
ದಿನಕ್ಕ ಒಂದೊಂದು ಮನೆಯನ್ನು ಒಳ್ಳೆ ಹೊಡೆಯುತ್ತಾ ಇದ್ದೇವೆ. ಅದು ಒಪ್ಪುದನಿ. ಆದರೆ ಇವತ್ತು ಎಲ್ಲಿಗೆ ಹೋಗುವುದು ಗೊತ್ತುಂಟೆ? ಏನು ಗೊತ್ತೇ? ಆ ಕಡೆ ತೆಂಕಲಾಗಿ ಕೇರಳ, ತೆಂಕಲಾಗಿ ಕೇರಳ. ಇನ್ನಲ್ಲೇ ಅಲ್ಲಿ ಒಂದು ಊರು ಉಂಟು. ಮೀನು ಬಿತ್ತು ಒಂದ ಊರು ಉಂಟು. ಆ ಊರು ಉಂಟ ಅದು ಕೊಯ್ಯಲ್ಲೇ ಮುಂಜಾನೆ ಇದ್ದಿಲ್ಲ ಎಲ್ಲ ಬೊಲ್ಲ ಬಂದ್ಮೇಲೆ ಅದು ಬೆಳೆಯ ಬೆಲ್ಲ ಬಂದಿನಲ್ಲೇ ಅದು ಎಲ್ಲ ಸರಿಯಾಗಿದೆ. ಈಗ ಅಲ್ಲಿ ಪಂದಳ ರಾಜ್ಯ ಉಂಟು. ಪಂದಳ ಪಂತಳ ಪಂತಳ ಪನ್ಯಪ್ಪ ಪಂದಳ ರಾಜ್ಯ ಪಂತಳ ಪಂದಳ 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 ರಾಜ್ಯ. ಇನ್ನೊಂಚೂರು ಸರಿ ಅನ್ಕೊಂಡು ಉಚ್ಚಾರ ದೋಷ ಪಂದಳ ಎಂಕೊಂಚೂರು ಉಚ್ಚಾರ ಮಂಗಾಪನು ಪಂದಳ ಪಾತ್ರನ ಉಚ್ಚಾರ ಉಚ್ಚಾರ ದೋಷ ಉಂಟು. ಪಂದಳ ರಾಜ್ಯ ಪಂತಳ ಅಲ್ಲಿಯ ಅರಸ ಉಂಟು. ಯಾರು? ಕೇತಕಿ ವರ್ಮ. ಕೇತಕಿ ವರ್ಮ ಕೇತಕಿ ವರ್ಮ ಕೇತಕಿ ಅದನ್ನ ಶರ್ಮ ಶರ್ಮಲ್ಲಿ ಈಗನೆಲ್ಲ ಹಾಕಿ ಜ್ಯೋತಿಷಿಯಲ್ಲಿದ್ದಾಗ ಅವನಲ್ಲ ವರ್ಮ ಕೇತಕಿ ವರ್ಮ ವರ್ಮ ಅಲ್ಲೇನ ವರ್ಮ ವರ್ಮ ಅವನಲ್ಲಿ ಬಹಳ ಸಂಪತ್ತುಂಟು. ಸಂಪತ್ತು ಪೊನ್ನಿಂದ ಏನುಂಟು ಗೊತ್ತುಂಟ? ಚಿನ್ನ ಉಂಟು, ಬೆಳ್ಳಿ ಉಂಟು. ಅಲ್ಲಿಗೆ ಹೋಗಿ ಅದನ್ನು ನಾವು ಪಡೆಯಬೇಕು. ಹೋಗೋ ವಿಚಾರ ಏನು ನಿಮ್ಮ ಅಭಿಪ್ರಾಯ? ಅದು ಹೇಳಿ. ಅಪ್ಪು ಹೇಳಿದ ಒಬ್ಬದ ಕ್ಷಣವು ಅವೇ ಅವು ಮುಂದೆ ವಿಷಯ ನಿಂಗಲಕ್ಕದ್ದು ಬೀಡಿಂದ ಇದು ವಿಷಯ ಅದ್ರ ಹಿಂದೆ ಬಾಯ್ ಬಂದ ಬಾಯ್ ಬಂದಿಲ್ಲ ಬಂದಲ್ಲ. ನಿಂಗ ಬೇಡಿಕಂಡ ಈ ನಾಯಿಂದ ಮೋನು ಉಂಡ ನಿಂಗ ಬೇಡಿಕಂಡ ನಾ ಮೋನು ಉಂಡ ಬೇಡಿಕಂಡ ನಂಗ ಅವಡಕ್ಕೆ ಹೋಗು ಇಂದ್ರ ಬರ್ರಿ ಮಗ್ಗ ಒಂಜಿ ಬಣ್ಣಗಲ್ಲ ಎಪ್ಪದಜ್ಜ ಏನೋ ಒಂದು ಕುಳಿತು ಬಾಕಿ ಆತ ದಾನ ದಾನ
ನಿನಗೆ ಗೊತ್ತಿಲ್ವೇನೋ ಬರ್ಬೇಕು ಅಂತ? ಅಲ್ಲ ನಿಮ್ಗೆಲ್ಲ ಅಲ್ಲಿ ಅವ್ರದ್ದು ಹೇಳ್ತೇನೆ. ನಾನಲ್ಲಿ ಕೂತ್ಕೊಂಡಿರುವಾಗ ನೀವು ಇಲ್ಲಿ ಸಂಪತ್ತಲ್ಲಿ ಎಲ್ಲ ಆಟ ಆಡುದ ನೀ ಬೆಲೆ ಅಲ್ಲದ ಒಂಜಿ ತರಕೊಂಜಿ ದೀಗುಡ್ಲೆ ಬಾರಿ ಮಲ್ಲ ಜನ ಅಂದ ಇರ ಮಾಚಪ್ಪ ಮಗ ಯಾರಿಗೋ ಮತ್ತೆ ಅವಳೆ ಅಲ್ಲಿ ಅಲ್ಲಿ ಅವನಿಗೆ ನೀನೇನು ಹೇಳ್ತಾನೆ எனக்கு பேடில்ல ಗೊತ್ತುಂಟು ഞാൻ പേടിച്ചിട്ടില്ല ಅದಕ್ಕೆ ಹೇಳಿದ್ದು ഞാൻ പേടില്ല അവിടെ പോയിട്ട് എന്ത് നിന്റെ വിഷയം എന്ത് എന്താ നിന്റെ വിഷയം എന്താ ಯಾರ್ದು ഇത്ര പൊന്നെ അതിന്റെ ഉപ്പൻ്റെതാ പിന്നെ നിന്റെ ഉപ്പൻ്റെതാ അതല്ല ಊಟಲ್ಲೆಲ್ಲ ಅವನಿಗೆ ಮುಟ್ಟಿಲ್ಲ ಅವ್ರೆ ಅಲ್ಲಿ ಹೋಗಿ ಹೇಳುದು ಹಾಗೆ ഇത്ര പൊന്നിന്റെ അല്ലേ നിന്റെ ഉപ്പമ്മതാ ಕೊಡು ತೆಂಗಮಾರ್ಕ್ ಇಡಕಮಾರ್ಕ್ ಅವ್ರಿಗೆ ಮಂಗಲಾಯ್ತಲೆ ಅವ್ರಿಗೆಲ್ಲ ಅದಕ್ಕೆಲ್ಲ ಕಾಮಿಲೆಲ್ಲ ಉಂಟಲ್ಲ ನಿನ್ನ ಒರುದು ಚೂರಿ ಎರ್ತಿತ್ತು ಮತ್ತಾರಿಗೋ ಈಗ ಕೂತ್ಮೇಲೆ ಅವನಿಗೆ ಅಲ್ಲಿ ಹೋಗಬೇಕು ಆ ಪಂದಳಕ್ಕೆ போயிட்டு ಅವನ ಬಲ್ಚಿಟ್ಟು பொன்னியெல்லாம் நம்மள்ದ ಹಾಕಿತ್ತು நம்மள பெண்ಣಿಗಳು ಕೊಡ್ತಿತ್ತು ಅದು ஒரு ಚಂದ ಕಾನೂನು ಅಲ್ಲಿ ಹೌದಲ್ಲ ಹೌದು ಹೋಗ್ಬೇಕಲ್ಲ ತಡ ಮಾಡುವುದಲ್ಲ ಎಂದಿದಿ ಯಾವುದು ಗೊತ್ತಾಯ್ತೆ ಏನಿದೆ ಇದೇ ಪಂದಳ ರಾಜ್ಯದ ಮಹಿಳೆ ಪಂದಳ ನೀ ಅಲ್ಲೇ ಏನು ಅಲ್ಲೇ ಇದು ಎಂತ ದನಿ ಪಂದಳ ಅಲ್ಲೇ ಎಂದ್ರೆ ಇದು ಪಂದಳ ಅಲ್ಲೇ ಅಲ್ಲೇ ಕಾಣುವುದಿಲ್ವೇನು ಒಕ್ಕುದಂಗೆ ಅದೇ ಮಹಾದ್ವಾರ ಅಲ್ಲೇ ಎದ ಅದ್ವಾರ ಅದ್ವಾರ ಅಲ್ಲೇ ಮಹಾದ್ವಾರ ಅದ್ವಾರ ಅಲ್ಲೇ ನೋಡು ಎಷ್ಟು ದೊಡ್ಡದಿದೆ ಅವ ಚತ್ತಲಿಗೆ ಅದ್ವಾರ ಹಾಕನಲ್ಲಿ പിന്നെ ದೊಡ್ಡ ದ್ವಾರ ಮಹಾದ್ವಾರ ಮಹಾದ್ವಾರ ಯಾರಾದರೂ ಒಳಗೆ ಇದ್ದಾರೆ ಎಂದು
ನೋಡಿ ಬನ್ನಿ അങ്ങനെയല്ല ഇവിടെ എത്ര മണി ഖർച്ചായിട്ടിരിക്കൂ ಎಲ್ಲ പൊന്നിൻ്റെത് ಎಂದ್ರೆ അതെന്ത്ര ಅದು ಕೊಂಡು ಹೋಮ ഇത് പൊന്നിൻ്റെത് അവിടെ ബാതിൽ വെച്ച് ഇത് ബാതിൽ നോക്കുക ಎಂದ್ರೆ ಅದಲ್ಲ ഇതാരുടെ ബില്ല് കൊടുക്കുന്നത് ലോ ലോ ಎಂದ್ರೆ ಇವ್ರು ಬಾಂಗ್ ಕೊಡ್ತಾನೆ ಅದೇನು ಗೊತ್ತಾಯ್ತೇನೋ ಎಂದದು ಧ್ವನಿವರ್ಧಕ ഞങ്ങൾ ಬಂದೆಂಗು ಅವರಿಗೆ ಅಲ್ಲಿ ಗೊತ್ತಾಗ್ತದೆ ಅದು ವಾಸು ಕಂಡುപിടിക്കുന്നല്ലേ ಯಾರು ವಾಸು ಕಂಡುപിടിക്കുന്നത് ಧ್ವನಿವರ್ಧಕ വർദ്ധക ಸರಿ ಇದುವರೆಗೂ ಕೊಂಡು ಹೋಮ ನಂಗೆ ಪಲ್ಲಿಗೆ ಬಾಂಗ್ ಕೊಡ್ಕೊಂಡು ദനി ദനി അങ്ങനെയല്ല നീ അവരെ കേട്ടി ഇരിക്കുന്നതല്ലേ അപ്പൊ ഇതിനെ ഞങ്ങൾ വിളിക്കുന്നു ಎಂತಂತ ದನಿ ಆದ್ರೆ ನಾವು ಹೊರಗೆ ಹೋಗ್ಬೇಕಲ್ಲ പിന്നെ ವಿಚಾರ ಮಾಡ್ಬೇಕಲ್ಲ ಏನು ಮಾಡೋದು ಒಳಗೆ ಯಾರಾದರೂ ಇದ್ದಾರೆ ಎಂದು ನೋಡಿ ಬನ್ನಿ எனக்கு பேடில்ல அப்போ நீ போயிட்டு வாவோ ಮೂತಿರಿ ನೀ ಬೇಡ್ತೇವೆ ಅದೆಂದು ನೋಡ್ಕೊಂಡು ನೋಡಿದ್ದಾರೆ ಸೈತಾನ್ ಒಳ್ಳೆ ಉಂಟು ಸೈತಾನ್ ಮೂರ್ತಿ ಉಂಟು ಅದು ಮೂತ್ರಿ ನಿನಗೆ ಬೇಡಿಯ പിന്നെ ಇಲ್ಲ ಇಲ್ಲ ಅದು ನೋಡ್ಕೊಂಡು ಓ ಬೇಡ್ತೀನ ಓ ಎಂದಿನಿ ನೀ ಬೇಡ போல ನೀ ಬೇಡ ನೀನು ನೋಡಿ ಬಾ ನಾನು ಹೋಗಿ எனக்கு பேடிಲ್ಲ ನನಗೆ ಗೊತ್ತುಂಟಲ್ಲ ಧೈರ್ಯ ಇಲ್ಲ ಎತ್ತರನೆ പേടില്ല ಧೈರ್ಯ ಇಲ್ಲ പിന്നെ ಅದು ಜಂಡು ಒಂದೇ ಅಲ್ಲ ಒಂದೇಮಾ പിന്നെಂದ್ರ ಅಪ್ಪ ನಾನು ನೋಕಿದ ಅಪ್ಪ ನೀವು ಉಳ್ಳಲ್ಲೇ ನಾನು ನೋಕಿದ ಬರ್ದ ಉಂಡು ಮನೆ എനിക്ക് പേടിയില്ല ഞാൻ പറഞ്ഞേ ಹೋಗಿ ಬಾ ಹೋಯ್ತು ಬರ അപ്പോ ഉള്ളല്ലേ ഞാൻ ഉണ്ണു മോനെ ഉള്ളല്ലേ ഉണ്ണുണ്ടോ നീ എന്റെ ചെല്ലി മൂത്രിയാ എങ്ങനത്തത് അത് ഒരു ഇത്ര വലിയത് മൂർത്തി കൈയെല്ലാം ഉണ്ട് കൈ ഉണ്ട് കാലുണ്ട് കാല് നോക്കിട്ടില്ല ഞാൻ നോക്കിട്ടില്ല നോക്കിട്ട് വാ തന്നെ അപ്പൊ ചേക്കോ ചേക്ക കിട്ടിയറ ഇത്ര മോനെ ಇಂದ್ರ ಇಂದ್ರ ಕಿಟ್ಟಿಯ ಕಲ್ಲಿಂದ ಅಲ್ಲೇನ കല്ലിൻ്റെതല്ലേ ഇതാ ഇതൊക്കെ വന്നു ഓക്കെ ഇവിടെ കേട്ട പറഞ്ഞത് ചട്ടം സറി ഉണ്ടറാ ഉണ്ടാ ഇതാ ഈന താതാ കിടന്നാവോ ആയിട്ടാ ಇದಲ್ಲ ಇದಲ್ಲ ಅಪ್ಪೋ ಇದನ್ನ ಕುಡಿಲ್ಲ ಬರ್ನ ಕೂಡ ಕೊಂಡ್ಬೇಕು അവിടെ ಬೇಕಾ ಇದು ಬೇಡ ಬಾಗಿಲು ಏನು ಕೊಂಡ್ಬೇಕು ಬಾದ ತನಿ ಅದು ಮೂತ್ರಿ ಕಲ್ಲಿಂದದು ಅದು ದಟ್ಟು ಎತ್ತು ಮಾಚಿತಾಯಿ ಮೂರ್ತಿ ಉಂಟು ಒಪ್ಪು ಮನುಷ್ಯ ಇಲ್ಲ ಬರೀ ಮೂರ್ತಿ ಕೈ ಉಂಟು ಏನು ಮಾಡೋಣ ಕೈ ಸರ್ತ ಆಗ್ತದೆ ಈ ಕೈ ಮೇಲ್ ಬೋನು ಐನ ಪರ ಎತ್ತಿತ್ತು ಈ ಪರ ಬೆಚ್ಚಿ ನಂಗೆ ಉಳ್ಳಕ್ಕೆ ಪೋ ಮೂರ್ತಿ ಉಂಟು ಮನುಷ್ಯ ಅಲ್ಲ ಇಲ್ಲ ನೋಡುವ ಈ ಕತ್ತಿಯಿಂದ ಮೂರ್ತಿಯನ್ನು ಯಾರೋ ನೀನು ನೀವು ಯಾರು ನನ್ನ ಹೆಸರು ಹೇಳಿ ನೀನು ಯಾರು ನಾನೇ ನಿನ್ನ ಹಬ್ಬನ ನೀನು ಯಾರು ನಾನು ಶೇಖ್ ಅವನ್ ಶೇಖ್ ಇವನು ಶೇಖ ಇನ್ನು ಸಾಕು ಎಂದಿನಿದ ಸಾಕು ನೀನು ಯಾರು ನಾನು ಬಂದಿಲ್ಲ ಎಂದ್ರ ನೀನ್ ಹಿಂಗಣ ಹಾಕೊಂತೀರ ನಾನಲ್ಲರ ಯಾರು ಅಪ್ಪುರ ಅಬ್ಬು ಸಾಕು ನಿನ್ನ ಗೊಬ್ಬು ಬಂದ ಉದ್ದೇಶ ನೀನೇ ಯಾರು ನಾನು ಯಾರು ನೀನು ಯಾರು ಬಂದವ ಏನಾಗಬೇಕು ತಲೆ ಗೊತ್ತೋನು ಏನಾಗಬೇಕು ನಮಗೆ ಒಳಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡ ಆಗುವುದಿಲ್ಲ ಆಗುವುದಿಲ್ಲ
ಯಾರು ಭವಾನಿ ಯಾರು ಭವಾನಿ ಹೊಡಿಕೈ ಅದು ಭವಾನಿ ಭವಾನಿ ಯಾರ್ರೆ ಅದು ಭವಾನಿ ಮೋನೆ ಅವ ಹಿಂದುಂಟರ ಬಹಳ ಮೋಸದ ಜನ ಉಂಟು ಅವ ಭಸ್ಮಾಸುರ ಉಂಟು ಅವ ಬೆನ್ನೂರು ಬಹಳ ಮೋಸದ ಜನ ಅಲ್ಲೇ ಅವನ ಹತ್ರ ಮಾಟ ಉಂಟು ಮಾಟ ಉಂಟು ಬೆಳ್ಳಿ ಮಾಟ ಉಂಟು ಪಂಜಿನ ಮಾಟಲ್ಲಿ ಮಂತ್ರ ಉಂಟು ಮೋಸ ಉಂಟು ಸಮಾಸ ಉಂಟು ಅದು ಉಂಟು ಅಲ್ಲೇ ಮೋಸ ಉಂಟು ಈಗ ಎಲ್ಲಿಗೋ ಹೋಯ್ತು ನಮ್ಮ ಕಣ್ಣಿಂದ ತಪ್ಪಿಸಿಕೊಂಡಿತು ಹೋಯ್ತು ಮುಂದೊಂದು ಸಲ ಸಿಕ್ಕಿತು ಆದರೆ ನಾವು ಹೊರಗೆ ಹೋಗಬೇಕು ಭರತಿ ಭೂಪಗಳ ಕ್ಷಣ ದೊರಕೆ ತೆರಳು ದಾದಿದ್ದಿರೆ ಗಿರಿಯದುದರು ತುರುಳರೈ ತಂದಿರ್ಬರು ಏನು ಮಾಡಲಿ ನಾನು ನಮ್ಮ ಪಂದಳಕ್ಕೆ ಪರಕೀಯರ ದಾಳಿಯಾಗಿದೆ ಹಿರಿಯ ಮಗನಾದ ಅಯ್ಯಪ್ಪನು ಕಾರಣವನ್ನು ಸೇರಿದ್ದಾನೆ ಏನು ಮಾಡಲಿ ನಮ್ಮ ಕಷ್ಟವನ್ನು ನಿವಾರಿಸುವವರು ಯಾರಿದ್ದಾರೆ ನಮ್ಮ ಪುರಕ್ಕೆ ಪರಾಕಿಯರು ದಾಳಿ ಮಾಡಿರುವ ಬಗ್ಗೆ ಚಿಂತೆಯನ್ನು ಬಿಟ್ಟು ನನಗಾಜ್ಞೆಯನ್ನು ನೀಡಿದೆ ಅಂತಾದರೆ ಆ ಖಳನನ್ನು ನಾನು ಸಂಹರಿಸಿ ಬರುತ್ತೇನೆ ಕೊಡುವ ಅಪ್ಪಣೆ. ನೀನು ಸಣ್ಣವನಲ್ಲವೇ ನಿನ್ನಿಂದ ಕಷ್ಟವಾಗಿತ್ತು ಬಿಡು ಚಿಂತೆ. ಸರಿ ಕಂದ, ನಿನ್ನ ಜೊತೆ ನಾನು ಸೇನಾ ಸಮೇತನಾಗಿ ಬರುತ್ತೇನೆ. ನಿನಗೆ ಒಳ್ಳೆಯದಾಗಲಿ.
ನಮ್ಮ ಪುರಕ್ಕೆ ದಾಳಿ ಮಾಡಿದ ಮುಂದೆ ಕಾಣುವಲ್ಲದೆ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ಕಂಡಿರ ಅವರಿಗೆ ಆರಕ್ಷಣ ಬದುಕಲು ಅವಕಾಶ ಮಾಡಿಕೊಳ್ಳಾರೆ. ಬಂದವ ಸಾಮಾನ್ಯನೊಂದು ತಿಳಿಯಬೇಡ. ನೀನು ಇಲ್ಲಿನ ಯುವರಾಜ ಕನಕವರ್ಮನಾದೆ. ಯುವರಾಜ ಇದ್ದೀವಿ ಕನಕ ಮಾರ್ರೆ ಬಂದವ. ನೀ ಯುವರಾಜ ಅಲ್ಲೇ ಕನಕ ಮಾರ್ರೆ ಯುವರಾಜರೇ, ನೀ ಕಲ್ತ್ಕೊಂಡಿಲ್ಲ. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಬಂಧನವನ್ನು ಬಿಟ್ಟು ಓಡಿ ಹೋದಿರ ನಿಮಗೆ ಲೇಸು. ಇಲ್ಲವಾದ್ರೆ ನಿಮ್ಮ ತಲೆಗಡಿ ನನ್ನ ಇದು ಈಗ ವಯಸ್ಸಿನ ನಿನಗೆ ಯಾಕೆ ಅಮ್ಮೇರ್ನ ಪ್ರಾಯ ಎಂಚಿನ ಇಂದ್ರ ಉಪ್ಪಂದ ಪ್ರಾಯ ವಯಸ್ಸಾದ ಯುದ್ಧ ಮಾಡಬಾರ್ದು ಅಂತ ಹೇಳೋದು ಕಾನೂನು ಇದೆ. ಕಾನೂನಲ್ಲ ನೀ ಬ್ಯಾಂಡ್ ಇದೆಲ್ಲ ಬ್ಯಾಂಡ್ ಅಲ್ಲೇ ಪುಣ್ಯಲ್ಲಿ ನೀವು ಎಲ್ಲೇ ಹೋದ್ರು ಬುದ್ಧಿ ಬಿಡಿದ್ರಲ್ಲ ನಿಮ್ಮದು. ಅಲ್ಲ ಅದು ಗುಜರಿಕಾನ್ ಮೊನ್ನೆ ಏನು ಮುನ್ನೊಂದವ ನನ್ನ ದನಿಕ್ಕೆ ಬಿಸಿಲು ಬಂದಂಗುಂಡಲೆ ಬಂದರೆ ಹೆಚ್ಚು ಬಂದಂಗುಂಡಲೆ ಬಂದರೆ ಹಿಂದೆ ಬೆಕ್ಕಲೆ ಏನು ಹಿಂದೆ ಬೆಕ್ಕಲೆ ಹೋದ ಆ ಚಿದ್ದಾಕಿದಾಕೊಳಗೆ ಹೊರತು ನೀ ಯುವರಾಜ ಅಲ್ಲ ನೀ ಕಲ್ಕೊಮೋನೆ ನೀ ಕನಕವರ್ಮ. ಅದೇ ಕನಕುಮಾರ ಅಲ್ಲೇ ಕನಕವರಲ್ಲ ನೀ ಕನಕುಮಾರ ಪೋ ಬಂದೆಯೋ ಅಲ್ಲ ನಂದು ಬಿಡಿಸಿ ನೋಕ್ಲ പിന്നെ അജാത്തിയല്ലേ നീ കടെ പണ്ടമ്മ നിനക്ക് മാത്ര ബൊത്തി അമ്മേറിന പ്രായാണ്ട് പിന്നെ 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 ആ പൊന്നെല്ലാം കൊടുക്കും നിനക്ക് പൊന്നെല്ലാം കൊടുക്കും ಪರಕಿಯಲ್ಲ
ಔಟೆ ಮರಕ್ಕೆ ನೋಡು, ನೀನು ಮಾಡಿದ ತಪ್ಪನ್ನು ಕ್ಷಮಿಸಿದ್ದೇನೆ. ತಪ್ಪಾಯಿತೆಂದು ಕಾಲಿಗೆರಗಿ ಹಿಂದೆ ನಡೆದರು ಲೇಸು. ಇಲ್ಲವಾದ್ರೆ ಎಡೆಗೊಲೆ ಕೊಟ್ಟುಬಿಡ್ತೇನೆ. ವರ್ಮ ಅಂದರೆ ನೀನೇನು? ಹೌದು, ನಾನೇ. ಬೇಡ ಅದೆಷ್ಟೋ ಬಡವರ ಅನ್ನಕ್ಕೆ ಮಣ್ಣು ಹಾಕಿ ನಿನ್ನ ಭಂಡಾರದಲ್ಲಿ ತುಂಬಿಸಿದೆಯಲ್ಲ, ಅದಕ್ಕೆ ನೀನು ಯೋಗ್ಯನಲ್ಲ. ಒಳ್ಳೆಯ ಮಾತಿನಲ್ಲಿ ಭಂಡಾರದ ಕೈಯನ್ನು ನಮಗೆ ಕೊಡು. ಭಂಡಾರಿಯ ಕೈಯನ್ನು ಕೊಡು. ಭಂಡಾರಿಯಲ್ಲಿ ಅದು ಅದು ಭಂಡಾರದ ಕೈಯೇ ಕೊಟ್ಟು ಕ್ಷಮೆಯನ್ನು ಯಾಚಿಸು. ಯಾರಿದ್ದಾರೆ ನಿನ್ನ ಕಾಡಿದೇನು? ನಿನ್ನಲ್ಲಿ ಮಾತಿಲ್ಲ, ಬಾ ಮುಂದೆ. ಅವನ ಕೈ ಕಾಲುಗಳನ್ನು ಕಟ್ಟಿ ಸೆರೆಮನೆಯಲ್ಲಿ ಹಾಕಿ ಹಾಕಿ ನನಗೆ ಹೊಟ್ಟೆ ನಿಕ್ಕೋರು ನಿಂಗ ನಿಂಗ ತೋಟಿ ಬಯಲ್ಲೇ ತೋಚಲ್ಲಿ ನಿಂಗ ಕೈ ಕಾಲು ಕಟ್ಟುಂಡಲ್ಲ எனக்கு பேடில நீ கெட்டுறா நீ பா நீ பிடி பிடி கை நீ கெட்டுறா நீ பா நான் பிடிக்கணும் நீ பிடிக்கணும் தண்ணி நீ உடனே கை கட்டு எங்க ஜாவுறானி கட்டி இது ஜானல்ல அப்போ யார ಕೈ ಕಟ್ಟಿದ್ದು? ನನ್ನ ಕೈಯಲ್ಲ, ಅವನ ಕೈ ಕಟ್ಟು. ನನ್ನ ಕೈ ಕಟ್ಟು. ನೀ ಕಾಣಿಲ್ಲ ಬೆರ್ದೆ ನೀನು ಆ ದನಿಂದ ಕೆಟ್ಟದ್ದು ഞാനല്ലേ? അപ്പോ ദനി ഇത് എടുക്കമ്മ ಇದೆಲ್ಲ ಮೀನು ಮಿಕ್ಕೊಂದಲ್ಲ ನಂಗೆ ನ್ಯಾಯ ಕಟ್ಟಿ ನಗನ ಗೊತ್ತುಂಟ ಹೆಂಗನೆ ಪುಣ್ಣಿನಲ್ಲೇ ಉಂಟ್ರ ಹೊರಪಲ್ಲಿ ಪುಣ್ಣಿನಲ್ಲೇ ಉಂಟಲ್ಲಿ ಏ ಕಾಪಿ ಮೋನೆ ಅದಾರಿ ಕಾಪಿಂಡ ಮುನ್ನ ಇದು ಕಾಪರಲ್ಲಿ അങ്ങനെ അങ്ങനെ കാപ്പിറാണ് കാപ്പിറാണ് ഇതാ ഞാൻ കട്ടുന്നാവോ എനിക്ക് പേടിയില്ല നിനക്ക് പേടിയില്ലേ ധനി എനിക്ക് പേടിയുണ്ട പേടിയില്ല പേടിയില്ല പേടി ಕಟ್ಟು ಅವನು ಹೆದರೋದಿಲ್ಲ ಇಲ್ಲ ಒಪ್ಪು ಅವನಿಗೆ ಧೈರ್ಯ ಉಂಟು ಅವಡೆ ಉಳ್ಳಲ್ಲಿ ಎಂತದಾಯ್ತು ಚೌಟ್ರನ ಮೆಟ್ಟಿದ್ದು ಎಂದು ಚೌಟ್ರ ಇದು ಪುಡಿಯ ಅಬ್ಬಾ ಬಿಡಬೇಡ ಇಲ್ಲ ಬೀಡಿಬೇಡ ಬೀಡಿಬೇಡ ನಂಗೆ ಅಂಟಲ್ ಕಟ್ಟ ಅಲ್ಲಿ ನೀ ತಾಂಟ್ರೆ ಮೇನಕ್ಕೆ ನಂಗೆ ತಾಂಟ್ರೇವಾ ಬಾ ತಾಂಟ್ರ ನಿನ್ನೆ ಬೆಕ್ಕಲೆ ಬಾ ಬಾ ಕೆಟ್ಟಲ್ಲಿ ಜನಿ ಓ ದನಿ ಕೆಟ್ಟಿಟ ಇನಿಯನ್ನು ಉಪ್ಪು ತಣ್ಣಿ ಕೊಡ್ಕೊನಲ್ಲೇ ಉಪ್ಪು ತಣ್ಣಿ ಅಲ್ಲ ತಣ್ಣಿ ಉಪ್ಪ ಒಂದೇ ಅದು ಕಾಫಿಲಿ ಬೆಟ್ಟಿಗೆ ಉಪ್ಪು ತಣ್ಣಿ ಉಪ್ಪು ತಣ್ಣಿ ಮನೆಯಲ್ಲೇ ಇರುತ್ತೆ ಇಲ್ಲಿಯ ಸಂಪತ್ತು ನಮ್ಮದಾಯಿತು ಇದೆಲ್ಲ ನಮ್ಮಲ್ದಲ್ಲೇ ಅಪ್ಪ ನಮ್ಮಲ್ದಲ್ಲೇ
ಹೌದು. ಎಲ್ಲ ಪೈಸೆ ಕೊಡ್ತದ? ಪೈಸೆ ಕೊಡ್ತೀನಿ ಇಲ್ಲಲ್ಲಿ ಇಲ್ಲ, ಎಲ್ಲ ನಮ್ಮಲ್ಲೇ. ಹೌದು ಬರ್ತದೆ. ಅದೆಲ್ಲ ನಮ್ಮಲ್ಲಿ, ಇದು ನಮ್ಮಲ್ಲೇ. ಇದವ್ರು ಎನಕ್ತಾ ಇದೆಯವ? ಓ ಅದವ್ರು ಎನಕ್ಕವ? ಹೌದಲ್ಲ, ಅದು ಎನಕ್ತಾರೆ, ಅದು ಎನಕ್ಕೆ, ಅದು ನೀನಾಗಾಯ್ತು ಎನಕ್ಕೆ ಬೇಡ. ದನಿ ಇದು ಎತ್ತರ ಪೊನ್ನಿಲ್ಲ ಉಂಟು ಅಲ್ಲೇ ಎಂದು ಪೊನ್ನಿಂಡ. ಅದು ಯಾಕೆ ನಿನಗೆ ಪೆಟ್ಟಿ ಹೋಗುಣ. ಇದು ಪೆಟ್ಟಿ ಕೊಂಡು ಹೋಮ. ಇದು ಪೆಟ್ಟಿ ಬಾಳ ಪುಲ್ಲ. ಇದು ಪೊನ್ನಿಂಡದಲ್ಲಿ ಕೊಂಡು ಹೋಮ. ಓ ಓ ನೋಡ್ತಿಟ್ಟು ಪೆಟ್ಟಿ ಹೋಗುಣ ಅವ್ರೆ. ಏ ಉಮ್ಮ ಏನ್ರೈ ಇದೇನ್ರಪ್ಪೆ ಏನ್ರಲ್ಲ ಏನ್ರೈ ಈಗ ಹೋಗುಲ ಏನ್ರಿ ಅದು ಅದಲ್ಲ ಪೊನ್ನಿಂಡ ಡಬ್ಬೆ ಪೆಟ್ಟಿಗ ಕೊಟ್ಟಿದ್ದ ಪೆಟ್ಟಿಯ ಅಲ್ಲೇ. ಇದೆಲ್ಲ ನಮ್ಮದಾಯಿ ನಮ್ಮದಾಯಿ ಅಲ್ಲೇ 25 ಓದಿ ಹಾಕೋಣಲ್ಲೇ. ನೀವು ಓದಿ ಹಾಕಿ ದನಿಯಲ್ಲಿ ಕೇಳ್ಕೊಳ್ಳ. ದನಿ ಚೊಲ್ಲೋಣ, ದನಿ ಓದಿ ಹಾಕ ಮಾಡಿ ಹೆಂಗನೆ ದನಿ ಓದಿ ಹಾಕ ಓದಿ ಮಾಡು. ಅಲ್ಲಿ ಬೆಲೆ ಹಾಕನ್ನ ಚೆರೆ ಹಾಕನ್ನ ಯಾರು ಬೇಕಾದ್ರೂ ಮಾಡಿ. ಯಾರೀಗ ಪಾಲ್ ಮಾಡುದು ಯಾರು? ಅಪ್ಪು ನಾನು ಹಾಕನ್ನ ಅವ್ನು ಹಾಕನ್ನ ನೀ ಹಾಕನೆ ನಾನು ಹಾಕನೆ ನೀ ಹಾಕನೆ ಅಪ್ಪು. ಅಲ್ಲಿ ಇದು ಮೋಸ ಇಲ್ಲ, ನಾ ಇದು ಮೋಸ ಅಲ್ಲ. ನಾಯಿ ಅಲ್ಲ ನೀ ಅಲ್ಲ ನಿನ್ನ ಅಲ್ಲ ಇದು ಹಬ್ಬು ದನಿ ಬೆಳೆಯಲ್ಲ ಎಂದು ಓದಿ ಹಾಕ ನಿಂದು ಓದಿ ಎಂದು ಹಾಕಿ ಎಂದು ಓದ್ಯ ಪೆನ್ನಿಂಗ ಮಾರ ಪೆನ್ನಿಂಗ ಮಾರ ಇಪ್ಪ ಸೂರ್ಯೂರು ಪೆನ್ನಿಂಗ ಮಾರ ಓದ್ಯ ಪೆನ್ನಿಂಗ ಮಾರಲು ಹೆಂಗನೆ ಇದ ഞാൻ ಹಾಕ್ತೀನಿ. ഞാൻ ശരിയാവല്ലേ? ನಾನು ಸೇರ್ಕೊಲ್ಲಿ ಎಲ್ಲಿ ನಾನು ಸೇರ್ಕೊಲ್ಲಿ ശരിയാവോ? ശരിയാവ ಒಕ್ಕು ഞാൻ നാല് ചോക്കുള്ള ഞാനിപ്പോ തുടങ്ങാവോ? ഇതാ 12 13 14 15 20 25 30 31 ಎನಕ್ಕಾವ 35 ವರ್ಷದ ಪುಣ್ಣು ಮಾತ್ರ ನೀ ಕಾರ್ಯ ಮುಟ್ಟದ 14 ಶುರುವಾಯಿಲ್ಲ 14 ಶುರುವಾಯಿ ಒಕ್ಕು ಆಯ್ಲೆ പിന്നെ പൊന്നിന്റെ എനക്ക് പിന്നെ വെള്ളിയല്ലേ നിനക്ക് അല്ല 35 പൊക്ക അതിന്റെ പിന്നെ അത് 35 അല്ലേ 40 45 50 55 നിനക്ക് നീ കുറച്ച വെള്ളിയല്ലേ അല്ലേ 60 എന്ത് പണ്ട കണ്ടോടെ നേച്ചിന അതിന് അത് നീ വെള്ളിയല്ലേ നിന്റെ വെള്ളി ധനിയില്ല അവിടെ ധനിക്ക് വേണ്ടേ എനിക്ക് വെള്ളി അതുണ്ടല്ലേ 65 70 75 80 90 പോലെ ധനിക്ക് അല്ല ധനി എന്ത് വൃദ്ധാശ്രമം പിന്നെ ഓദ്യ ಎಲ್ಲ ചെറിയ ചെറുത് ഞാൻ ശരിയാവല്ലേ അങ്ങനെയല്ല അത് ഓതി ശരിയായിട്ടില്ല പിന്നെ ഇവರು 25 മുട്ട എനിക്കുപ്പാട് ബാക്കി ധനിക്കൽ പറ്റില്ല ഒക്ക അത് ധനി ഒക്കല ധനി വേണ്ട പെണ്ണിങ്ങ ഓതി ആക്കുന്നു വേണ്ട ഇപ്പൊ ಬೇರೆಂದല്ലേ ಧನಿ ಧನಿ ಇದು ಚೊಲ್ಲದು ಪೊನ್ನಿನ ಓದಿ ಹಾಕುದು 55 ಅಲ್ಲ ಧನಿ ಓದಿ ಹಾಕಿ 55 ಒಂಜಿ ಸ್ವಲ್ಪ ಮುಟ್ಟದ ಇರೇ ಕೊಂಡು ಪೊನ್ನಿಗೆ ಇವನಿಗೆ ಆಗ 18 35 ಮುಟ್ಟ ನಿನಗೆ 35 55 ಮುಟ್ಟ ಈಗ ಸಣ್ಣ ಸಣ್ಣದೆಲ್ಲ ನಿಮಗ ಒಪ್ಪ ನೀಗ ಬೆಳಿಯಲ್ಲೇ ನಿರ್ಮಲ್ಲ ಅತ್ತ ಮಲ ಮಲ್ಲ ಇರ ಗುಪ್ಪಾಡಿ ನಮ್ಮಲ್ಲಿ ಬೆಳಿಯಲ್ಲೇ ದೊಡ್ಡ ದೊಡ್ಡದೆಲ್ಲ ನನಗೆ ಮತ್ತೆ ಒಂಜಿ ರಡ್ಡಿ ಅಚ್ಚ ಕೊಕ್ಕ ಇರಿ ಕೊಂಡ ಅಷ್ಟು ಕಮ್ಮಿ ಅಂದ ನೂರು 170 ಮತ್ತೆ ಹಾಗೆ ಮಾಡ್ಬೋದಾ? ಹೆಣ್ಣು ಮಕ್ಕಳನ್ನು ಪಾಲು ಮಾಡಬಾರದು ಒಕ್ಕ ಅವರಿಗೆ ಗೌರವವನ್ನು ಕೊಡಬೇಕು. ಗೌರವ ಮಾಡಿದ್ರೆ ಧರ್ಮ ಒಪ್ಪುವುದಿಲ್ಲ. ಅದು ಗೌರವ ಕೊಡ್ಕೊಳ್ಳ ಗೌರವ ಯಾಕೆ ಸಂಪತ್ತನ್ನು ಪಡೆಯುವುದಕ್ಕೆ ಅದನ್ನು ಪಡೆದ್ರೆ ಸಾಕು. ಅಲ್ಲಿ ಹೆಣ್ಣು ಮಕ್ಕಳ ಸಂಪತ್ತು ಓಡಿ ಸಂಪತ್ತು ಹೆಂಗ್ ಹೋಯ್ರ ಹುಲ್ಲಿಲಿ ಕಾಣುವುದಿಲ್ವೇನೋ ಅಬ್ಬು ಅದಾಯಲ್ಲಿ പെണ്ണുങ്ങളെ ಓದಿ ಹಾಕಿದ್ದು ಬೇಡ ನಮ್ಮ ಕಾಣಿಲ್ಲ ಅಲ್ಲೇ ಅಪ್ಪ ಅವರೆಲ್ಲ ಗೊತ್ತುಂಡ ಅಂಗಡಿ അങ്ങനെ അപ്പതങ്കടി കാണുന്നല്ലേ നിന്റെ അപ്പതങ്കടി എന്റെ അപ്പതങ്കടി അങ്ങനെ ചെല്ലല്ലേ പൊന്നിന്റെ ഓതി ಹಾಕಿ അല്ലേ പൊന്നി തനിക്ക് അല്ല പൊന്നി എനക്ക് ಬೆಳ್ಳಿ ನಿಕ್ಕು ಬೆಳ್ಳಿಯ ಕರಂಗಲ್ಲಿ ಉಂಡಲ್ಲೇ ಕರಂಗಲ್ಲಿ ಅದನಿക്ക് ಬಂಗಾರ ನಿಕ್ಕು ಬೊಲ್ಲಿ ಅಂಕು ಕಡೆಪುನಗಲ್ಲಿ ಈ ಜನ ಇನ್ನು ಯಾರಿಕ್ರ ಬೆಳಿಯಲ್ಲೇ ಕಡೆಪುನಗಲ್ಲಿ ವಚನ ಉಂಡಲ್ಲಿರ ಎಂತಂದ ವಚನ അങ്ങനെ ಬೆಳೆಯದಲ್ಲೇ ಅದು ಅರೆಯಿಂದ ಕಲ್ಲು ಸರಿ ಸಮಾನವಾಗಿ ಪಾಲು ಮಾಡಬೇಕು ಅಕ್ಕ
ಆ ಬಾಬೆ ಕಡಿಂಗಲ್ಲಿ ನಾವು ಕೊಟ್ಟೋನಲ್ಲಿ ಅಲ್ಲೇ ಅದು ನಿನಗಾಯ್ತು ಬ್ಯಾಂಡ್ ಅಲ್ಲಿ ನಿನಗಾಯ್ತು ನೆಕ್ಸ್ಟ್ ಬೇಡ ನನಗೆ ಬೇಡ ಸಂಪತ್ತನ್ನು ಕಾಲ್ ಮಾಡಿದ್ರೆ ಆಯ್ತು ಆಯ್ತು. ಕೇಳುವುದಕ್ಕೆ ಯಾರಾದ್ರೂ ಬಂದ್ರೆ ನೋಡು ಕೇಳುವುದೈದರಗಿಸುತ್ತಲೇ ಕನಕ ಬರ್ಮನ ಪಾದೊಳಡಿಗೆರಗುತ್ತ ಬಿನ್ನೈದಿದರಯ್ಯಪ್ಪನಲಿ ಏನು ಕೇಳುವುದೈದ ಪಂಡಿತರೇ, ಕನಕವರ್ಮ ಏನು ಮಾಡುವುದು? ಆ ದುಷ್ಟರು ಇಲ್ಲಿಗೆ ದಾಳಿ ಮಾಡಿ ನಮ್ಮವರನ್ನು ಸೆರೆಯಲ್ಲಿರಿಸಿದ್ದಾರೆ. ಏನು ಮಾಡೋಣ ಹೇಳಿ. ಈ ಸಮಯದಲ್ಲಿ ರಕ್ಷಣೆ ಮಾಡುವವರು ಯಾರಿದ್ದಾರೆ? ಹಾ ಆದರೆ ಒಂದು ಮಾತು ಹೇಳಿದ್ದಾನೆ ಹೋಗುವಾಗ ಅಯ್ಯಪ್ಪ, ಹಾ ಕಷ್ಟ ಕಾಲ ಬಂದಾಗ ನನವರಿಕೆ ಮಾಡಿಕೊಳ್ಳಿ ಎಂಬುದಾಗಿ. ಹಾ ಇದು ಸರಿಯಾದ ಸಂದರ್ಭ. ಹಾ ಕಾಡಿಗೆ ಹೋಗಿ ಹಾ ಅಯ್ಯಪ್ಪನಲ್ಲಿ ನಾವು ವಿಜ್ಞಾಪನೆ ಮಾಡಿಕೊಳ್ಳುವ. ಕೇಳು ಪಂಡಿತ ನೆಲ್ದ ಧೀರಯ್ಯಪ್ಪನೇ ಕುಳವರ ನೆವ್ವವ ಹಾಳು ಮಾಡುತ್ತ ಪುರವಾದಿಗನ ಬಂದಿರಲು ಸೋಲಿದು ನೀನವರ ಕೇಳು ಪಂಡಿತ ನೆಲ್ದ ನೀನು ಕಾಡಿನಲ್ಲಿ ಇದ್ದೀಯಪ್ಪ ಎಂಬುದು ತಿಳಿದು ಇಲ್ಲಿವರೆಗೆ ಬಂದನಪ್ಪ. ಈಗ ಸದ್ಯದಲ್ಲಿ ನಿನ್ನ ಅಪ್ಪನನ್ನು ಸೆರೆ ಹಿಡಿದಿದ್ದಾನೆ ವಾಮನನೆನ್ನುವ. ನೀನು ಆದಷ್ಟು ಬೇಗನೆ ಬಂದು ಬಿಡಿಸಪ್ಪ. ಅಣ್ಣ ನೀಲಾಲಿದು ವಾವರ ದೇವವ ಎಣ್ಣಿದ ದೇವಮಯ ಪಿದನ ಬಿಡಲೆ ಬೆರೆಯೊಳಗಿರಿಸುತ್ತ ಬೆರೆಯುವ ಎಂದು ನೀ ಸಲಗಬೇಕು ಎಂದು ನೀ ಸಲಗಬೇಕು ಅಣ್ಣ ಲಾಲಿದು ನೀನು ಕಾಡನ್ನು ಸೇರಿದ ಮೇಲೆ ಪಂದಳದ ಸ್ಥಿತಿಯೇ ಕೆಟ್ಟು ಹೋಗಿದೆ. ಯಾರೋ ವಾಮನನೆಂಬ ದೂರ್ತನಂತೆ ನಮ್ಮ ಪುರಕ್ಕೆ ದಾಳಿ ಮಾಡಿದೆವು. ಅಲ್ಲದೆ ನಮ್ಮ ತಂದೆಯನ್ನು ಸೆರೆಮನೆಯಲ್ಲಿ ಇರಿಸಿದ್ದಾನೆ. ನಮ್ಮ ತಂದೆಯನ್ನು ಸೆರೆಮನೆಯಿಂದ ಬಿಡಿಸಬೇಕಾದುದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ತಪಸ್ಸನ್ನು ಬಿಟ್ಟು ನಮ್ಮೊಡನೆ ಬಾ ಅಣ್ಣ. ಮಗನೇ ತಪವ ಬಿಟ್ಟೆವನು ನೀ ಸಲಗೆವನು ಮಗನೇ ತಪವ ಬಿಟ್ಟೆವನು ನೀ ಸಲಗೆವನು ನಿರುವಗೌಮನಿಯುನಲಿ ಸುಗುಣ ನಿರುದಯ ಜನಗಣ ಜರೆ ಬಿಡಿದಯ್ಯ ಸುಗುಣ ನಿರುದಯ ಜನಗಣ ಜರೆ ಬಿಡಿದಯ್ಯ ಬಿಗೆದುರುಳರನು ಕೊಂದು ಮಗನೇ ಮಗನೇ ಅಯ್ಯಪ್ಪ, ನಿನ್ನ ತಂದೆಯನ್ನು ಆ ದುಷ್ಟರು ಯುದ್ಧದಲ್ಲಿ ಸೋಲಿಸಿ ಸೆರೆಮನೆಯಲ್ಲಿರಿಸಿದ್ದಾರೆ. ಅವರನ್ನು ರಕ್ಷಿಸುವುದಕ್ಕೆ ನೀನು ತಪಸ್ಸನ್ನು ಬಿಟ್ಟು ಬರಬೇಕು ಕಂದ. ನಮ್ಮನ್ನು ಕಾಪಾಡು ಕಂದ. ತಪಸ್ಸನ್ನು ಬಿಟ್ಟು ಬಾ ಕಂದ, ಬಾ. ಹೊರಗೆ ಹೋದ ಮಣಿಗಳನ್ನ ನೀವು ಆದ
ತಾಪವು ತಮ್ಮ ಕನಕವರ್ಮ ಅಣ್ಣ, ನೀವೆಲ್ಲರೂ ಕಾನನದೆಡೆಗೆ ನನ್ನ ಬಳಿಗೆ ಬಂದವರು. ನೀವು ಏನಮ್ಮ ಇದು? ನನ್ನನ್ನು ತಪಸ್ಸನ್ನ ತ್ಯಜಿಸಿ ಅರಮನೆಗೆ ಬಾ ಕಂದ, ತಂದೆಯನ್ನ ಕಾಪಾಡುವುದಕ್ಕೆ ನೀನೇ ಬರಬೇಕು ಎನ್ನುವ ಹಾಗೆ ಪದತಳದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೀರಾ. ಸರಿಯಲ್ಲಮ್ಮ ಇದು. ಜೀವನದ ಲೌಕಿಕ ಸುಖಗಳನ್ನ ತ್ಯಜಿಸಿ ಕಾಣದ ಶಕ್ತಿಯೊಂದನ್ನ ನೋಡಬೇಕು ಎನ್ನುವ ಹಾಗೆ ಹಂಬಲಿಸಿ ಕಾನನವನ್ನ ಸೇರಿದವ ನಾನು. ಜೀವನ ಎನ್ನುವುದು ಶಾಶ್ವತ ಅಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನಮ್ಮ. ಅಸ್ಥಿರೇ ಜೀವನಂ ಲೋಕೆ ಅಸ್ಥಿರೇ ಪುತ್ರದಾರ, ಅಸ್ಥಿರೇ ಧನ ಯೌವನೆ ಶ್ರದ್ಧಾ ಕೀರ್ತಿ ದ್ವಯಂ ಸ್ಥಿರ. ಐಶ್ವರ್ಯ ಸಂಪತ್ತು ಎನ್ನುವುದು ಶಾಶ್ವತವಲ್ಲವಮ್ಮ, ಯೌವನ ಅನ್ನುವುದು ಶಾಶ್ವತವಲ್ಲ. ಏನಿದ್ದರೂ ನಾವು ಮಾಡಿದಂತಹ ಕೀರ್ತಿ ಸಾಧನೆಗಳೇ ಶಾಶ್ವತವಾಗಿರುತ್ತದೆ. ಆ ನೆಲೆಯನ್ನೇ ಕಂಡುಕೊಂಡು ಕಾನನವನ್ನು ಬಂದು ತಪಸ್ಸನ್ನು ಮಾಡುತ್ತಾ ಇದ್ದೇನೆ. ಈ ಕಾಲಕ್ಕೆ ಬಂದು ತಪವನ್ನ ಭಂಗಪಡಿಸಿದಿರಲ್ವೇ ತಾಯೇ? ಪಂದಳಕ್ಕೆ ಬಂದಂತಹ ಕಷ್ಟವನ್ನ ಪರಿಹರಿಸುವುದಕ್ಕೆ ನಮ್ಮ ಪುರದಲ್ಲಿ ಅದೆಷ್ಟೋ ವೀರರು ಇದ್ದಾರೆ. ಅವರಲ್ಲಿ ಕಷ್ಟವನ್ನು ಹೇಳಿಕೊಳ್ಳಿ, ಬಂದ ಕಷ್ಟವನ್ನ ಪರಿಹರಿಸುವುದಕ್ಕೆ ಅವರೇ ಮುಂದೆ ಬರುತ್ತಾರೆ. ನೀವು ಬಂದುದು ಸರಿಯಲ್ಲಮ್ಮ. ಮರಳಿ ತೆರಳಿ, ನೀವು ಅರಮನೆಗೆ ತೆರಳಿ. ಮಗನೇ ಅಯ್ಯಪ್ಪ, ಕರುಣಿಸುವೋಲೆ ಭಾಗ್ಯವನೆಯೋದು ಮಗನೇ. ಕರುಣಿದು ಓಲೆ ಭಾಗ್ಯವನೆಯೋದು ಮಗನೇ. ನಾವೇ ರಚಿಸಿರುವ ತಪ್ಪುಗಳ ನಾವಿರಚಿಸಿರುವ ತಪ್ಪುಗಳ ಮರೆತು ನಿಧನ ಬಿಡಿಸದಿರಲು ಹಲಣವ ಕಳಗು ಬೆರೆಯುವೆ ಮರೆತು ಬಿದ್ದನ ಜಗೆ ಬಿಡಿಸದಿರೆ ನಾ ಹರಣವ ಕಳಗು ಬೆರಿಲೆ ಓಲೆ ಭಾಗ್ಯವ ಮಗನೇ. ಮರೆಯೋ ತಪ್ಪುಗಳ ಮಗನೇ, ಮರೆಯೋ ಕರುಣಿದು ಓಲೆ ಭಾಗ್ಯವ ಮಗನೇ. ಮಗನೇ ಅಯ್ಯಪ್ಪ, ನಿನ್ನ ತಂದೆಯನ್ನು ರಕ್ಷಿಸು, ನಮ್ಮನ್ನು ಕಾಪಾಡು ಎಂದು ಕೇಳಿಕೊಂಡಾಗ ನೀನು ಕಲ್ಲು ಮನಸ್ಸು ಮಾಡಿ ತಪಸ್ಸನ್ನು ಮುಂದುವರಿಸಿದೆಯಾ? ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸುವವ ನೀನಲ್ಲದೆ ಬೇರೊಬ್ಬನಿಲ್ಲ ಗಂಗ. ಆದರೂ ನೀನು ಕಲ್ಲು ಮನಸ್ಸು ಮಾಡಿದ್ದು ಯಾಕೆ? ಇದಕ್ಕೆ ಕಾರಣ ನಾನೇ ಮಗನೇ, ನಾನೇ. ನೀನು ಬಾಲ್ಯದಲ್ಲಿರುವಾಗ ನಿನ್ನನ್ನು ಕೊಲ್ಲುವುದಕ್ಕೆ ಮನ ಮಾಡಿದವಳು ನಾನು. ಹಾಗೆಂದು ನನ್ನ ಮೇಲೆ ನಿನಗೆ ಕೋಪವಿದ್ದರೆ ನಿನ್ನ ಎಡಗಾಲಿನಿಂದ ನನ್ನ ಎದೆಗೆ
ನಿನ್ನ ಮಗನಿರುವಾಗ ನಿನಗಿಂತಹ ಸ್ಥಿತಿಯನ್ನು ಬರುವುದಕ್ಕೆ ಬಿಡುವುದಿಲ್ಲ. ನಾನು ಬರುತ್ತೇನೆ, ಸೆರೆಮನೆಯಲ್ಲಿರುವಂತಹ ನನ್ನ ಜನಕನ ಬಿಡಿಸ್ತೇನೆ. ನಡೆಯೋಣ ಅರವಳಿಗೆ. ಗೊತ್ತಾಯ್ತು ನನಗೆ. ವಾವಾರ ನಿನಗೆ ಭಾಷೆ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೆ. ವಾವಾರ ಇವನಲ್ಲಿ ಕೇಳಬೇಕು ಯಾವ ಅಂತ ಯಾವುದು ಬೇರೆ ಅವನ ಜೊತೆ ಬಂದವನ. ಏನು ಪಂದಳಕ್ಕೆ ಮುತ್ತಿಗೆಯನ್ನ ಹಾಕಿದೆ ನೀನು. ಈವರೆಗೆ ಪಂದಳವನ್ನ ಯಾರು ದ್ವೇಷಿಸಿದವರಿಲ್ಲ. ಯಾಕೆ ಬಲ್ಲೆಯ? ಯಾಕೆ? ಧರ್ಮಾತ್ಮನಾದಂತಹ ನನ್ನ ಜನಕ ಅವರ ಆಡಳಿತಕ್ಕೆ ಎಲ್ಲರೂ ಶರಣು ಹೊಂದಿದ್ದಾರೆ. ನೀನೇನು ಮಾಡಿದೆ? ಅದೇ ಧರ್ಮಪ್ಪ. ಏಯ್ ಕೇತಕ್ಕೆ ಬರ್ಮಲ್ಲೇರ ಮಾತಾಡಿದ್ರೆ ಜಾಗ್ರತೆ. ಅದು ಧರ್ಮಪ್ಪ ಹಾಗೆಂದು ಪಂದಳವನ್ನ ಕೊಳ್ಳೆ ಹೊಡೆಯುವುದಕ್ಕೆ ಆರಂಭಿಸಿದೆ. ನನ್ನ ತಂದೆಯನ್ನು ಸೆರೆಮನೆಯಲ್ಲಿ ಇರಿಸಿದೆ. ಬಂದವ ಯಾರು ಎನ್ನುವ ಹಾಗೆ ನಿನಗೆ ಪ್ರಶ್ನೆ ಇರಬಹುದು. ಬೇರೆ ಯಾರು ಪಂದಳದ ಅರಸ ಕೇತಕಿ ವರ್ಮನ ಹಿರಿಯ ಸುತ ಅಯ್ಯಪ್ಪ. ನಾನೇ ಅಯ್ಯಪ್ಪಲ್ಲ ಅದು ಕಲ್ತಪ್ಪ. ಚಟ್ಟೆ ಅಂತ ಬರ್ರೆ ಅಂಗಿ ಹೊಡೆದು ಬರ್ರೆ ಅಪ್ಪ ಮಾರೆ ಮೀ ಬಿಡೊಂದು ನಿನಗೆ ಎಲ್ಲ ಭಾಷೆ ಆ ಪುಣ್ಯಪುರ ಪೂಜೆ ಒಂದು ಎಂಚಿನ ಅಯ್ಯಪ್ಪ. ಯಾರು ಒಡೆ ಅವರ ನೀನು? ನಾನೇ ಒಡೆ ಇದ್ದು ಸಂಶಯ ಒಡೆ ಇದ್ದು. ಯಾಕಂದ್ರೆ ಅವರಿಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ಬರುವುದು ಅಪರೂಪ. ಪೂರ್ತಿ ಅವಕಾಶ ಕೊಟ್ರೆ ಮುಗಿಲಿಕ್ಕಿಲ್ಲ. ಅವ ಮುಗಿಸ್ತಾನೆ. ಇಲ್ಲ ಅಲ್ಲಿ ಆಯಾಲು ಬೇರೆ ಕಾರ್ಯಕ್ರಮ ಉಂಟು ಹಂಗೇನೆ. ಹಾಗೆ ಉಪಯೋಗ ಅವನಿಗೂ. ಅದೇ ಇರಲಿ. ಏನೋ ಏನು ತಂದೆಯನ್ನು ಸೆರೆಮನೆಯಲ್ಲಿ ಇರಿಸಿದ್ದೇವೆ. ಇರಿಸಿದ್ದು ನಾವೇ ಇರಿಸುವುದಕ್ಕೆ ಬಂದವ ಅಯ್ಯಪ್ಪ. ಅಯ್ಯಪ್ಪರ ಅವನ ಜಾಗದಲ್ಲಿ ನಿನ್ನನ್ನು ಕೂಡ ಇರಿಸ್ತೇನೆ. ಹಾಗಿದ್ರೆ ನೋಡು. ವಾವರ ನೋಡಿದೆಯಾ ನಿನ್ನವರನ್ನು? ನಿನ್ನ ಜೊತೆಗೆ ಬೇಕಾದಷ್ಟು ಸಮಯ ಇದ್ದು ನಿನ್ನ ಸ್ಥಿತಿ ಹೀಗಾದಾಗ ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹೇಗೆ ಸೋತಿದ್ದೆ ಎನ್ನುವುದು ನಿನಗೆ ಅನುಭವಕ್ಕೆ ಬಂತಲ್ಲ, ಅವರನ್ನು ನೀನೇ ಕರೀತೇ ಇಲ್ಲ ನಾನು ಕರಿಬೇಕು? ಅಬ್ಬ ಈ ಕಡೆ ನೀನು ಕರೆದಾಗ ಬರುವುದಿಲ್ಲ, ಅದಕ್ಕೆ ದಾರಿ ನಾನೇ ಸೂಚಿಸ್ತೇನೆ. ನೀವು ಬರ್ತೀರೋ ಇಲ್ವೋ? ಬರುವುದಿಲ್ವೋ? ಈಗ
ಬರ್ತೀಯ ಇಲ್ವಾ? ಬೇಗ ಬಾ. ಬಾ ಇಲ್ಲಿಗೆ. ನೀನು ಬಾ ಇಲ್ಲಿಗೆ. ಏಯ್ ಪಾಪಿ, ನಿನ್ನ ಕರ್ತವನಿಗೆ ಬಾರಿಸಬೇಕು. ಬರುವುದಿಲ್ವ ನೀನು? ಈಕೋ ಬಾ ಬಾಯ್ ಬಾ. ವ್ಯಾಪಾರ ಹಾಕಿಟ್ಟು ಬಂದಿರ ಕೇಶವನ್ನಕ್ಕ ವಾವರ ಸೋತಿದ್ದೀಯ. ದೂರ ನಿಂತು ಆ ಕತ್ತಿಯನ ಮೇಲೆ ನಿಮ್ಮ ಅವಶ್ಯಕತೆ ಇಲ್ಲ. ವಾವರ ನೀನೇ ಆನಿಲ್ಲ ಮೊನ್ನೆ ಅರ್ನ ಬನ್ನಿ ಮಲ್ಲತ್ತ ಒಂದು ಬಂತು ನಾನು ಚೂರು ಗೋಣಿ ತಲ್ಲದು ಬಿಟ್ಟು ಕೈಯ ನಿನಗೆ ಹೋಗುವ ಕಾಲಕ್ಕೆ ಬಂದ. ವಾವರ ಪಂದಳವನ್ನ ಕೊಳ್ಳೆ ಹೊಡಿಬೇಕು ಎನ್ನುವ ಹಾಗೆ ಬಂದಿದ್ದೀಯ. ನನ್ನೊಡನೆ ಶರಗಾತನಾಗಿದ್ದೀಯ. ಸೋಲು ನಿನ್ನ ಪಾಲಿಗಾಗಿದೆ. ಈಗ ನಿಮ್ಮಲ್ಲೇ ನಾನು ಪ್ರಶ್ನಿಸುವುದು, ನನ್ನ ತಂದೆಯನ್ನ ಸೆರೆಮನೆಯಲ್ಲಿ ಇರಿಸಿದವರು ಯಾರು? ಅದು ಗೊಂತಿಲವನ ಅದು ಅವೊಂಜಿ ನಮ್ಮ ಕೇರಳದಲ್ಲಿ ಎತ್ಕೊಂಡ್ ಅಷ್ಟಮಂಗಲದಲ್ಲಿ ಯಾರು? ನೀನೇ ಅಲ್ಲವರು ಸೂಚಿಸಿದ್ದ. ಆದಷ್ಟು ಬೇಗ ನನ್ನ ಸೆರೆಮನೆಯಲ್ಲಿ ಬಿಡಿಸು. ನೀನಲ್ಲೇ ನೀನಲ್ಲೇ ಕಟ್ಟೊಚ್ಚಿ ಕಣ್ಣಲ್ಲೇ ಇದೆ ಅಲ್ಪನ ಮುಖ ಪೆಟ್ಟು ಬನ್ನಿ ಬಾ ಮೊನ್ನೆ ಬಾ 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 ಬೇಜಾರ ಕಂಡ ವಾವರ ಭಂಡಾರದ ಕೀಲಿಕೈ ಬಂಡಾರ ಹಾಕುಲ್ಲ ಕೊಡ್ತೀಯ? ನೀನು ಕೊಡುವುದಲ್ಲಿ ಕೊಡಿಕೆ ಅದು ಭಂಡಾರಿಂದ ಕೈಯವ ಅದು ಭಂಡಾರಿಂದ ವಾವರ ಗುರುವಾರ ನನ್ನ ತಂದೆಗೆ ಅಪಮಾನವನ್ನು ಎಸಗಿದ್ದೀಯ. ಆ ಕಾರಣಕ್ಕಾಗಿ ನೀನು ಕ್ಷಮೆಯನ್ನು ಯಾಚಿಸಬೇಕು. ನನ್ನ ತಂದೆ ಕಾಲು ಹಿಡಿದು ಕ್ಷಮೆ ಯಾಚಿ. ಯಪ್ಪ ದನಿ ಅವು ಬಚ್ಚಿ ಕಾಲು ಬತ್ತನು ನಿಮ್ಮಲ್ಲ ನನ್ನದು ತಪ್ಪಾಯಿತು ಅಂತ ಅವರು ಹೇಳ್ತದೆ. ನಿನಗೆ ಗೊತ್ತಾಗ್ಲಿಲ್ವೇನೋ? ಗೊತ್ತಾಯ್ತು. ಕ್ಷಮಿಸಿ. ಸರಿ, ಪಂದಳವನ್ನ ಪ್ರವೇಶಿಸುವಂತಹ ಕಾಲದಲ್ಲಿ ಹುಲಿಯಂತೆ ಗರ್ಜಿಸಿ ಬಂದವ ನೀನು. ಎದೆಗೆ ಎದೆ ಕೊಟ್ಟು ನಿಂತೆ. ಆದ್ರೆ ಈಗ ತಲೆ ತಗ್ಗಿಸುತ್ತಾ ಇದ್ದೀಯ. ಪಂದಳಕ್ಕೆ ಈವರೆಗೆ ಯಾರು ಬಂದಿದ್ದರು ಅವರಿಗೆ ಅಪಮಾನ ಮಾಡಿದಂತಹ ಚರಿತ್ರೆಯೇ ನಮ್ಮಲ್ಲಿಲ್ಲ. ನೀನು ಹಾಗೆ ತಲೆ ತಗ್ಗಿಸಿ ಹೋಗಬೇಡ. ಹುಲಿಯಂತೆ ಬಂದವ ಹುಲಿಯಂತೆ ತಲೆ ಎತ್ತಿ ನಡೆ. ಹೋಗು. ನೀವೆಲ್ಲಿಗೆ ಹೋಗುದು? ನಾನು ಪುಲಿ ಬೋಲೆ ಫೋನು. ನೀವೆಲ್ಲಿಗೆ ಹೋಗುದಿಲ್ಲ? ಒಳಗೆ ಅವಡೆ ಯಾಕೆ? ಅಲ್ಲಿ ಎತ್ತಿದ ಪಿನ್ನ ಬರಕ್ಕೆ ನಮ್ಮ ದನಿ ಬೋಯಲ್ಲೇ ಅವ ಹೋದಂತೆ ನೀವು ಹೋಗುದ? ನಿಮ್ಮನ್ನೇ ಹಾಗೆ ಬಿಡುವುದಕ್ಕಾಗುದಿಲ್ಲ. ನಿಮಗೆ ಕೊಟ್ಟು ಕಳಿಸಿ ನಾವು ತಗೊಳ್ಳದೆ ಹೋಗುದು ಕೂಡ ಇಲ್ಲ. ಅದು ನಮ್ಮ ಜಾಯಮಾನ ಅದಿಲ್ಲ. ಅದು ಕೊಟ್ಟು ಹೌದೇನೋ? ಈ ಪಂದಳದಲ್ಲಿ ಸಂಪತ್ತುಂಟು ಎನ್ನುವ ಹಾಗೆ ಆ ವಾವರನಿಗೆ ಹೇಳಿದ್ಯಾರು? ಅಲ್ಲ ಅದು ಸಂಪತ್ತು ಯಾರದು?
ಮಂಜಿನಾಗಿ ಐಶ್ವರ್ಯ ಐಶ್ವರ್ಯ ಓಡಲಿಪ್ಪ ಐಶ್ವರ್ಯ ಓಡಲು ಹಾಗಲ್ಲೂ ಬೇಕಾದಷ್ಟು ಸಂಪತ್ತು ಉಂಟು, ಬೇಕಾದಷ್ಟು ಚಿನ್ನಾಭರಣ ಉಂಟು. ಇದನ್ನೆಲ್ಲ ಹೇಳಿದವ ಯಾರು? ಅದು ನಾನಲ್ಲ, ಅದವ. ಅದು ಅವನ ಅವನ ಅಪ್ಪ ನೀನು ಸರಿ. ಈ ಪಂದಳದ ಹೆಣ್ಣು ಮಕ್ಕಳನ್ನ ಪಾಲು ಮಾಡಬೇಕು ಎನ್ನುವ ಹಾಗೆ ಕೆಟ್ಟ ದೃಷ್ಟಿಯಿಂದ ನೋಡಿದವ ಅಲ್ಲ ಮುಖ್ಯ ಅವ ಮಾಡಿದ್ದ. ಹಿಡಿ ಅವನ ಕಿವಿ ಹಿಡಿ. ಬೇಗ ನೀನು ಹಿಡಿ. ಬೇಂದ್ರ ಬೇಂದ್ರ ಅಪ್ಪು ನಮ್ಮಲ್ಲ ನಂಗ ಒಂದೇ ಅಲ್ಲಿ ಹಿಡಿ ಕಿವಿ ಹಿಡಿ. ಅವನ ಕಿವಿ ಹಿಡಿ. ಪುಟ್ಟಿಯಲ್ಲಿ ಕುಳಿತುಕೋ ನೀನು. ಹೇಳ್ಬೇಕು. ಕುಳಿತುಕೋ ಹೇಳು. ಕುಳಿತುಕೋ. ಗೋಣಿ ಮಾಡುವ ಸಾಕು ಬಿಡಿ. ವಾವರನ ಜೊತೆಗೆ ಸೇರಿ ಅನ್ಯಾಯವನ್ನು ಎಸಗುವುದಕ್ಕೆ ತೊಡಗಿದ್ದೀನಿ. ಅಣ್ಣ ಇದು ಇಂಚೂರು ಪುರುಷೋತ್ತು ಬಿಡಲ್ಲ ನಾನು ಇಲ್ಲಡೆ ಮುಟ್ಟ ಬಿಡೋರು ನಾ ಗಾಡಿದ ಕುಳ್ಳದ ನಿನಗೆ ಹೋಗುವ ಕಾಲಕ್ಕೆ ಸರಿ ಹೌದೇನೋ? ಹೌದೌದು. ಇಷ್ಟೆಲ್ಲ ತಪ್ಪು ಮಾಡಿದ್ದೀರಾ. ನಿಮ್ಮ ಈ ತಪ್ಪನ್ನ ಕಂಡು ನಮ್ಮ ಪುರಜನರೆಲ್ಲ ಬೇಸರಗೊಂಡಿದ್ದಾರೆ. ಪೂರ್ವಜರ ನನ್ನ ಪ್ರಜೆಗಳು ನನ್ನ ಮುಖವನ್ನು ನೋಡು. ಮುಖ ನೋಡ್ಲಿಕ್ಕೆ ಆಗುದಿಲ್ಲ, ಇದಿದ್ದರಿಂದ ಸ್ವಲ್ಪ ಇದಾಗ್ಲಿ ಅದು ಚೂಡು. ಅವರ ಬೇಸರ ಹೋಗಬೇಕು. ಅದಕ್ಕಾಗಿ ನಿಮ್ಮಲ್ಲಿ ಏನಾದ್ರೂ ಮನೋರಂಜನಾ ಕಾರ್ಯಕ್ರಮ ಇದ್ರೆ ಬೇಗ. ಮನೋರಂಜನೆ ಅದು ಮನೋರಂಜನೆ ಬಿಳಿಕವೇ. ಮನೋರಂಜನೆ ಸಂತೋಷ ಪಡಿಸುವುದಕ್ಕೆ ಏನಾದ್ರೂ ವಿಚಾರ ಇತ್ತು. ಅದು ಪಾಠ ಇದು 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 ಎಂದು ಗೊತ್ತುಂಟಾ? ಅದು ಪಾಠ ಮುನಿಸುತ್ತರವೇ ಅದು ಅಲ್ಲೇ ಬೇಗ ಹೇಳ್ಬೇಕು. ഞാൻ ചെല്ലണം, ഞാൻ വേണ്ടല്ലോ കേൾക്കുന്നല്ലേ കേൾക്കുന്നല്ലേ ಅದು ಎಲ್ಲಿ ಪುಣ್ಯ నాకు గడ్డ టోకి ಇನ್ನೊಂದಂట ఏ మోలే సారమ్మ మాలిಗೆ ಪಟ್ಟಂಡ ನಿಮ್ಮದು ಹೀಗೆ ಆರಂಭ ಆದ್ರೆ ಅದು ನಿಲ್ಲುವುದಿಲ್ಲ. ಕೇಳಿ ಕೇಳಿ ಸಾಕಾಗ್ತದೆ. ಅದಲ್ಲ ನಾವು ಜಾಸ್ತಿ ಮಾಡೋದಿದ್ರೆ ಮತ್ತೆ ಕೊಡುವಾಗ ಹೊಡಿಯುವುದಾಯ್ತು ನಿಮಗೆ. ಅದಕ್ಕೆ ಮುನ್ನ ದೊಡ್ಡ ನನ್ನದು ಬೇಂಡದೆ ನನ್ನದು ಬೇಂಡ ಆಯ್ ಮದಿ ಸರಿ ಸರಿ ನಂಗೆ ಪೋಲ್ಲಪ್ಪ. ನಮ್ಮ ಪುರ ಜನರೆಲ್ಲರೂ ಬೇಸರಗೊಂಡಿದ್ದಾರೆ. ಅವರಿಗೆ ಅಪಮಾನವನ್ನ ಮಾಡಿದ್ದೀರಾ. ಹಾಗಾಗಿ ನೆರೆದಂತವರ ಎಲ್ಲರ ಮುಂದೆ ನೀವು ಕ್ಷಮೆಯನ್ನೇ ಯಾಚಿಸಿ. ನಿನ್ನದನ್ನಲ್ಲಿ ಇಲ್ಲಿ ಆರಂಭಿಸಬೇಡ. ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಸಾಕು, ಅಲ್ಲಿ ಆರಂಭಿಸ್ತೀರ. ಅಲ್ಲೇ ಕ್ಷಮೆ ಕೇಳು. ಅದೇಂಗಂದ್ರೆ ಕ್ಷಮೆಗೆ ಅದು ಒತ್ತಕ್ಕೆ ಹೆಂಗ್ ಮಾಡ್ತೀರಾ? ಅದೇ ಜನಕ್ಕೆ ಉಂಡಲ್ಲೇ ನಿನಗೆ ಮಾನ ಮರ್ಯಾದೆ ಯಾವುದು? ಅಬ್ಬೋ ಅಬ್ಬೋ ಕೇಕಂದ್ರ ಕೇಕಂದ್ರ ಉಪ್ಪ ಸೇಮೆಗೆ ಆರಿಲ್ಲಿ ಆರಿ ಉಪ್ಪ ಮಾರಿ ಉಮ್ಮ ಮಾರಿ ಅಕ್ಕ ಮಾರ್ಯ ಅದು ಎಂತದ್ದು ನೀನದು? ಅಲ್ಲ ಬೆಳೆಯೋದಲ್ಲಿ ಹಾಗಲ್ಲ. ತಾಯಂದಿರೆ ಎಂದಿರ ತಾಯಂದಿರೆ ಅದವನಿಗೆ ಸರಿ ಬರ್ತದೆ. ತಾಯಂದಿರ ಅಂತ ಮತ್ತೆ ಬೇರೆ ಹೇಳಿದ್ರೆ ನೀವು ಮತ್ತೆ ತಾಯಿ ಒಂದಿರೆ ತಾಯಂದಿರೆ ತಾಯಿ ಒಂದಿರೆ ಅಕ್ಕಂದಿರೆ ಅಕ್ಕ ಅಕ್ಕದಲ್ಲಿ ಅದ್ರ ಅಪ್ಪಿದಂಗಡಿ ಅದಲ್ಲಿ ಎಂತದ್ದು ಅಕ್ಕಂದಿರೆ ಅಕ್ಕಂದಿರೆ ತಂಗಿಯಂದಿರೆ ತಂಗಿಯಂದಿರೆ ಹೇಳು ಮುಂದೆ. ತಂಗಿಯಂದಿರೆ ತಂಗಿ ಅಂದ್ರೆ ನಿಮ್ಮ ಮಾಡಿದ್ದು ಜ್ಞಾನಿ ಮಾಡಿದ್ದು ಅಪರಾಧವಾಯಿತು. ಇದುಂಡು ಅಪರಾಧವಾಯಿತು. ಜ್ಞಾನಿ ಮಾಡಿದ್ದು ಅಪರಾಧ ಕೈ ಮುಗಿ ಕರ ಜೋಡಿಸು.
ಅಲ್ಲ ಇನ್ನೇನಲ್ಲ ಇದು ಬೇಡ. ಅದು ದನಿ ಅದು ಬೇಡ ದನಿ ಬಾಯ್ಲಿ ಕರ ಜೋಡಿಸು. ಕರ ಕರ ಎತ್ತರ ಕರ ಬೇಡ್ರ ಒಂದು ಗಂಡ ಕರ ಮಧ್ಯ ಅದರ ಸುತ್ತ- ಏನೇನ್ರ ಕರ ಜೋಡಿಕ ಅದೇ ಕರ ಇದ ಕರ ಜೋಡಿಕ ನಿങ്ങളുಂಡ ಹೀಗೆ ಹೀಗೆ ಪರೇಲಿ ಕರ ಉಂಡ ಅವಡೆ ಕರ ಮಾಡೋನಲ್ಲಿ ಕೇಳು. ಅಲ್ಲ ಅದೇ ಕೇಳಿದ್ದು ಅಲ್ಲೇ ಬೇಗ ದನಿ ಹೆಂಗನೆ ತಾಯಿ ಒಂದು ಜೋಡಿಸು. ತಾಯಿ ನಾನು ಮಾಡಿದ್ದು ತಪ್ಪಾಯಿತು. ಜ್ಞಾನಿ ಮಾಡಿದ್ದು ತಪ್ಪು. ಇನ್ನು ಮುಂದಕ್ಕೆ ಇಂತಹ ಕೃತ್ಯವನ್ನ ಮಾಡುವುದಿಲ್ಲ. ಹಿಂಗಂತದ್ದು ചെയ്യുന്നില്ല. ನೀವು ನನಗೆ നിങ്ങൾ എല്ലാരും ಸೇರಿಟ್ಟು ಜನಕ್ಕೊಂದು ಸೇಮೆ ಕೊಡುತ್ತೆ. ಮನ್ನಿಸಬೇಕು. ಮನ್ನಿ ಮೇನು ಮನ್ನಿ ಹಾಗಲ್ಲೋ ನನ್ನನ್ನು ಕ್ಷಮಿಸಬೇಕು. ನೆನ್ನೆ ಕ್ಷಮಿಕೊಂಡು ನಿಂಗ ಆವಲೆ ಅದು ಅವರಿಗೆ ಏನು ಯಾವ್ದ ಹೇಳ ಆಪ ದೇವ ಇಂದಿಯ ನೀನು ബഹുമാനപ്പെട്ട നാട്ടുകാര എന്റെ കൂട്ടുകാര ഇന്ത്യയല്ല ഞങ്ങളുടെ ഛേദിക്കുന്നു യന്ത്ര വിഷയ ನಿನ್ನದೆಂತದಿದು? ಅದು ನಿನಗೆ ಎಲ್ಲಿ ಅವಕಾಶ ಉಂಟು ಅಲ್ಲೇ ಮಾಡಬೇಕು. ಸಿಕ್ಕಿದ್ದಲ್ಲೆಲ್ಲ ಮಾಡಿದ ಅದಕ್ಕೆ ಮರ್ಯಾದೆ ಇರುವುದಿಲ್ಲ, ಯೋಗ್ಯತೆ ಇಲ್ಲ. ಹಾಗಲ್ಲ ಆಗಲ್ಲ. ಕರ ಜೋಡಿಸಿ. ಆಯ್ತು. ನಾವು ನೆರೆದವರೇ ನಾವು ಎಲ್ಲಿದ್ರು ಯಾವತ್ತಿದ್ರು ಉತ್ಸಾಹದಿಂದ ಅವತ್ತು ಕೂಡ ಅದೇ ವಾಕ್ಯದಲ್ಲಿ ಹೇಳಿದ್ದೇನೆ. ನಿಮಗೆ ತಮಾಷೆಯಾಗಿ ಹಾಸ್ಯವಾಗಿ ಕಂಡಿರಬಹುದು. ನಿಮಗೆ ಕೂಡ ಅವತ್ತು ಕೂಡ ಹೇಳಿದ್ದೇನೆ. ಅದೇ ಉತ್ಸವದಿಂದ ಪ್ರತಿಯೊಂದು ವೇದಿಕೆಯಲ್ಲಿ ಕೂಡ ಹೇಳ್ತಿದ್ದೇನೆ. ಕನಕವರ್ಮನಿಗೂ ಹೇಳ್ತಾ ಇದ್ದೇನೆ, ಕೇತಕಿ ವರ್ಮನಿಗೂ ಮಾಡುವುದಿಲ್ಲ, ನಾವು ಬರ್ತೇವೆ, ನಿಮಗೆ ಅಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಇವತ್ತು ಕೂಡ ಹೇಳ್ತಾ ಇದ್ದೇನೆ. ನೀ ತಾಂಟ್ರೆಂಗ್ ಬಾ ತಾಂಟ್ರೆ ನಿನ್ನಂತವರ ಹಾಗೆ ಒಂದು ಮಾತು ಹೇಳಿದ್ರೆ ಸಾಕು, ನಿನ್ನ ಸಂತಾನವನ್ನೇ ಮುರಿತೇನೆ. ನೀ ತಾಂಟ್ರೆಂಗ್ ಬಾ ತಾಂಟ್ರೆ ಅವೇದಲ್ಲ ಎಂಟೆಲ್ಲಿ ತಾಂಟ್ರ ಬಾ ತಾಂಟ್ರ ನಿಮಗೆಲ್ಲ ಒಬ್ಬನೇ ಸಾಕು. ನಾನೇ ಅದು. ಕ್ಷಮೆ ಯಾಚಿಸು. ಬೇಗ ಎಂಕ್ಲು ಮಲ್ತನ ತಪ್ಪ ಈ ಜನ ಬಾನ್ಪುಂಡು ನಿನಗೆ ಗೊತ್ತಾಗಿಲ್ವಾ? ಹೋಗ್ಲಿಕ್ಕೆ ಮನಸ್ಸು ಅಂದಂದು ಎಂಕ್ ಗೊತ್ತಾಂಡು ನಿಕ್ಲೇಗೆ ತಪ್ಪು ಗೊತ್ತಪ್ಪಂಡು ಎಂಕ್ಲಿಗೆ ಮಾತಿರಲ್ಲ ನಿಕ್ಲು ಶ್ಯಾಮೆ ಕೊರಡು ಎಂಕ್ಲು ಬರ್ಪ ಅದೇ ಬೇಕಾ? ಕ್ಷಮೆ ಕೊಡ್ಬೇಕು ಎಂಗ್ಳು ಬರ್ಪ ಬೋದು ಬರ್ಪ ಎಲ್ಲಿಗ ಹೋಗುದು? ಹೀಗೆ ಕೊಡ್ತಾ ಇದ್ದೇನೆ. ಹೋಗುದು ಹಾಗಲ್ಲ. ಹೋಗುವ ಕ್ರಮ ಉಂಟು. ಮುಂದೆ ನೋಡ್ಬೇಕು, ಹಿಂದೆ ಹೋಗಬೇಕು. ಒಂದು ಬಾರಿ ಸುಲಭ. ಇದು ಮುಂದೆ ನೋಡ್ಬೇಕು. ಹಾಗಲ್ಲೋ ಕುಳಿತುಕೋ. ತಲೆ ಮೇಲೆ ಕೈ ಹಿಡಿ. ಧನ್ಯವಾದ. ತಿರುಗಿ ಸಾಕಿ ಮುಖ ತಿರುಗಿ ಹಿಡಿ, ಕೈ ಹಿಡಿ. ಏನು ನಿನಗೆ ಪ್ರಾಯ ಆಯ್ತಾ? ಸಾಕು ಹಿಡಿಯ ಒಂದು ಕಡಪಂಡು ತಣ್ಣಿ ಇರ್ತಾವನೆ. ಈಗ ಮುಂದೆ ನೋಡ್ಬೇಕು, ಹಿಂದೆ ಹೋಗ್ಬೇಕು. ಮುಂದೆ ನೋಡ್ಬೇಕು, ಆರಾಮಿಸಿ. ಬರ್ಲಿ. ಮುಂದೆ ನೋಡ್ಬೇಕು, ಒಂಜಿ ಸಾಲ ಜನಕ ಮಗನೇ, ಕಂದಳಕ್ಕೆ ಬಂದಂತಹ ಕಷ್ಟವನ್ನು ದೂರೀಕರಿಸಿದ್ದೇನೆ. ಹಾ. ವಾವರನಿಗೆ ತಕ್ಕ ಶಿಕ್ಷೆಯನ್ನು ನೀಡಿದ್ದೇನೆ. ಹಾ. ಇನ್ನು ತಡ ಮಾಡುವುದಿಲ್ಲ, ಹಾ. ನೇರವಾಗಿ ಕಾನನವನ್ನು ಸೇರಿದ್ದೇನೆ. ಸೋಲಿಸಲು ಮಾನಗಳೆದಾಯ್ತು ಮೂವೆ, ಮಾನಗಳೆದಾಯ್ತು ಮೂವೆ. ಈ ನಿಧಾನ ಬಗೆಯಲು ಬಂದಿದ್ದನು ನಾನು ರಾಗಲಿ ನೆಲೆಯಬೇಕು. ಏನು ಮಾಡುವನು நம்மளான்னு தானே எத்தனை அடி அடிச்சிடாரு. அவன் செடியை இத்தனைக்குள்ள எத்தனை அடிச்சா? ಹೋಯ್ತು ಹೋಯ್ತು ಮಾನ
ಹೋಯ್ತು, ಎಲ್ಲ ಪೋಚಿ, ಮರ್ಯಾದೆ ಹೋಯ್ತು, ಎಲ್ಲ ಪೋಚಿ. ಮುಖ ತೋರಿಸುವುದಕ್ಕೆ ಆಗುತ್ತಾ ಇಲ್ಲ. ಕಾಣುದು ಬೇಡ. ಏನು ಮಾಡುದು, ಏನು ಮಾಡುದು, ಎಂತ ಇದರ ಅಪ್ಪೋ ದನಿಕ ಚೂಡಾಯಿ ಅಲ್ಲೇ ಇಪ್ಪ ಎನ್ನಾಕನು ನಮ್ಮಳ ಕಾಣಿಲ್ಲ ನೀವು ಹೆದರಬೇಡಿ. ನಮಗೊಂದು ಆ ದಿವಸ ಒಂದು ಅದು ಅದು ಬೆಣ್ಣೂರು ಬೆಣ್ಣೂರು ಅದರ ಹತ್ರ ಯಾರದಲ್ಲಿ ಒಬ್ಬ ಜನ ಸಿಕ್ಕಿದ್ದಾನೆ. ಅದು ಹೋಗೋಣ, ಬೆಣ್ಣೂರು ಜಾಗವನ್ನು ತಿಳಿಸೋಣ. ಬೆಣ್ಣೂರು ಬೇಡ, ಬೆಣ್ಣೂರು ಬೇಡ, ಬೇಡ ಬೇಡ ಬೇಡ, ಅದು ಬೇಡ, ಅದು ಬೇಡ, ಅದು ದಾದಾಕು, ಅದು ದಾದಾ ಬೇಡ, ಅದು ದಾದಾಕು, ಅದು ಭವನಿ ಬೇಡ, ಅದು ಬೇಡ. ಮತ್ತೆ ಯಾವುದು ಹೋಗ್ತದೆ? ನಮಕ್ 3-4 ಒಂದು ಚಾಯ ಬೇಕು, ಚಾಯ ಬೇಕು, ಕಣ್ಣ ಚಾಯವ ಮತ್ತೆ ಉಪಕಾರ ಮಾಡಬೇಕು. ಉಪಕಾರ ಹೌದು, ಏನಾಗಬೇಕು? ನಮ್ಮ ಮಾನ ಹೋಗಿದೆ. ಹೋಗ್ಲಿ. ಮೋನೆ ತಂಬುರಾನೆ, ಅದು ನಮ್ಮದು ಇಲ್ಲ ಇಲ್ಲ, ಹೋದ ಮಾನ ಬರಬೇಕು. ಬರ್ಬೇಕಾದ್ರೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಡ್ತಾ ಹಿಂದಿನ ದಿವಸ ಅದು ನಿಮ್ಮಿಂದ ಸಾಧ್ಯ. ನೀವೇನಾದ್ರೂ ಮಾಡ್ಬೇಕು. ಏನಾದ್ರೂ ಮಾಡಿದ್ರೆ ಏನಾದ್ರೂ ಆದೀತು. ಅದೆಲ್ಲ ನಿಮಗೇನಾಗಬೇಕೀಗ? ನಮಗೆ ಇದು ತುಳುದ ಹೋದ ಮಾನ ಬರಬೇಕು. ಹೋದ ಮಾನ ಬರಬೇಕು. ನನಗೆ ಎಂತ ಕೊಡ್ತೀರಿ? ಎಂತ ಎಂದು ಕೊಡ್ತಾ? ನನಗೆ ಹೋದ ಮಾನ ಬಂದ್ರೆ ನಿಮ್ಗೆ ಸ್ವಲ್ಪ ಪಟ್ಟ ನಿಮಗೆ. ನನಗೆ ಮಾನ ಮರ್ಯಾದೆ, ನನಗೆ ಮಣ್ಣು ಅಲ್ವಾ? ಇಲ್ಲ ಮಣ್ಣಲ್ಲ, ಪಟ್ಟ ಪಟ್ಟ. ಅವಳ ಚಟ್ಟ ಉಂಟಲ್ಲಿ ಚಟ್ಟ ಅಲ್ಲಿ ಅಲ್ಲಿ ಇರುವುದು, ಇಲ್ಲಲ್ಲ ಅಲ್ಲೇ ಆಯ್ತು. ಪಟ್ಟ ಪಟ್ಟ ಅದು ಕೊಡ್ಕೊಂಡು. ಹಾಗಾದ್ರೆ ಒಂದು ಕೆಲಸ ಮಾಡಬೇಕು. ಏನು? ನನ್ನಿಂದ ಈ ಸಮಯದಲ್ಲಿ ಆಗುದಿಲ್ಲ. ಮತ್ತೆ ಎಂದಾರು ಒಂದು ಚಾಯ ಇಲ್ಲೆಂಗೆ ಹೆಂಗನೆ നിങ്ങൾ ನಮ್ಮ ಮನ್ಸಮಾರಲ್ಲೇ ಅದಕ್ಕೆ ವ್ಯವಸ್ಥೆ ಮಾಡುವ. ನನ್ನ ಮಿತ್ರನೊಬ್ಬನಿದ್ದಾನೆ ಶ್ರೀಶೈಲದಲ್ಲಿ. ಶ್ರೀಶೈಲ ಶ್ರೀಸಕುಮಾರ್, ಶ್ರೀಶೈಲ, ಶ್ರೀಶೈಲ, ಶಬರಾಸುರ ಎನ್ನುವವ. ಸಬ್ಬಲಾಸುರ, ಶಬರಾಸುರ. ಅವನಲ್ಲಿ ಹೇಳಿದ್ರೆ ಸರಿಯಾದ ಪರಿಹಾರ ಸಿಗ್ತದೆ. ಹೇಗೆ? ಬರುವ ಮನಸ್ಸು ಮಾಡುತ್ತೀರಾ? ಮಾಡ್ತೇವೆ. ಶಬರ ವಂಶದಲ್ಲಿ ಜನಿಸಿದಂತಹ ನಾನು ಶಬರಾಸುರ ಎಂಬ ನಾಮವನ್ನಿರಿಸಿ ರಕ್ಕಸರನ್ನೆಲ್ಲ ಒಟ್ಟುಗೂಡಿಸಿ ನನ್ನದೇ ಆದಂತಹ ಸಾಮ್ರಾಜ್ಯವನ್ನು ಕಟ್ಟಿದ್ದೇನೆ. ಈ ಕಾನನದಲ್ಲಿ ನನ್ನ ಅಪ್ಪಣೆ ವಿನಃ ಯಾರಿಗೂ ಪ್ರವೇಶವಿಲ್ಲ. ಹಾಗೆ ಭೂಮಿ ಬಲ ದರ್ಪವನ್ನು ಮುರಿದು ಬೇಕಾದಂತಹ ಕಪ್ಪ ಕಾಣಿಕೆಗಳನ್ನು ಪಡೆದವನಿದ್ದೇನೆ ನಾನು. ಅಷ್ಟು ಮಾತ್ರವಲ್ಲ, ನನ್ನ ಗೆಳೆಯನಾದ ಕೇಳು ಪಂಡಿತನ ಸಹಕಾರದೊಂದಿಗೆ ರಾಜರುಗಳನ್ನೆಲ್ಲ ಸದೆಬಡಿದು ಬೇಕಾದಂತಹ ಸಂಪಾದನೆಯನ್ನು ಮಾಡಿದ್ದೇನೆ. ಶಬರಾಸುರನಿಗೆ ಜಯವಾಗಲಿ ಎಂಬುದಾಗೆಲ್ಲರೂ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ಅದಾರು ಈ ಕಡೆಗೆ ಏನು ಬಂದಿರಿ ಕೇಳು ಪಂಡಿತ
ಕೇಳು ಮಾಡಿದರೇನು ಕಾರಣ ಅರಿಯೇ ಇವರನು ಮಾನವಾದನ ತೆರದೇ ದೋಟುಡು ಆನನವನು ಏನು ಬಾವಿರಿ ಕೇಳು ಬಂಡಿರಿ ಅದೆಷ್ಟು ಹಾ ಅದೇನು ಅದು ಜಾತಿ ಬೇರೆ. ಸರಿ ಅದೆಷ್ಟು ಕಾಲಗಳೇ ಕಳೆದು ಹೋದವು ನಿನ್ನನ್ನು ನೋಡದೆ. ಹಾ ಆದರೆ ಇಂದು ವಾ. ನೀನೊಬ್ಬನೇ ಬಂದವನಲ್ಲ, ಅಲ್ಲ ನಿನ್ನೊಡನೆ ಬೇರೆಯವರನ್ನು ಕೂಡಿಕೊಂಡು ಬಂದಿದ್ದೀಯ. ಹೌದು. ಯಾರವರು? ಹಾ. ಮೊದಲವರ ಪರಿಚಯವನ್ನು ತಿಳಿಸು. ಈಗ ನಾನು ಹೇಗೆ ನಿನಗೆ ಮಿತ್ರನು ಹಾ. ಹಾಗೆ ಇವರು ನನಗೆ ಮಿತ್ರ. ಸರಿ, ಇವರ ಹೆಸರು? ಇವನೇ ವಾಮರನೆನ್ನುವ. ಹಾ, ಮತ್ತೆ ಅವ? ಅಪ್ಪು ಅಪ್ಪು ಅವ ಅಪ್ಪು. ಸರಿ, ಮತ್ತೆ? ಅದೇ ಕೇಶವ ಎನ್ನುವ ಸೇಕು ಅದು. ಇರಲಿ, ಹೌದು ಅವರು ನಿನಗೆ ಮಿತ್ರರು ಎಂದಾದರೆ ಹಾ. ನನಗೂ ಮಿತ್ರರೇ. ಹೌದು. ಅವರನ್ನೆಲ್ಲ ಕೂಡಿಕೊಂಡು ಬರಬೇಕಾದರೆ ಬಲವಾದ ಕಾರಣವಿರಬೇಕು. ಏನು ಬಂದೆ? ಬೇಳಲೇನನು ನಾನು ಬಾಳುವೆಗೆ ಬಂದೆದರ ಬೇಳಲೇನನು ನಾನು ಬಾಳುವೆಗೆ ಬಂದೆದರ ಲಾಲಿಬುದು ಮಿತ್ರ ನೀನಿಯುದು ಮೇಲಿವರ ನೆರ ಹೊತ್ತ ಬಂದೆವಾವರ ಈತ ಮೇಲಿವರು ಅಪ್ಪು ಸೇಗುಗಳು ಧರಣಿ ಬದಿಗೆ ದಗಿ ವರ್ಮನಳಿ ದುರಗೈದು ತರಳನೋರ್ವನು ಸೋಲಿಸಿಗನು ಪ್ರತಿ ವಿಜಯವ ಪಡೆಯ ವರದು ಮುಗಿ ಚೆಲುವಿಗೆಯ ಪರಿಣಯವ ಕೈಯುವೆವು ನಿನಗೆ ಚೆಲುವಿಕೆಯ ಪರಿಣಯವ ಕೈಯುವೆವು ನಿನಗೆ 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 ಹೇಳಲೇ ನಾನು ಮಿತ್ರ ಬಾಳುವೆಗೆ ಬಂದೆಡರು ಮಿತ್ರ ಅಯ್ಯ ಮಿತ್ರ, ಮಿತ್ರ? ಇಷ್ಟರವರೆಗೆ ನಾನು ಇಲ್ಲಿಗೆ ಬರುವ ಪ್ರಸಂಗ ಬರಲಿಲ್ಲ. ಹಾ. ಈಗ ಏನು ಬಂದೆ. ಈ ಏನಾಯ್ತು? ವಾಮರ ಎನ್ನುವ ಇದ್ದಾನೆಲ್ಲ ಹಾ. ಸಾಧಾರಣ ಮೂರ್ತಿ ಅಲ್ಲ, ಅವ. ಮತ್ತೆ? ಅಂತರ್ರಾಜ್ಯದಿಂದ ಬಂದವ. ಹೌದೇ? ಹೌದು. ಹಾ. ಇಲ್ಲಿಗೆ ಬರುವಾಗ ಆ ದಂಡ ಗಿಂಡಗಳನ್ನು ಹಿಡಿದು ಬಂದ. ಹೌದು. ಬೆಂಬಲಿಗರಾಗಿ ಬಂದವರು. ಸರಿ, ಬಂದಕ್ಕೆ ಕಾರಣ ಏನು ಕಾರಣ? ಅಂತಹ ರಾಜ್ಯವನ್ನು ಪ್ರವೇಶ ಮಾಡಿದ. ಹಾ. ಅಲ್ಲಿಯ ಇದ್ದಂತಹ ಬಂಗಾರ ಇದ್ದದನ್ನ ಕೊಳ್ಳೆ ಹೊಡ್ಕೊಂಡು ಹೋದ. ಹಾ. ಆ ಸಮಯದಲ್ಲಿ ಆ ಪಂತರ ರಾಜನ ಮಗನಾದಂತ ಅಯ್ಯಪ್ಪನ ಅನ್ನುವ ಬಂದ ಹಾ. ಇವರನ್ನು ಸೋಲಿಸಿ ಓಡಿಸಿದ. ಹಾ. ಸೋಲವನ್ನು ಅರ್ಥಂತ ಇವ ನನ್ನಲ್ಲಿ ಬಂದು ಯಾಚನೆ ಮಾಡಿದ. ಹಾ. ಆದಷ್ಟು ಬೇಗ ನನಗೆ ಜಯವನ್ನು ಕೊಡಿಸಬೇಕೆಂಬುದಾಗಿ ನಾನು ಅಲ್ಲಿಂದ ಪುನಃ ಇಲ್ಲಿಗೆ ಕರ್ಕೊಂಡು ಬಂದೆ. ಹಾ. ನೀನೀಗ ಒಂದು ಕೆಲಸ ಮಾಡಬೇಕು. ಏನು? ಅವರಿಗೆ ಹೋದಂತ ಮಾನವನ್ನು ಕೊಡಿಸಬೇಕು. ಸರಿ. ಎಷ್ಟು ಕೊಡಿಸಿದೆ ಅಂತ ಆದ್ರೆ ಹಾ. ನಿನಗೆ ಬೇಕಂದ್ರೆ ನಾನು ಕೊಡಿಸ್ತೇನೆ. ಹೌದೇ? ಹೌದು. ಮಿತ್ರ ಬಿಡುತ್ತಿದ್ದೆ. ನಿನಗೆ ಬಂದ ಕಷ್ಟ ಅದು ನನ್ನ ಪಾಲಿಗೆ ಬಂದ ಹಾಗೆ ಚಿಂತಿಸಬೇಡ. ನಾನಿದ್ದೇನೆ. ಪಂದಳದ ಹೆಸರನ್ನು ಬಂದು ಅಲ್ಲಿ ಅಧಿಕಾರವನ್ನು ನಿನಗೊಪ್ಪಿಸುತ್ತೇನೆ. ಕೊಲ್ಲುವುದು ಬೇಡ, ಈ ಸರಿ. ಪ್ರಸಂಗದಲ್ಲಿ ಕೊಲ್ಲುವ ಪ್ರಸಂಗ ಬೇಡ. ಹಾ. ನೀನು ಅವರಿಗೆ ಶಿಕ್ಷೆಯನ್ನು ಕೊಟ್ಟರೆ ಸಾಕು. ಸರಿ. ನಿನಗೆ ಇಷ್ಟುವರೆಗೆ ಕೆಲಸ ಇರ್ಲಿಲ್ಲಲ್ಲ, ಈಗ ಕೆಲಸ ಮಾಡುವುದಕ್ಕೊಂದು ಅವಕಾಶ. ನಿನ್ನಲ್ಲಿ ಕೆಲವು ಮಂದಿದ್ದಾರಲ್ಲ, ಹಾ. ಸರಿ ಊಟ ಮಾಡುದು ಮಲಗುದು ಅದು ಹೌದು. ಮತ್ತವನ್ನು ಕಲಿಸು ಮೊದಲು. ಹಾ. ಅವರಿಗೊಂದು ಕೆಲಸ ಕೊಡಿಸು. ಸರಿ. ನೀನು ಅಷ್ಟು ಇಷ್ಟು ವ್ಯವಸ್ಥೆ ಮಾಡ್ತೇವೆ ಅಂತಾದ್ರೆ ನಾವು ಸ್ವಲ್ಪ ವಿಶ್ರಾಂತಿ ಧಾಮದಲ್ಲಿ ಇರ್ತೇವೆ. ಬನ್ನಿ. ಹಾಗೆ ಸರಿ. ಸರಿ, ಅವರನ್ನು ಕಳುಹಿಸಿ ಆಗಿದೆ. ಇನ್ನು ನನ್ನವರ ಬರಲಿ ಸಭೆಗೆ.
ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ನಮಗೆ ತೊಂದರೆ ಆಯ್ತು. ಯಾಕಾಗಿ ನೀವು ನಮ್ಮನ್ನಿಲ್ಲಿ ಕರೆಸಿದ್ದೀರಿ? ಹೇಳಿ ಪ್ರಭು, ಹೇಳಿದರೆ ಹಾಗಿರುವಾಗ ನಿಮಗೇನಾದರೂ ತೊಂದರೆ ಆದರೆ ಅದನ್ನು ಪರಿಹರಿಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಿಮಗೆ ನಮ್ಮಿಂದ ಏನಾಗಬೇಕು ತಿಳಿಸಿದರೆ ಕ್ಷಣ ಮಾತ್ರದಲ್ಲಿ ನಾನು ಕೊಡುತ್ತೇನೆ. ನನ್ನವರೇ, ರಾಜ್ಯಕ್ಕೆ ದಾಳಿ ಮಾಡಬೇಕಾಗಿದೆ. ಅದಕ್ಕಾಗಿ ನಿಮ್ಮನ್ನು ಕರೆಸಿದ್ದೇನೆ. ನಿಮ್ಮ ಅಭಿಪ್ರಾಯ? ಬಂಡಳದ ಅಧಿಕಾರಿಯನ್ನು ಕೆಡಹಿ ಬಂಡಳದ ರಾಜವನ್ನು ಒಪ್ಪಿಸಿಕೊಡುತ್ತೇನೆ. ಸರಿ, ಆಗಲಿ, ಮುಂದುವರೆಯೋಣ. ಆದರೂ ನಿನಗೆ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಹಾಳಿಗೆ ಬಿದ್ದು ಕ್ಷಣದ ನಿನಗೆ ಲೇಸು, ಇಲ್ಲವಾದ್ದರಿಂದ ತಲೆಗಡಿಯುವ ಜಾಗ್ರತೆ.
ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ, ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಕರೆದು ನಿನಗೆ ಕೊಟ್ಟ ಮಾತಿನ ಹಾಗೆ ಇಲ್ಲಿ ಅಧಿಕಾರ ನಿನಗೊಪ್ಪಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಹೋದವರ ಮಾನವನ್ನು ಮಾಡಿ ತಂದೊಪ್ಪಿಸಿದ್ದೇನೆ. ಇನ್ನು ನನಗೆ ಕೊಟ್ಟ ಮಾತಿನ ಹಾಗೆ ಅದು ಪ್ರಶ್ನಾರ್ಥಕ ಚಿಹ್ನೆ. ನಿನ್ನ ಆಸೆ ಯಾವುದುಂಟು ನನಗೆ ಗೊತ್ತುಂಟು. ಆವತ್ತು ಹೇಳಿದ್ದೇನೆ ಮಹಾರಾಣಿ ನಿನಗೆ ಸಿಗ್ತದೆ ಅಂತ. ಸರಿ, ಒಂದು ವಿಚಾರ, ಹಿಂದೆ ತಿರುಗಿ ನೋಡುವನು ಅದಕ್ಕೆ ನಾಯಕ ಆಗ್ತದೆ, ಬೇರೆಯವರ ದೃಷ್ಟಿ ಬೀಳ್ತದೆ. ಅದಕ್ಕೆ ಸರಿ ಸರಿ, ಅದಕ್ಕೆ ಮುಂದೆ ನೋಡಬೇಕು. ಜೈ ಭವಾನಿ, ಜೈ ಭವಾನಿ. ಹಿಂದೆ ಮಾಡೋಣ. ಹೇಗೆ ನಿನ್ನನ್ನು ನಂಬಬಹುದಾ? ಎಲ್ಲಿ ನಂಬಬಹುದು, ಎಲ್ಲಿ ಅದನ್ನ ನೋಡಿದರೆ ಮಾಯಕ ಆಗ್ತದೆ. ಹಿಂದೆ ನೋಡಿದ್ರೆ ಸರಿ, ನಿನ್ನ ಮೇಲೆ ನಂಬಿಕೆ ಇರಿಸಿ ಮುಂದುವರಿಯುತ್ತೇನೆ. ಹೇಗೆ ನನ್ನ ಹಿಂದೆ ಬರ್ಬೋದಲ್ಲ, ಮತ್ತೆ ಬೇರೆಯವರ ಹಿಂದೆ ಬಂದು ಬಂದು ಬಂದು. ಸರಿ, ಮುಂದುವರಿಯುತ್ತೇನೆ. ಮುಂದೆ ನೋಡ್ಕೊಳ್ಳು. ನಿಮಗೆ ಹೋದಂತ ಮಾನ ಬಂತಲ್ಲ, ಈಗ ಬಂತು, ಸಂತೋಷವಾಯ್ತು. ಎಂತ ಸಂತೋಷ ಆಯ್ತು. ಇನ್ನು ಕೆಲಸ ಇರುವುದಿಲ್ಲ ಈಗ. ಹೌದು, ನಿಮ್ಮೊಟ್ಟಿಗೆ ನಾನು ಸೇರಿದ್ರೆ ನನಗೆಂತ ಕರ್ಮವಿಲ್ಲ. ಅಪ್ಪ, ನಿಮಗೆ ಚಟ್ಟ ಉಂಟಲ್ಲ, ಎಲ್ಲಿದು? ಇಲ್ಲಿದ್ದು. ನಿಮ್ಗೆ ಚಟ್ಟ ಆಗಲೇ ತಯಾರು ಮಾಡಿಟ್ಟಿದ್ದೀವಿ. ಹೇಳು ಬಂದರಿಗೆ ಪಟ್ಟಾಭಿಷೇಕ ಮಾಡಿ. ಪಟ್ಟಾಭಿಷೇಕ ಹಾಕೋಣ. ಕಲಸ ಗುಮ್ಮಲ್ಲ ಉಂಟಲ್ಲ, ಅದೆಲ್ಲ ಬಂದಿದ್ದು.
ಅದು ವರ್ಮ ಬಂದಿನಲ್ಲೇ ಇದು ಇದು ಇನ್ನು ಅವು ಅತ್ತ ಅದು ತುಪ್ಪಿ ಬೈರ ಗೊಬ್ಬರ ತುಂಬುನ ತುಪ್ಪಿ ತುಪ್ಪಿ ಗೊಬ್ಬರ ತುಂಬುನ ಕಿರಿಗಿಷ್ಟ ಅದು ಕಿರಿಗಿಟ್ಟ ಅಲ್ಲ ಹಾ ಕಿರೀಟ ಆಯ್ ಇದು ಬೇಕು ನಲ್ಲೇ ಅದು ಬೇಯಿ ಇದು ಕೊಟ್ಟೆ ಬಿಡಿ. ಅಲ್ಲೆಲ್ಲ ಇದೆ ಚಿಚ್ಚಿಲ ಇದ ಅಂಗನೆಲ್ಲ ಚಿಚ್ಚಿಲ ಇದ ಮುಖ ಯಾಕೆ ಕಾಣುದು ಅದು ಮುಖ ಕಾಣುದು ಬೇಡ ಮತ್ತೆ ಅದು ಬೆಳಿಗ್ಗೆ ಸ್ವಲ್ಪ ಇದು ಇರ್ಲಿ ಹಾ. ಮತ್ತೆ ಮಧ್ಯಾಹ್ನ ನಂತರ ತೆಗೆದು ಈಗ ಅದು ನಿಮ್ಮ ಜಾತಿಯಲ್ಲಿ ಅಲ್ಲ ನಾನು ಯಾರು ಅದು ನಿಮ್ಮ ಜಾತಿಯಲ್ಲಿ ಮಾತ್ರ. ಬೇಡವಾ? ಬೆಳಿಗ್ಗೆ ಹೊತ್ತಿಗೆ ಹೀಗೆ ಸಾಯಂಕಾಲ ಹೊತ್ತಿಗೆ ಹೀಗೆ ಹಾಗೆ? ಅದಾಗುದಿಲ್ಲ ಆಗುದಿಲ್ಲ ಸರಿ ಇಡು ಈ ಅಲ್ಲಿ ಎಂದಿದೆ അങ്ങനെ അതൊക്കെ ഇട്ട ഊട്ടಕ್ಕೆ ಇಟ್ಟ ಇದು ಇದು 70 ರೂಪಾಯಿ 70 ರೂಪಾಯಿ ಇದು ಸರಿ ಕಟ್ಟದಿದ್ರೆ ಮತ್ತೆ ಜಾರುವುದಿಲ್ವಾ ಅದು ಇಲ್ಲಲ್ಲ ನಾನು ಬಲಿಕೋಣ ಬೇಡ ನೀನು ಆವತ್ತೇ ಬಳದದ್ದು ಒಳ್ಳೆಯದಾಗಿದೆ ಇದ ವಾ. ಎಂತದಕ್ಕೆ ಇದು ಕೆತ್ತಿ ಎಷ್ಟರದ್ದು ಕೆತ್ತಿ ಕೆತ್ತಿ ಎಷ್ಟರದ್ದು ಅಲ್ಲ 3 ಜನರದ್ದು ಅಲ್ಲ ಇಲ್ಲ ಏರಿಯಾ ಕೆತ್ತಿ ಕೆತ್ತಿ ಏ ಅದೀಗ ಆಗುದಿಲ್ಲ ಹಿಂಗನೆ ಹಾಕಿದ್ಮೇಲೆ ಗಲಾಟೆಗೆ ಇದು ಇದು ಅದೆಲ್ಲ ಚಟ್ಟತ್ತಿಂದೆ ಕತ್ತಿ ಇದು ಚಟ್ಟತ್ತಿಂದೆ ಹಾ ಜಂಡಿ ಕೈಲಿ ಜಂಡಿ ಕೆತ್ತಿ ಅದಲ್ಲ ಅದೆಂಗಂತ ಇದೇಗೆ ಅದಿಂಗನೆ ಆಗಲಿ ತಿರುಗಿದ್ದ ಹಾ ಅವರು ಶಾಲೆ ಇದ್ರೆ ಅದರಲ್ಲಿ ಮಾತ್ರ ಯಾವುದು ಈಗ ಆಚೆ ಬೇಡ ನಮ್ಮಲ್ಲಿ ಇಲ್ಲ ಕೇಟ್ ಪಟ್ಟಿಂಗನವರಿಗೆ ಅದರಲ್ಲಿ ಮಾತ್ರ ಕೇಟ್ ಪಟ್ಟಿಂಗನವರಿಗೆ ಅರಿಕಲ ಕೇಟ್ ಪಟ್ಟಿಂಗ ಮಾ ಕೇಟ್ ಪಟ್ಟಿಂಗಮ್ಮ ಕೇಟ್ ಇನ್ನು ಅಜ್ಜ ಕೇಟು ಪಟ್ಟಿಂಗ ಕೇಳು ಪಂಡಿತ ಕೇಳು ಪಂಡಿತ ಅಲ್ಲಿ. ಗೋಲು ಪಂಡಿತನಿಗೆ ಗೋಲು ಪಂಡಿತನಿಗೆ ಏಯ್ ಎಂತದು ಗೋಲು ಪಂಡಿತ ಕೇಳು 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 ಪಂಡಿತನಿಗೆ ಹಾ. ಈಗ ಹಾ ಚಾಲು ಇವರ ಇವರ ಹೆಣಕ್ಕೆ ಏಯ್ ಅಲ್ಲೇನ ಬಟ್ಟೆಯನ್ನು ಒದಿಸಲಾಗಿದೆ ಒಬ್ಬರಿಂದ 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 ಮತ್ತೆ ಕುಟುಂಬದವ್ರ ಭಾಗಮಂಡಲದಲ್ಲಿ ಏಯ್ ಅಲ್ಲೆಲ್ಲ ಅಲ್ಲಿಗೆ ಹೋದ್ರೆ ನೀನು ಹೋಗ್ತೀಯ ಈ ಸಲ ಅಲ್ಲ ಇಲ್ಲ ಒಬ್ಬರೇ ಇರುದಲ್ಲ ಹಾ, ಅದಕ್ಕೆ. ಹೌದು. ಇದರ ಅಬ್ಬು ವಾ, ಇಪ್ಪರು ಮಾಲೇಡೋನಲ್ಲಿ ಮಾಲೇಡೋನಲ್ಲಿ. ನೀನು ಎಲ್ಲರೂ ತೊಟ್ಟೋನಲ್ಲಿ ತೊಟ್ಟೋನಲ್ಲಿ. ಹಾ, ತೊಟ್ಟು. ದನಿ ತೊಟ್ಟೋನಲ್ಲಿ ದನಿ ತೊಟ್ಟೋನಲ್ಲಿ. ನಿನ್ನ ಎಲ್ಲರಿಗೂ ತೊಟ್ಟಿ ಎಲ್ಲರೂ ಅವಡೆ ಮೆತ್ತಟ್ಟು ದನಿ ನಿಂಗ ತೊಟ್ಟರು ಮಾಲೆ ಹಿಡ್ದು ಎಲ್ಲರೂ ನಿಂಗ ತೊಟ್ಟೇರಲ್ಲಿ ತೊಟ್ಟೇರಲ್ಲಿ. ಮಾಲೆ ಹಿಡ್ದು ಮಾಲೆ ಹಿಡ್ದು. ದನಿ ತೊಟ್ರ ಆಯಲ್ಲೇ ಹಾ. ಓರೆಲ್ಲ ತೊಟ್ಟಂದ್ರ ತೊಟ್ಟಂದ್ರ. ಓರ್ ನಮ್ಮನೆ ಅಲ್ಲೇ ನಮ್ಮನೆ ಅಲ್ಲಲ್ಲಿ. ನಿನ್ನೆ ಓರೆಲ್ಲ ತೊಟ್ಟನಲ್ಲಿ ಎಲ್ಲಾರು ಕುಡಿತು ನಿಂಗೆಲ್ಲ ಕತ್ತು ഞങ്ങളൊരു മാല ആക്കിട്ടലക്കുന്നു ഇപ്പൊ ഒരു കല്ലി വന്നില്ല കല്ലി കല്ലി ಏಯ್ ഇപ്പൊ ഒരു കല്ലി വന്നില്ല ನಿನ್ನ ಹೆಸರು ಹೇಗೆ ಶೇಕ್ ಶೇಕ್ ಅಬ್ಬು ಶೇಖ ಶೇಕ್ ಇಷ್ಟೆಲ್ಲ ಪ್ರಚಾರ ಮಾಡಿದಿರಿ ಹೌದೌದು. ಆದ್ರೆ ಮನೋರಂಜನೆಗೆ ಏನಿಲ್ವಾ ಮನೋರಂಜನೆಗೆ ಏನಾದ್ರೂ ಸುಪ್ರಭಾತ ನಿಮ್ಮದು ಎಂತ ಎಂದದು ಶುಕ್ರವಾರ ಶುಕ್ರವಾರ ನೀ ಇಪ್ಪ ஒரு ಪಾಠ ಆಡ್ತು ನೀ ಪಾಠ ನೀ ಪಾಠ ನೀ ಅದಕ್ಕೆ ಅನ್ನಿಲ್ಲ ಪಾಠ ಎನಕದು ಒಂದೇ ಬರ್ನು ಮುಗ್ದೋಗಿದೆ ಈಗ ಅದಲ್ಲ ಇದೆ ಎಂದು ಪಾಠ ಇಲ್ಲ ಯಾವುದು ಆದಿತ್ತು ಅಲ್ಲೇ ಒಳ್ಳೆದು, ಒಳ್ಳೆದು. ಎಂದು ಪಾಠ ಇಲ್ಲ ಇದು ಬೇಡರ ಹಾ, ಅದು ಬೇಕು ಅದು 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 ಹಂಗನೆ. ಅದು ಬೇಕು ಅದು ಬೇಕು ಎಂಗನೆ ಪಾಠ ಎಂಗನೆ ಶುರು ಮಾಡಿ. ಅಪ್ಪ ತಿಂಗ ನೀ ಚಂದಮೇ ನಿಂದ ಅಪ್ಪ ಚಂದಮೇ
ಅಂದಳಕ್ಕೆ ಬಂದೆ ನಮ್ಮ ಜನಕ್ಕೆ ನನ್ನ ದೆಸೆಗಳಿಸಿದೆಯ ನಿನಗೆ ತಕ್ಕ ಶಾಸ್ತಿ ಮಾಡುವುದಕ್ಕಾಗಿ ಅಯ್ಯಪ್ಪನಾಥ ಬಂದಿದೆ ನಾನು ಸಾಮರ್ಥ್ಯ ಉಂಟು ಅಂತಾದ್ರೆ ನಿಲ್ಲುದ್ರೆ ತೀರ್ಪೇ ತವ ಪೆರ್ಮೆ ಹರಿ ಕರಿತೆ ತವ ಬಗಿಮೆ ನಾ ಮರೆ ತೀರ್ಪೇ ತವ ಪೆರ್ಮೆ ಕರಿಯಲಯ ಬಿಲ್ಲು ಬಮನು ಅವಧರಿದು ದದಲೈ ದೇವರ ದೇವಾ ಹರಿ ಕರಿತೆ ತವ ಬಗಿಮೆ ನಾ ಮರೆ ತೀರ್ಪೇ ತವ ಪೆರ್ಮೆ ರಕ್ಷಾ ಸ್ವಾಮಿ, ನೀನು ಯಾರು? ನಿನ್ನ ಮಹಿಮೆ ಏನೆಂದು ತಿಳಿಯದೆ ನಿನ್ನಲ್ಲಿ ಈ ರೀತಿಯಾಗಿ ಹೋರಾಟವನ್ನು ಮಾಡಿದೆ. ಆದರೆ ನಿನ್ನ ಬಾಳ ಸ್ಪರ್ಶವಾಗುತ್ತಿದ್ದಂತೆ ನನ್ನ ಜ್ಞಾನಕ್ಕೆ ಕವಿದ ಅಂಧಕಾರ ದೂರವಾಗಿ ಸುಜ್ಞಾನ ಬೆಳಗಿತು. ಈ ಹೊತ್ತಿಗೆ ನಿನ್ನ ಪಾದ ಮೂಲದಲ್ಲಿ ಬಿದ್ದು ಕೇಳಿಕೊಳ್ಳುತ್ತಾ ಇದ್ದೇನೆ. ನನ್ನ ತಪ್ಪನ್ನು ಮನ್ನಿಸಿ ನನ್ನನ್ನು ಸಲಹಬೇಕು ತಂದೆ, ಸಲಹಬೇಕು. ಸಮರಾಸುರ, ಈ ಹೊತ್ತಿಗೆ ನನ್ನ ಬಾಳ ಸ್ಪರ್ಶದಿಂದಲೇ ನಿನ್ನ ಮನದಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ಸುಜ್ಞಾನದ ಬೆಳಕು ಬೆಳಗಿದೆ ಎನ್ನುವ ಹಾಗೆ ನನ್ನ ಪದತಳದಲ್ಲೇ ಕಣ್ಣೀರನ್ನು ತೋಯಿಸಿಕೊಂಡಿದ್ದೀಯ. ನೀನೇನು ಅನ್ನುವುದನ್ನು ನೀನು ತಿಳಿದವನಿದ್ದೀಯ. ಅಸುರತ್ವದಿಂದ ಏನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ಎನ್ನುವ ಭಾವದಿಂದ ಎಲ್ಲರನ್ನೊಡಗೂಡಿ ಬಾಳಬೇಕು, ಅದುವೇ ನಿಜವಾದ ಜೀವನ ಎನ್ನುವುದನ್ನು ನೀನು ಅರ್ಥವಿಸಿಕೊಂಡಿದ್ದೀಯ. ಆದರೆ ಈ ಕಾಲಕ್ಕೆ ನಿನ್ನಲ್ಲಿ ನಾನು ಕೇಳುತ್ತಾ ಇದ್ದೇನೆ, ನಿನ್ನ ಮನದಿರ ಏನು ಅದನ್ನ ನನ್ನಲ್ಲಿ ತಿಳಿಸಿದೆ ಎಂದಾದ್ರೆ ನಾನೇ ನೆರವೇರಿಸಿಕೊಡುತ್ತೇನೆ. ಸ್ವಾಮಿ, ಇನ್ನು ಮುಂದಕ್ಕೆ ಬದುಕಬೇಕೆಂಬ ಆಸೆ ನನಗಿಲ್ಲ. ಆದರೆ ಸೂರ್ಯ ಚಂದ್ರರು ಇರುವ ತನಕ ನನ್ನ ಹೆಸರು ನಿನ್ನ ಜೊತೆಯಲ್ಲಿ ಚಿರಸ್ಥಾಯಿಯಾಗಿರಬೇಕೆಂಬುದೇ ನನ್ನ ಆಸೆ. ಶಬರಾಸುರ, ಪಾಲಿಸು. ನಿನ್ನ ಮನದ ಅಭಿಷ್ಟೆಯನ್ನ ನಾನೇ ಈಡೇರಿಸುತ್ತೇನೆ. ಮುಂದೊಂದು ಕಾಲಕ್ಕೆ ನಾನೊಂದು ಕ್ಷೇತ್ರದಲ್ಲಿ ನೆಲೆಯಾಗುವವನಿದ್ದೇನೆ. ಆ ಕ್ಷೇತ್ರಕ್ಕೆ ನಿನ್ನ ಹೆಸರು ಸರಿ ಹೊಂದುವಂತೆ ಶಬರಿಮಲೆ ಎನ್ನುವ ಹಾಗೆ ಅದು ಕೀರ್ತಿಯನ್ನ ಪಡೆಯುತ್ತದೆ. ಸೂರ್ಯಚಂದ್ರ ಇರುವ ತನಕ ಚಿರಸ್ಥಾಯಿಯಾಗಿ ಉಳಿಯುವಂತೆ ಅನುಗ್ರಹಿಸುತ್ತೇನೆ. ಇದೋ ಮೋಕ್ಷವನ್ನ ಕರುಣಿಸಿದ್ದೇನೆ. ಅಪರಾಧಿಯಾಗಿಗೆ ಸಾವಧಾನದೊಳಗೆ ಶಿಕ್ಷೆಯೋ ನಾವು ನೀಡುತ್ತ ಮೋಕ್ಷ ಕೊಡಿರಿ ಅವರಂಗೆ, ಮೋಕ್ಷ ಕೊಡಿರಿ. ನೀನು ಯಾರೆಂದು ಅರಿಯದೆ ನಿನ್ನಲ್ಲಿ ಹೋರಾಟವನ್ನು ಮಾಡಿದೆ, ನಿನ್ನ ಮೇಲೆ ಯುದ್ಧವನ್ನು ಸಾರಿದೆ. ಒಮ್ಮೆಗಾಳಿಸುವ ಮಗುಳೆದ್ದು ಎದೆಗೆ ತುಳಿದರು. ತಾಯಿಯಾದವಳು ಕರುಣಾಮೃತ ಸೇಚನದಿಂದ ಎದೆಗೊಪ್ಪಿ ಮುದ್ದಿಸುವಂತೆ ಇಂದು ನಾನು ಮಾಡಿದ ತಪ್ಪನ್ನು ಮನ್ನಿಸಬೇಕು ಸ್ವಾಮಿ, ಮನ್ನಿಸಬೇಕು. ತಿಳಿದೆ ನಿನ್ನ ವಿಚಾರ ಎಲ್ಲವ ಉಳಿವೆ ನಾನೇ ಶಬರಿಮಲೆಯಲ್ಲಿ, ಉಳಿವೆ ನಾನೇ ಶಬರಿಮಲೆಯಲ್ಲಿ, ಉಳಿಸುತ್ತಲಿ ಪಳ್ಳಿಯನು ನೀನು ಮೊದಲು ದರ್ಶನವ ಸಲಿಸದೆ ನೋಳು ಬಂದರಾದರೆ ಫಲವು ಸಿಗದ ತಾಗಲೆನ್ನುವುದಾಗ ಸಾಧ್ಯವಿಲ್ಲ. ನಿನ್ನೊಳು ದರ್ಶನವ ಸಲಿಸದೆ ನೋಳು ಬಂದರಾದರೆ ಫಲವು ಸಿಗ
ನಂದಾಗಲೆನ್ನುವುದ ಮೇಲೆ ಮೋಕ್ಷವನಿತ ತಿಳಿದಿರೋ ವಿಚಾರ ಮುಸಲ್ಮಾನನಾಗಿ ಹುಟ್ಟಿದಂತಹ ನೀನು ದುಷ್ಟಕೃತ್ಯವನ್ನೇ ಎಸಗುತ್ತಾ ಮುಂದೆ ಮುಂದೆ ಬಂದವ ನೀನು. ಹೌದು, ಪಂದಳಕ್ಕೆ ನಿನ್ನ ದೃಷ್ಟಿಯನ್ನಾಯಿಸಿದೆ. ಪಂದಳವನ್ನ ಸೂರೆಗೊಳ್ಳಬೇಕು ಎನ್ನುವ ಹಾಗೆ ನಿರ್ಧರಿಸಿದೆ. ನಿಜ, ನನ್ನಿಂದ ಸೋತು ಅದೆಷ್ಟೋ ದೂರ ಓಡಿ ಹೋದೆ ನೀನು, ಪ್ರಾಣ ಉಳಿಸಬೇಕು ಎನ್ನುವ ಹಾಗೆ. ಆದರೆ ಮತ್ತೆ ಮರಳಿ ನನ್ನ ಪದತಳದಲ್ಲಿ ನೀ ಬಿದ್ದಿದ್ದೀಯ. ಈಗ ಅರಿವಾಯಿತು ನೀನು ಯಾಕಾಗಿ ಬಂದಿದ್ದೀಯ ಎನ್ನುವುದನ್ನು. ಈವರೆಗೆ ಬದುಕಿದ್ದು ಜೀವನ ಅಲ್ಲ, ಇನ್ನು ಮುಂದಕ್ಕೆ ಬದುಕಬೇಕಾದದ್ದು ಜೀವನ ಅನ್ನುವುದನ್ನು ನೀನು ಅರ್ಥವಿಸಿಕೊಂಡೇ ನನ್ನ ಬಳಿಗೆ ಬಂದಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಕರಗಳನ್ನ ಜೋಡಿಸಿ ಶರಣಾಗತನಾಗಿದ್ದೀಯ. ವಾವರ ಸ್ವಾಮಿ, ನಿನ್ನ ಹುಟ್ಟಿನ ಗುಟ್ಟಿನ ಬಗ್ಗೆ ನೀನೇ ಅರಿಯದೆ ಹೋದೆ. ನಾನು ನೀನು ಬೇರೆ ಧರ್ಮದವರಾದರೂ ಕೂಡ ಧರ್ಮ ಯಾವತ್ತೂ ವಿರೋಧವಾಗಿರುವುದಿಲ್ಲ. ಧರ್ಮದಲ್ಲಿರುವ ವ್ಯಕ್ತಿಗಳು ವಿರೋಧಿಗಳಾಗಿರುತ್ತಾರೆ. ಧರ್ಮ ಯಾವತ್ತೂ ಅನ್ಯಾಯವನ್ನ ಬೋಧಿಸುವುದಿಲ್ಲ. ಧರ್ಮ ಬೋಧಿಸುವುದಿದ್ರೆ ಅದು ಧರ್ಮಾತ್ಮದ ಕಾರ್ಯವನ್ನೇ ಬೋಧಿಸುತ್ತದೆ. ಅದರಲ್ಲಿರುವವರು ಮಾಡುವುದು ಅಧರ್ಮ. ನಿನ್ನ ಹುಟ್ಟೇನನ್ನುವುದನ್ನ ನೀನೇ ತಿಳಿಯದ ಸಂದರ್ಭದಲ್ಲಿ ಇದು ನಾನು ನಿನಗೊಂದು ಮಾತನ್ನ ಹೇಳುತ್ತೇನೆ. ಭೂಮಿಯ ಸಕಲ ಜೀವರಾಶಿಗಳಿಗೆ ದಾತಾರ ನೇತಾರ ಯಾರು ಅಂತ ಕೇಳಿದ್ರೆ ಆ ಕೇಶವನೊಬ್ಬನೇ. ಕಾಣದ ಶಕ್ತಿಯೊಂದಿದೆ. ಆ ಶಕ್ತಿಯ ಮುಖೇನವಾಗಿ ಈ ಭುವಿಯಲ್ಲಿ ನಾವು ಜನ್ಮವನ್ನ ಪಡೆದಿದ್ದೇವೆ. ಹುಟ್ಟು ಎನ್ನುವುದು ಯಾರಿಗೂ ನಿಶ್ಚಯವಾಗಿರುವುದಿಲ್ಲ. ಆದರೆ ಮರಣ ಎನ್ನುವುದು ಖಂಡಿತ. ಎಲ್ಲವನ್ನ ಅದನ್ನು ಅರ್ಥವಿಸಿಕೊಳ್ಳಬೇಕಾಗುತ್ತದೆ. ಮರಣ ಇಲ್ಲ ಅಂತ ಯಾರಿಗೂ ಇಲ್ಲ. ಅದರ ಮಧ್ಯೆ ಜೀವನ. ನಾವು ಯಾವತ್ತಿದ್ರೂ ಜೀವನ ನಡೆಸಿದೆ ಅಂತಾದ್ರೆ ಮುಂದಕ್ಕೆ ಅದು ಕೀರ್ತಿ ಪತಾಕೆಯಾಗಿ ಮೆರೆಯಬೇಕು. ಕೆಲವರಲ್ಲಿ ಉಂಟು ಸತ್ತು ಬದುಕಿದ ಹಾಗೆ ಅಂತ. ಅಂದ್ರೆ ಏನು? ಅವರು ಸತ್ರು, ಅವರ ಕೀರ್ತಿ ವಿಶೇಷತೆಗಳೇ ಮತ್ತೆ ಮತ್ತೆ ಬದುಕಿರುತ್ತದೆ. ಕೆಲವರು ಹಾಗಲ್ಲ, ಬದುಕಿದ್ದು ಸತ್ತಾಗಿರುತ್ತಾರೆ. ಭೂಮಿಯಲ್ಲಿ ಅನ್ಯಾಯವನ್ನೇ ಮಾಡಿ ಬದುಕಿಯೂ ಇವ ಯಾಕೆ ಸಾಯಲಿಲ್ಲ ಎನ್ನುವ ಹಾಗೆ ಇನ್ನೊಬ್ಬರ ಬಾಯಿಂದ ಕೇಳುವಂತಹ ಸ್ಥಿತಿ ಬರುತ್ತದೆ. ಅದು ಬರಬಾರದು. ನೀನು ಬೇರೆ ಯಾರೂ ಅಲ್ಲ, ನೀನು ನಾನು ಅಣ್ಣ ತಮ್ಮಂದಿರೇ ಆಗಿದ್ದೇವೆ. ಇದು ಹೇಗೆ ಎನ್ನುವ ಹಾಗೆ ನಿನ್ನಲ್ಲಿ ಪ್ರಶ್ನೆ ಇರಬಹುದು. ಈ ಭುವಿಗೆ ನೀಡಿದಂತಹ ಸಕಲ ಜೀವರಾಶಿಗಳಿಗೆ ಸೃಷ್ಟಿಯನ್ನು ಕೊಟ್ಟವ ಆತನೊಬ್ಬನೇ. ಹಾಕಿದರೆ ನಾವು ನಮ್ಮ ಮನಸ್ಸಿನಲ್ಲಿ ಪೂಜಿಸಿಕೊಂಡು ಬರುವ ಹಾಗೆ ನಮ್ಮ ಜನಕ ಯಾರು? ಆ ಕೇಶವನೇ ಇದ್ದಾನೆ. ಈ ಸಂದರ್ಭದಲ್ಲಿ ಆಕಾಶತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಯಾರಿಗೂ ನಮಸ್ಕಾರ ಮಾಡಿದ್ರು, ಯಾವ ದೇವನಿಗೂ ಪೂಜೆಯನ್ನು ಸಲ್ಲಿಸಿದ್ರು ಆ ಕೇಶವನ ಪದತಲಕ್ಕೆ ತಲುಪುತ್ತದೆ ಎನ್ನುವುದಕ್ಕೆ ಇದೇ ನಿದರ್ಶನವಾಯಿತು. ನೀನು ನಿನ್ನ ಧರ್ಮದ ಮುಖೇನವಾಗಿ ನೀನು ಕಂಡಂತಹ ದೇವರನ್ನ ಪೂಜಿಸಿದೆ. ನಾನು ನನ್ನ ಧರ್ಮಕ್ಕನುಸಾರವಾಗಿ ನಾನು ಕಂಡಂತಹ ದೇವರಿಗೆ ಪೂಜಿಸಿದ್ದೇನೆ. ಹಾಗಿದ್ರೆ ದೇವನೊಬ್ಬನೇ, ನಾಮ ಹಲವು. ಇದನ್ನ ಸಕಲರೂ ಅರ್ಥವಿಸಿಕೊಳ್ಳಬೇಕು. ನೀನು ಬೇರೆ ಯಾರೂ ಅಲ್ಲ. ನನಗೂ ನಿನಗೂ ಭಾತೃತ್ವದ ಸಂಬಂಧ ಉಂಟು. ಅಗ್ರಜನೆಯಾಗಿದ್ದೇನೆ. ಹಾಗಿರುವಾಗ ಇದೋ ಒಮ್ಮೆ ಆಲಂಗಿಸ್ತೇನೆ. ಬಾಬರ, ಇನ್ನು ಮುಂದಕ್ಕೆ ಬದುಕಬೇಕು ಎನ್ನುವ ಹಂಬಲ ನಿನ್ನಲ್ಲಿರಬಹುದು. ಈವರೆಗೆ ಮಾಡಿದಂತಹ ಜೀವನವನ್ನ ಬಿಟ್ಟು ಬಿಡು. ಧರ್ಮದೆಡೆಗೆ ನಿನ್ನ ಜೀವನವನ್ನ ಮುಂದುವರಿಸು. ಧರ್ಮವನ್ನ ನೀನು ಯಾವತ್ತು ರಕ್ಷಿಸುವುದಕ್ಕೆ ಹೊರಡ್ತೀಯೋ ಆ ಧರ್ಮವೇ ನಿನ್ನನ್ನು ರಕ್ಷಿಸುತ್ತದೆ ಎನ್ನುವುದಕ್ಕೆ ಇದೇ ಪ್ರತ್ಯಕ್ಷ ನಿದರ್ಶನವಾಗಿದೆ. ಬದುಕುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇನೆ. ಧರ್ಮಿಷ್ಠನಾಗಿ ನೀನು ಬದುಕಬಹುದು. ಬದುಕುವ ಆಸೆ ಹೇಗಿಲ್ಲ, ಆದರೆ ನನ್ನ ಒಂದು ಮಾತನ್ನು ಈಡೇರಿಸುವೀರಾ? ಏನು? ನನ್ನ ಹೆಸರು ಸೂರ್ಯ ಚಂದ್ರರಿರುವವರೆಗೆ ಚಿರಸ್ಥಾಯಿಯಾಗಿ ಉಳಿಬೇಕು. ಅಷ್ಟೊಂದನ್ನು ಮಾಡಿ ಮೋಕ್ಷವನ್ನು ಕರುಣಿಸು ಸ್ವಾಮಿ. ಅವರ ಈ ಜೀವನವೇ ಸಾಕು. ಏನಿದ್ರೂ ಕೀರ್ತಿಯ ಸಾಧನೆಯನ್ನು ಹೊಂದಬೇಕು ಎನ್ನುವ ಹಂಬಲ ನಿನ್ನಲ್ಲೂ ಬಂತೆನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಹೌದು ಸ್ವಾಮಿ. ಚಿಂತಿಸಬೇಡ. ಮುಂದಕ್ಕೆ ನಾನೊಂದು ಕ್ಷೇತ್ರದಲ್ಲಿಯೇ ನೆಲೆಯಾಗುವವನಿದ್ದೇನೆ.
ಆ ಕ್ಷೇತ್ರಕ್ಕೆ ನನ್ನನ್ನು ಕಾಣುವುದಕ್ಕೆ ಅದೆಷ್ಟೋ ಭಕ್ತಾದಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಎರಿಮಲೆ ಎನ್ನುವಂತಹ ಮಲೆಯಲ್ಲಿ ನಿನಗೊಂದು ವಾವರಂಪಳ್ಳಿ ಎನ್ನುವ ಹಾಗೆ ಕಟ್ಟಿಸುತ್ತೇನೆ. ನಿನ್ನ ಹೆಸರಿನ ಆ ಪಳ್ಳಿಯೇ ಸೂರ್ಯಚಂದ್ರ ಇರುವ ತನಕ ಚಿರಸ್ಥಾಯಿಯಾಗಿರುತ್ತದೆ. ಹಾಗೆಯೇ ನನ್ನನ್ನು ಕಾಣುವಂತಹ ಭಕ್ತರು ಮೊದಲುಗೊಂಡು ಎರಿಮಲೆಗೆ ಬಂದು ನಿನ್ನನ್ನು ಪೂಜಿಸಬೇಕು, ನಿನ್ನನ್ನು ಅರ್ಚಿಸಬೇಕು. ಆ ಬಳಿಕ ನನ್ನಲ್ಲಿಗೆ ಬಂದರು ಅಂತಾದ್ರೆ ಅವರಿಗೆ ಮೋಕ್ಷದ ಪದವಿಯನ್ನ ನಾನು ಅನುಗ್ರಹಿಸುತ್ತೇನೆ. ಇದು ನಿನ್ನ ಮನದಿಚ್ಛೆಯಂತೆ ನಿನಗೆ ಮೋಕ್ಷವನ್ನ ಕರುಣಿಸಿದ್ದೇನೆ. ಅದಕ್ಕಾಗಿ ಒಂದು ಕೆಲಸ ಮಾಡಬೇಕು. ಏನು? ಆ ಮೊದಲು ತೆಗೆದಿಟ್ಟ ಭಸ್ಮ ಉಂಟಲ್ಲ, ಹೌದೌದು. ಇವಾಗ ಪ್ರಯೋಗ ಮಾಡ್ತೇನೆ ನೋಡಿ. ಹಾ. ಜೈ ಭಗವಾನ್. ಒಳ್ಳೆಯದಾಗಲಿ. ಹೌದು. ಯಾತಕ್ಕಾಗಿ ನಮ್ಮನ್ನು ಸೃಷ್ಟಿಸಿದೆ, ನಮ್ಮಿಂದ ಏನಾಗಬೇಕಿತ್ತು ತಿಳಿಸಿದರೆ ಆಗ್ಲಿ.
ಮೊದಲು ನಿಮ್ಮ ಪುನೀತ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಪುನಸ್ತವಾದ ಅದೇ ಅಪ್ಪ ಪುನೀತ ಪಾದ. ಅದು ನನ್ನ ಸೃಷ್ಟಿ ಅಲ್ವಾ, ಹಾಗೆ ಹೆಚ್ಚಿಗೆ ನನ್ನನ್ನು ಸೃಷ್ಟಿ ಮಾಡಿದವರು ನೀವಲ್ಲ. ಅದೇ ಸೃಷ್ಟಿಗೂ ಮಾಡಿದ ನಾನು. ನೀವು ನನ್ನ ತಂದೆ ಆದರೆ, ನಾನು ನಿಮ್ಮ ಮಗನೇ ಆದರೆ ಬಂಧನನ್ನು ಕೊಂದು ನಾನು ಬರುತ್ತೇನೆ. ಅದು ಒಳ್ಳೆದಾಗಿದೆ, ಅದು ಬೇಕಾದ್ರೆ ಮಕ್ಕಳೇ ನನಗೆ ಮಧ್ಯ ಬೇಡ, ಅವರಿಗೆ ಏನು ಅಂತ ಹೇಳಿದ್ರೆ ಆಪತ್ತು ಕಾಲ ಬಂದಿದೆ ಈಗ. ಅಂತ ರಾಜ್ಯದಲ್ಲಿ ಈಗ ಅಯ್ಯಪ್ಪನ ಕಾಟ ಹೆಚ್ಚಿಗಾಗಿದೆ. ಆದ್ದರಿಂದ ನಾವೆಲ್ಲರೂ ಆದಷ್ಟು ಬೇಗನೆ ಹೋಗಬೇಕು. ನನ್ನೊಡನೆ ಹೋರಾಡುವ ಸಾಮರ್ಥ್ಯ ಇದ್ದರೆ ನಿಲ್ಲುತ್ತಕ್ಕೆ. ದೇಹದ ಎಲ್ಲ ಭಾಗ ಉಂಟ ಮೊದಲು ನೋಡು. ಇಂತಹ ಸೃಷ್ಟಿ ಎಲ್ಲಿಯಾದರೂ ಮುಂದೆ ನೋಡಿದೀಯಾ ನೀನು? ಅಲ್ಲಲ್ಲ, ಈ ಮೊದಲು ನೋಡ್ಲಿಲ್ಲ, ಇನ್ನು ಮುಂದೆ ನೋಡ್ಲಿಕ್ಕೆ ಇಲ್ಲ. ಯಾರ ಸೃಷ್ಟಿ ಯಾರು? ಇದು ನನ್ನ ಅಪ್ಪನ ಸೃಷ್ಟಿ. ಅಲ್ಲ, ಅಪ್ಪನದ್ದೇ ಸೃಷ್ಟಿ ಎಲ್ಲರದ್ದು. ಅಪ್ಪ ಯಾರು ಅಂತ ಬೇಕಲ್ಲ. ಅಪ್ಪ ಯಾರು ಅಂತ ನನಗೆ ಮುಂದೆ ಗೊತ್ತಾಗ್ತದೆ ನೋಡುವಾಗ. ಯಾರು ಅಪ್ಪ ಗೊತ್ತಾಗ್ತದೆ ಯಾರು ಅಂತ. ಈಗ ನಿನಗೆ ಸಂಶಯ ಉಂಟಾ? ನನಗೆ ಸಂಶಯ ಇಲ್ಲ. ಮತ್ತೆ ನಿನ್ನ ಅಪ್ಪನ ಹೆಸರು ನಿನಗೆ ಗೊತ್ತಿಲ್ವಾ? ಸೃಷ್ಟಿ ಮಾಡಿದ ನನ್ನ ಅಪ್ಪನ ಹೆಸರು ಪಂಡಿತ. ಯಾವುದರ? ಅದೇ ಪಂಡಿತ. ಯಾವ ಪಂಡಿತ? ಕೇಳು ಪಂಡಿತ. ಆಹಾ, ಕೇಳು ಪಂಡಿತರ ಸೃಷ್ಟಿಯ ನೋಡುವಾಗಲೇ ಗೊತ್ತಾಗುತ್ತದೆ. ಅಪ್ಪನ ಹಾಗೆ ಮಗ, ಏನು ಸೃಷ್ಟಿ ಇರ್ಬೇಕಲ್ಲ. ಹಾಗೆ ಯಾಕೆ ಬಂದೆ ನೀನು?
ಮೊದಲು ನನ್ನನ್ನು ಎದುರಿಸು, ಆಮೇಲೆ ನನ್ನ ಅಪ್ಪನನ್ನು. ಹೌದಾ? ಹಾ. ನಿನ್ನನ್ನು ಎದುರಿಸಬೇಕಾ? ಹಾ. ನಿನ್ನನ್ನು ಎದುರಿಸುವುದಲ್ಲ, ನಿನ್ನ ಹಿಂದೆ ಗಳಿಸ್ತೇನೆ. ಕಾಯ್ತಾ ಇದ್ದೆ ಹಾ. ಅವಕಾಶಕ್ಕಾಗಿ. ಹೌದಾ? ಅವತ್ತು ಒಂದು ದಿವಸ ನನಗೆ ಅವಕಾಶ ತಪ್ಪಿ ಹೋಯ್ತು. ಯಾವಾಗ? ಕಾಡಿಗೆ ಬಂದಾಗ ಹಾ. ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟೆ. ಆವಾಗ ಯಾರೋ ಒಬ್ಬ ಬೈತಾಳ ಆಯ್ತು, ಆಯ್ತಲ್ಲ ಯಾರು ಮೇಲಿಂದ ಯಾರು ಬಂದದ್ದು, ಹಾ. ಯಾರ ಬಂದು ತಲೆಗೆ ಹೊಡೆದ್ರು. ಹಾ. ನನಗೆ ಒಳ್ಳೆಯದಾಗಿದ್ದು ಆವಾಗ ಯಾಕೆ? ರೂಪ ಬದಲಾವಣೆ ಆಯ್ತಲ್ಲ. ಹಾ, ಹಾ. ಊರಿಗೆ ಬಂದೆ, ತಂದೆಯಿಂದ ಆಶ್ರಯ ಮಾಡಿಕೊಂಡೆ. ಆವಾಗ ಹೇಳಿದೆ ಹುಲಿ ಹಾಲು ತಂದ್ರು ಸಾಯ್ತಾನೆ ಮಗ ಅಂತ. ಹಾ. ಅಲ್ಲಿಗೆ ಹೋದೆ, ಏನಾಯ್ತು? ಅಲ್ಲಿಂದ ಜಯಬೇಡಿ ಹೊಡ್ಕೊಂಡು ಬಂದಿದ್ದೆ. ಹೌದಾ? ಹಾ. ಲೆಕ್ಕ ಹಾಕಿದ್ದೇನೆ ಒಂದಲ್ಲ ದಿವಸ ತೆಗಿತೇನೆ ಅಂತ. ಹಾ. ಆದ್ರೆ ಈಗ ಯಾಕೆ ಪ್ರಯೋಗ ಮಾಡಿದ್ದು ಗೊತ್ತುಂಟಾ? ಯಾಕೆ? ಗುರುವಿನಂತೆ ಶಿಷ್ಯ ಹೌದಲ್ವಾ? ಹಾ, ಹಾ. ಈಗ ಗುರು ನಾನು ಗುರು ಅಲ್ವಾ? ಶಿಷ್ಯ ನೀನು. ಹಾಗೆ. ಹೌದು, ಮೊದಲಿನ ಯೋಚನೆ. ಮೊದಲನೇ ಯೋಚನೆ. ಹಾಗೆ ನಿನ್ನ ಶಕ್ತಿ ಎಷ್ಟು ಉಂಟು ಎಂಬುದನ್ನು ನೋಡ್ತಾ ಇದ್ದೇನೆ. ಈಗ ನಿನ್ನ ಶಕ್ತಿ ಇದ್ದರೆ ತೋರಿಸು ಗುರು. ಕೇಳು ಬಂದಿದ್ದಾರೆ. ಕೇಳು ಬಂದಿರೋ ಈವರೆಗೆ ನೀವು ಮಾಡಿದ್ದು ಅನ್ಯಾಯವೇ. ಎಳೆಯವೆಲ್ಲರೂ ನನ್ನ ಕೊಲ್ಲುವುದಕ್ಕೆ ಪ್ರಯತ್ನಿಸಿ. ಹೌದು, ಆಗಲಿಲ್ಲ. ಚಿಕ್ಕವನಿರುವಾಗ ತೆಗಿಬೇಕು ಅಂತ ಲೆಕ್ಕಾಗಿ. ಹೌದು, ಆವಾಗಲೇ ಒಳ್ಳೆ ಗಾಂಧಾರಿ ಮನಸ್ಸಿನಾಗಿ ಬೆಳೆದೆ. ಆದರೆ ಈಗ ಯಾರ ಜೊತೆ ಸೇರಿದ್ದು ನೀವು? ನಾನು ರಕ್ಕಸರೊಟ್ಟಿಗೆ, ವಾವರನ ಜೊತೆ ಮೊದಲಾಗಿ, ಹೌದು, ಬಳಿಕ ಶಬರಾಸುರ. ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಗೊತ್ತುಂಟು ಎಲ್ಲ ನಿಮಗೆ? ಸತ್ತು ಮಣ್ಣುವಿಂದ ಹೋಗಿದ್ದಾರೆ. ಆಹಾ, ಅವರು ಮೋಕ್ಷದ ಪದವಿಯನ್ನು ಪಡೆದಿದ್ದಾರೆ. ಅಲ್ಲಿ ಕ್ರಮವಿಲ್ಲ. ಹೌದು. ಯಾಕೆ? ಅವರಲ್ಲಿ ಒಳ್ಳೆತನ ಇತ್ತು. ನಿಮ್ಮಲ್ಲಿ ಹಾಗಲ್ಲ. ನಿಮ್ಮ ಸೃಷ್ಟಿಯು ನೀವು ಎಲ್ಲವೂ ಕೆಡುಕೆ. ನಾನು ಬರುವುದಕ್ಕಿಂತ ಮೊದಲು ಬಂದಿದ್ದಾನ. ಹೌದು, ಅವನೇ ನನ್ನ ಮಗ. ಅಲ್ಲ, ಅವನು ನೋಡುವ ಗೊತ್ತಾಗ್ತದೆ ನಿಮ್ಮ ಮಗ ಅಂತ. ಇವತ್ತಿಗೆ ಸೃಷ್ಟಿ ಮಾಡಿದ್ದು ಇವತ್ತೇ. ಇವತ್ತು. ಆಗಲಿ, ನಿಮಗೆ ಮೋಕ್ಷ ಅಲ್ಲ, ನಿಮಗೆ ಯಮನಾಲಯ. ನೋಡುವ ಆಗ. ಅನುಜನಾಗಿಯ ಕನಕ ಬರ್ಮಗೆ ಹೌದಪ್ಪಯ್ಯ. ಜನಪದದ ಪಟ್ಟವನ್ನು ಕಟ್ಟುತ್ತ ತಿರುವಯನ ಧ್ಯಾನಿಸುತ್ತ ನಿಂದರು ಶಬರಿಮಲೆಯಲ್ಲಿಯೇ ಚಿನುಮಯನ ಧ್ಯಾನಿಸಿದ ಬಂದಳಕ್ಕೆ ಬಂದಂತಹ ಕಷ್ಟವನ್ನ ಪುನರಪಿ ದೂರಕರಿಸಿದ್ದೇನೆ ನಾನು. ದುಷ್ಟರ ದಾಳಿಯಾಯಿತು, ಅದರಿಂದಲೂ ಈ ಪಂದಳವನ್ನ ರಕ್ಷಿಸಿದ್ದೇನೆ. ಹೌದು ಕಂದ. ನನ್ನ ಹೊಣೆ ಇಲ್ಲಿಗೆ ಪೂರ್ತಿಯಾಯಿತು. ಆದರೆ ನಿಮ್ಮ ಮನದ ನೋವನ್ನ ನಾನು ಅರ್ಥವಿಸಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಇಲ್ಲಿಗೆ ಕಷ್ಟ ಬಂದರೆ ಏನು ಮಾಡಬೇಕು, ಅದಕ್ಕಾಗಿ ನೀನೇ ಇಲ್ಲೇ ಇರಬೇಕು ಎನ್ನುವ ಹಾಗೆ
ನಿಮ್ಮ ಮನ ಹಪಹಪಿಸ್ತಾ ಉಂಟು ಎನ್ನುವುದನ್ನ ಮುಖದ ಭಾವದಿಂದ ಅರ್ಥವಿಸಿಕೊಂಡಿದ್ದೇನೆ. ಹೌದು ಕಂದ. ಜನಕ, ಹಾ. ಆದರೆ ಹಾ. ನಾನು ಈ ಪಂದಳದಲ್ಲಿ ಉಳಿಯುವವನಲ್ಲ. ಹಾ ಯಾವ ರೀತಿಯಲ್ಲಿ ತಪಸ್ಸನ್ನೆಸಗಿ ಹಾ ಕಾಣದ ಶಕ್ತಿಯ ಜೊತೆಗೆ ಐಕ್ಯನಾಗಬೇಕು ಎನ್ನುವ ಹಾಗೆ ಆ ಹಿಂದೆಯೇ ಕಾಡನ್ನು ಸೇರಿದವ ನಾನು. ಹಾ ಈ ಸಂದರ್ಭದಲ್ಲಿ ಅದನ್ನೇ ಪುನರಪಿ ನಿಮಗೆ ನಾನು ನೆನಪಿಸ್ತಾ ಇದ್ದೇನೆ. ಹಾ ಇಲ್ಲಿ ಉಳಿಯುವವ ನಾನಲ್ಲ, ನಾನೊಂದು ಕ್ಷೇತ್ರದಲ್ಲಿ ನೆಲೆಯಾಗುವುದಕ್ಕಿದ್ದೇನೆ. ಹಾ ಆ ಕ್ಷೇತ್ರ ಎಲ್ಲಿ ಹೇಗೆ ಎನ್ನುವುದನ್ನ ಹಾ. ಮೊದಲುಗೊಂಡು ಬಾಣದಿಂದ ತೋರಿಸ್ತೇನೆ ನಿಮಗೆ. ಜನಕ, ನಾನು ಬಿಟ್ಟಂತಹ ಶರ ಕಾಣುತ್ತಿರುವಂತಹ ಮಲೆಯಲ್ಲಿ ಹೋಗಿ ಮೊಣೆಯೂರಿ ಬಿದ್ದಿದೆ. ಹಾ ಆ ಮಲೆಯಲ್ಲೇ ನೀವು ನನಗೊಂದು ಮಂದಿರವನ್ನ ನಿರ್ಮಿಸಬೇಕು. ಹಾ ಆ ಮಂದಿರಕ್ಕೆ ಮುಂದಕ್ಕೆ ಶಬರಿಮಲೆ ಎನ್ನುವ ಹಾಗೆ ಹೆಸರಾಗುತ್ತದೆ. ಹಾ ಅಷ್ಟೇ ಅಲ್ಲ, ನನ್ನನ್ನ ಕಾಣುವುದಕ್ಕೆ ಅದೆಷ್ಟೋ ಭಕ್ತಾದಿಗಳು ಆ ಶಬರಿಮಲೆಗೆ ಬರುವುದಕ್ಕಿದ್ದಾರೆ. ಹಾ ಬರಬೇಕು ಅಂತಾದ್ರೆ 10 ಹಲವು ವೃತಾಚರಣೆಗಳು ಉಂಟು. ಹಾ 48 ದಿವಸಗಳ ಕಾಲ ಹಾ. ಅವರು ಶುದ್ಧ ವೃತಾಚರಣೆಯನ್ನ ಮಾಡಿಕೊಂಡು ಬರಬೇಕು. ಹಾ ಅಷ್ಟೇ ಅಲ್ಲ, ಗಂಧದ ಮಾಲೆ ಹಾಗೂ ತುಳಸಿ ಮಾಲೆಯನ್ನು ಅವರು ಧರಿಸಬೇಕು. ಹಾ ಯಾಕೆ ಈ ಮಾತನ್ನ ನಾನು ಆಡಿದೆ? ಗಂಧದ ಮಾಲೆಯು ಶ್ರೀಹರಿಗೆ ಪ್ರಿಯವಾದುದು. ಹಾ. ಹಾಗೆಯೇ ರುದ್ರಾಕ್ಷಿ ಮಾಲೆ ಇದು ಹರನಿಗೆ ಪ್ರಿಯವಾದುದು. ಹಾ. ಇದನ್ನವರು ಧರಿಸಿಕೊಂಡು ಭಸ್ಮಲೇಪಿಸಿಕೊಂಡು ಬರಬೇಕು. ಹಾ ಅಷ್ಟೇ ಅಲ್ಲ, ಕರಿವಸ್ತ್ರಗಳನ್ನೇ ಧಾರಣೆ ಮಾಡಬೇಕು ಅಂತ ಹೇಳಿದೆ. ಯಾಕೆ ಬಲ್ಲಿರೆ? ಕರಿವಸ್ತ್ರ ಎನ್ನುವುದು ತ್ಯಾಗದ ಸಂಕೇತವಾಗಿದೆ. ಹಾ ಜೀವನದ ಸರ್ವ ಸುಖಗಳನ್ನ ತ್ಯಜಿಸಿ ಅವರು ವೃತ್ತನಿಷ್ಠರಾಗಿಯೇ ಬರಬೇಕು. ಗುರುವಿನ ಮುಖೇನವಾಗಿ ಆ ಮಾಲಾಧಾರಿಗಳಾಗಿ ತಲೆಯಲ್ಲಿ ಇರುಮುಡಿಗಂಟು ಎನ್ನುವ ಹಾಗೆ 2 ಗಂಟು ಉಂಟು, ಹಾ. ಹಿಂಗಟ್ಟು ಮುಂಗಟ್ಟು ಎನ್ನುವ ಹಾಗೆ ಹಾ. ಅದನ್ನು ಶಿರದಲ್ಲಿ ಹೊತ್ತುಕೊಂಡು ನಡೆದು ಬರಬೇಕು. ಕಲ್ಲು ಮುಳ್ಳು ಎನ್ನುವ ಹಾಗೆ ಯೋಚಿಸದೆ ಹಾದಿಯುದ್ದಕ್ಕೂ ನನ್ನನ್ನೇ ಘೋಷಿಸುತ್ತಾ ಹಾ. ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುವ ಹಾಗೆ ನನ್ನ ಕುರಿತಾಗಿ ಭಜಿಸುತ್ತಾ ಬರಬೇಕು. ಯಾಕೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುವ ಹಾಗೆ ಹೇಳಿದೆ? ಸ್ವಾಮಿಯೇ ಎನ್ನುವ ದ್ಯೋತಕವೇ ನಿಮಗೆ ಅವರು ಗೌರವವನ್ನು ಸಲ್ಲಿಸುವುದು. ಹಾ. ಶರಣಂ ಎಂದರೆ ಶಬರಾಸುರ ಹಾಗೂ ವಾವರ ನನಗೆ ಶರಣು ಹೋಗಿದ್ದಾರೆ, ಅವರಿಗೆ ಶರಣಾಗತಿಯಾಗಿ ಅವರು ಆ ಘೋಷವನ್ನಾಡುವುದು. ಬಳಿಕ ಅಯ್ಯಪ್ಪ ಎನ್ನುವ ಹಾಗೆ ನನ್ನ ಪದತಳವನ್ನೇ ಬೇಡಿಕೊಳ್ಳುವುದು. ಹಾ. ಹೀಗೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎನ್ನುತ್ತಾ ನನ್ನೆಡೆಗೆ ಸಾಗಿ ಸಾಗಿ ಬರಬೇಕಪ್ಪ. ಮತ್ತೊಂದು ವಿಚಾರ ಉಂಟು. ಏನದು? ಬರುವಂತಹ ವೇಳೆಯಲ್ಲೇ ಹೀಗೆ ಬರಬೇಕು ಎನ್ನುವ ಹಾಗೆ ನಿರ್ಧರಿತವಾಗಿರುತ್ತದೆ. ಅಪ್ಪ, ಹಿಂಗಟ್ಟು ಮುಂಗಟ್ಟು ಎನ್ನುವ ಹಾಗೆ ಆ ಇರುಮುಡಿಗಂಟಿನ ಬಗ್ಗೆ ವಿಚಾರವನ್ನ ಹೇಳುತ್ತೇನೆ. ಹಿಂಗಟ್ಟು ಎನ್ನುವುದು ಈ ಹಿಂದೆ ನಾನು ಕಾನನಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ನನ್ನದಾದಂತಹ ಹಸಿವೆಯ ನಿವಾರಣೆಗೆ ನೀವೇ ಗಂಟನ್ನ ಕಟ್ಟಿಕೊಟ್ಟವರಲ್ವೇ? ಅದರ ನೆನಪಿಗಾಗಿ ಹಿಂಗಟ್ಟು. ಮುಂಗಟ್ಟು ಯಾವುದು ಬಲ್ಲಿರೆ? ಯಾವುದು? ತುಪ್ಪದ ಕಾಯಿಯನ್ನ ಹೊತ್ತುಕೊಂಡು ಅವರು ಬರಬೇಕು. ನನಗೆ ಅಭಿಷೇಕ ಮಾಡಬೇಕು ಎನ್ನುವ ನೆಲೆಯಲ್ಲೇ ಮುಂಗಟ್ಟಿನಲ್ಲಿ ತುಪ್ಪದ ಕಾಯಿಯನ್ನ ಹಿಡಿದುಕೊಂಡು ನನ್ನಲ್ಲಿಗೆ ಬರಬೇಕು. ಬರುವಂತಹ ಕಾಲದಲ್ಲಿ ಮೊದಲುಗೊಂಡು ಎರಿಮಲೆಗೆ ಬರಬೇಕಪ್ಪ. ಎರಿಮಲೆಯಲ್ಲಿ ವಾವರಂಪಳ್ಳಿ ವಾವರ ಸ್ವಾಮಿಯನ್ನ ಅಲ್ಲಿ ಭಜಿಸ್ತಾ ಆ ಬಳಿಕ ಅವರು ಪೇಟತ್ತುಳ್ಳಾಲಿ ಎನ್ನುವ ಹಾಗೆ ಆಡಿಕೊಂಡು ಬರಬೇಕು. ಇದನ್ನ ಯಾಕೆ ಆಡಬೇಕು? ನನಗೂ ವಾವರನಿಗೆ ಯುದ್ಧವಾಗುವ ಸಂದರ್ಭದಲ್ಲಿ ಆ ಬಳಿಕ ನಾವಿರುವರು ಒಂದಾಗಿದ್ದೇವೆ, ಅದರ ದ್ಯೋತಕವಾಗಿ ಅದನ್ನ ಆಡುತ್ತಾ ಬರಬೇಕು. ಮುಂದೆ ಮುಂದೆ ಬರುವಂತಹ ಸಂದರ್ಭದಲ್ಲಿ ಅಳುದಾ ನದಿಯಲ್ಲಿ ಅಳುದಾ ಸ್ನಾನವನ್ನ ಮಾಡಬೇಕು. ಅಲ್ಲಿಂದ ಒಂದು ಕಲ್ಲನ್ನ ಹೆಕ್ಕಬೇಕು, ಕರಿಮಲೆಯನ್ನ ಏರಬೇಕು. ಕರಿಮಲೆಯಲ್ಲಿ ಮಹಿಷಿಯನ್ನು ಕೊಂದಂತಹ ಜಾಗ, ಆ ಜಾಗದಲ್ಲೇ ಆ ಕಲ್ಲಿಟ್ಟು ವಂದನ ಮಾಡಬೇಕು. ಯಾಕೆ ಕಲ್ಲಿಟ್ಟು ವಂದನ ಮಾಡಬೇಕು? ಮಹಿಷಿಯನ್ನು ಕೊಂದಂತಹ ಸಂದರ್ಭದಲ್ಲಿ ಅವಳ ದೇಹ ಮತ್ತು ಬೆಳೆಯುವುದಕ್ಕೆ ಆರಂಭಿಸಿತು. ಆ ಕಾರಣಕ್ಕಾಗಿ ನಾನೇ ಒಂದು ಕಲ್ಲನ್ನು ಎತ್ತಿ ಅವಳ ಎದೆಗಿರಿಸಿದ್ದೇನೆ. ಅದರ ದ್ಯೋತಕವಾಗಿಯೇ ಕಲ್ಲಿಟ್ಟು ವಂದನ ಮಾಡಬೇಕು. ಮತ್ತೆ ಮುಂದುವರಿದು ಪಂಬೆಯಲ್ಲಿ ಮಿಂದು ಪಂಬಾ ಸ್ನಾನ, ಪಂಪಾ ಸದ್ಯ, ಪಂಪಾ ಭೋಜನ ಇದನ್ನ ಪೂರೈಸಿ ಕನ್ನಿಮೂಲೆ ಮಹಾಗಣಪತಿ ಎನ್ನುವ ಹಾಗೆ ಅದನ್ನ ಪೂಜಿಸಿ ಅರ್ಚಿಸಿ ಮುಂದೆ ಬರಬೇಕಪ್ಪ. ಆ ಬಳಿಕ ಏರುವುದೇ ನೀಲಮಲೆಯಲ್ಲಿ ಶಬರಿ ಪೀಠಕ್ಕೆ ವಂದಿಸಬೇಕು. ಮತ್ತೊಂದು ವಿಚಾರ, ಶರಂಗುತ್ತಿಯಾಲೆ ಎನ್ನುವ ಹಾಗೆ ಒಂದು ಶರವನ್ನ ಕುತ್ತಿ ಅವರು ಮುಂದೆ ಬರಬೇಕು. ಬರುವಂತಹ ಸಂದರ್ಭದಲ್ಲಿ ನನ್ನದಾದಂತಹ ಮಂದಿರದ ನಿರ್ಮಾಣದ ಬಗೆಯನ್ನ ಹೇಳಿದೆ ನಿಮಗೆ. 18 ಮೆಟ್ಟಿಗಳನ್ನು ಏರಿ ಬರಬೇಕು.
18 ಮೆಟ್ಟಿಲುಗಳು ಬಹಳಷ್ಟು ಶ್ರೇಷ್ಠತೆಯನ್ನು ಪಡೆದಿದೆ. ಮೊದಲ 7 ಮೆಟ್ಟಿಲುಗಳು ಸಪ್ತ ವ್ಯಸನಗಳು. ಈ ಸಪ್ತ ವ್ಯಸನಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಅವ ಬರಬೇಕು. ಆ ಬಳಿಕದ 6 ಮೆಟ್ಟಿಲುಗಳು ಅರಿಷಡ್ ವೈರಿಗಳು. ಇದನ್ನು ಅವ ಜೀವನದಲ್ಲಿ ಮೀರಿ ಬರಬೇಕು. ಮತ್ತೆ 4 ಮೆಟ್ಟಿಲುಗಳು ಪುರುಷಾರ್ಥ, ಧರ್ಮಾರ್ಥ, ಕಾಮಮೋಕ್ಷ ಎನ್ನುವ ಹಾಗೆ ಇದನ್ನವ ಸಾಧಿಸಿ ಮೇಲೆ ಬರಬೇಕು. ಕೊನೆಯದಾಗಿರುವ ಮೆಟ್ಟಿಲೇ ಅದುವೇ ಮೋಕ್ಷದ ಮೆಟ್ಟಿಲು. ಹೀಗೆ 18 ಮೆಟ್ಟಿಲುಗಳನ್ನು ಏರಿ ಸಾಗಿ 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 ಮೇಲೆ ಮೇಲೆ ಬರಬೇಕು. ಬಳಿಕ ನನ್ನ ದರ್ಶನವಾಗುತ್ತದೆ. ಹಾಗೆ ಅವರು ಇರುಮುಡಿ ಗಂಟಲ್ಲಿ ತಂದಂತಹ ತುಪ್ಪದ ಕೈಯನ್ನ ನನಗೆ ಅಭಿಷೇಕವನ್ನ ಮಾಡಿ ಬಳಿಕ ನನ್ನಿಂದ ಅನುಗ್ರಹವನ್ನ ಪಡೆಯಬೇಕು. ಮತ್ತೊಂದು ವಿಚಾರ, ಮಹಿಷಿಯನ್ನು ಕೊಂದಂತಹ ಸಂದರ್ಭದಲ್ಲಿ ಅವಳಿಗೆ ನಾನೊಂದು ಮಾತನ್ನು ಕೊಟ್ಟಿದ್ದೇನೆ. ಇನ್ನು ಮುಂದಕ್ಕೆ ನನ್ನ ಸಾನ್ನಿಧ್ಯದಲ್ಲಿ ಕನ್ನಿಸ್ವಾಮಿಗಳು ಯಾವಾಗ ಬರದೇ ಇರುತ್ತಾರೋ ಅಂತಹ ಸಂದರ್ಭದಲ್ಲಿ ನಾನು ನಿನ್ನನ್ನು ವಿವಾಹವಾಗುತ್ತೇನೆ ಎನ್ನುವ ಹಾಗೆ ನನ್ನ ಕ್ಷೇತ್ರಕ್ಕೆ ಬರುವಂತಹ ಮೊದಲ ಭಕ್ತರನ್ನೇ ಕನ್ಯಾಸ್ವಾಮಿಗಳು ಎನ್ನುವ ಹಾಗೆ ಹೇಳುತ್ತಾರೆ. ಯಾವ ಕಾಲಕ್ಕೆ ನನ್ನ ಕ್ಷೇತ್ರಕ್ಕೆ ಕನ್ಯಾಸ್ವಾಮಿಗಳು ಬರುವುದಿಲ್ವೋ ಆ ಸಂದರ್ಭದಲ್ಲಿಯೇ ಮಹಿಷಿಯನ್ನ ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟು ಮಾಲಿಕಪುರತಮ್ಮ ಎನ್ನುವ ನಾಮದಲ್ಲೇ ನನ್ನ ಬಳಿಯಲ್ಲೇ ನೆಲೆಯಾಗುವುದಕ್ಕೆ ಹೇಳಿದ್ದೇನೆ. ಅವಳಿಗೂ ವಂದಿಸಬೇಕು. ಹೀಗೆ ನನ್ನನ್ನ ಕಾಣುವುದಕ್ಕೆ ಭಕ್ತರು ಬರುವಂತಹ ಸಂದರ್ಭದಲ್ಲಿ ನನ್ನನ್ನೇ ದೇವ ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಅದು ತಪ್ಪು. ಯಾಕೆ ಬಲ್ಲೆಯ? ನಾನು ಕಾಣದ ಶಕ್ತಿಯನ್ನ ನೋಡಬೇಕು, ಅಲೌಕಿಕವಾದಂತಹ ಸಾಧನೆಯನ್ನ ಮಾಡಬೇಕು ಎನ್ನುವ ಹಾಗೆ ಸಾಮಾನ್ಯ ಮನುಜನಾದಂತಹ ನಾನೇ ಕಾಡನ್ನು ಸೇರಿದೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಾನು ದೇವನಾಗಬಲ್ಲ ಎನ್ನುವುದಕ್ಕೆ ಈ ವೃತ್ತಾಚರಣೆಗಳೇ ಸಾಕ್ಷಿಯಾಗುತ್ತದೆ. ಯಾರೂ ದೇವರಾಗಬಲ್ಲರು. ಯಾಕೆ? ನಮ್ಮ ಮನಸ್ಸಲ್ಲಿ ಧರ್ಮ ಎನ್ನುವುದು ಇರಬೇಕು. ಧರ್ಮದ ನಡೆಯಲ್ಲಿ ನಾವು ನಡೆದು ಇನ್ನೊಬ್ಬರಿಗೂ ಧರ್ಮದ ನಡೆಯಲ್ಲಿ ದಾರಿ ತೋರಿಸಿದೆವು ಅಂತಾದ್ರೆ ಅವರಿಗೆ ನಾವು ದೇವರಾಗುತ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ದೇವತಾ ಅನುಗ್ರಹವನ್ನ, ದೇವತಾ ಸ್ವರೂಪವನ್ನ ಪಡೆಯಬೇಕು ಅಂತಾದ್ರೆ ಈ ವೃತ್ತಾಚರಣೆಯನ್ನ ಮಾಡಿ ಆ ಮಲೆಯನ್ನ ಏರಿ ಬಳಿಕ ನನ್ನ ದರ್ಶನವನ್ನ ಮಾಡಬೇಕು. ಹೀಗೆಯೇ ನಿಮ್ಮ ಮನಸ್ಸಿನ ಇಷ್ಟದಂತೆ ನಾನೊಂದು ವಿಚಾರವನ್ನ ಹೇಳುತ್ತೇನೆ. ಪಟ್ಟಾಭಿಷೇಕ ಮಾಡಬೇಕು ಎನ್ನುವ ಹಾಗೆ ನೀವು ಮನದಲ್ಲಿ ಆಸೆಗಳನ್ನಿರಿಸಿ ಅದೆಷ್ಟೋ ಆಭರಣಗಳನ್ನ ಮಾಡಿದ್ದೀರಾ ಅಪ್ಪ. ಆ ಆಭರಣಗಳನ್ನು ಉತ್ತರಾಯಣ ಕಳೆದು ದಕ್ಷಿಣಾಯನದ ಆರಂಭದಲ್ಲಿ ಮಕರ ಸಂಕ್ರಮಣದ ದಿನದಂದು ಸಾಯಂ ಸಂಜೆಯ ಹೊತ್ತು ಇದೇ ಪಂದಳದಿಂದ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ನೇರವಾಗಿ ಆ ಶಬರಿಮಲೆಗೆ ಬರಬೇಕಪ್ಪ. ಹೌದು, ತಿರುವಾಭರಣ ಎನ್ನುವ ಹಾಗೆ ಅದು ಹೆಸರನ್ನು ಪಡೆಯುತ್ತದೆ. ಆ ಆಭರಣದ ರಕ್ಷಣೆಗೆ ಗರುಡನೇ ಮೇಲೆ ರಕ್ಷಾ ಕವಚವಾಗಿ ಬರುತ್ತಾನೆ. ಆ ಆಭರಣವನ್ನು ನನಗೆ ತೊಡಿಸಿ ನನ್ನ ಪಟ್ಟಾಭಿಷೇಕದ ಆ ಚಂದವನ್ನ ಕಾಣಬಹುದು. ಮತ್ತೊಂದು ವಿಚಾರ ಉಂಟು. ಇನ್ನು ಮುಂದಕ್ಕೆ ನಿನ್ನನ್ನು ಹೇಗೆ ಕಾಣುವುದು ಮಗನೇ ಎನ್ನುವ ಹಾಗೆ ನಿಮ್ಮ ಮನಸ್ಸು ಹಪಹಪಿಸ್ತಾ ಉಂಟು ಅಪ್ಪ. ಇನ್ನು ಮುಂದಕ್ಕೆ ಕಾಂತಮಲೆಯಲ್ಲಿ ಜ್ಯೋತಿ ಸ್ವರೂಪದಲ್ಲಿ ಸಾಯಂ ಸಂಜೆಯ ಹೊತ್ತು ನಾನು ಕಾಣಸಿಗುತ್ತೇನೆ. ಹಾಗೆ ನನ್ನನ್ನು ಕಂಡು ನೀವು ಸಂತೋಷಗೊಳ್ಳಬಹುದು. ನಿಮ್ಮ ಮನಸ್ಸಿಗೆ ಯಾವ ರೀತಿ ತೃಪ್ತಿ ಆಗುತ್ತದೋ ಹಾಗೆ ನನ್ನನ್ನು ನೀವು ಕಳುಹಿಸಿಕೊಡಬೇಕು. ಅಷ್ಟೇ ಅಲ್ಲ, ನಾನು ನಿರ್ಧರಿಸಿದಂತೆ ಆ ಕ್ಷೇತ್ರದಲ್ಲಿ ನೆಲೆಯಾಗುತ್ತೇನೆ. ಪ್ರಣಮಾಮ್ಯೋ
ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಜನೋ ಸ್ವಾಮಿ ವಿಶ್ವಮೋಗನೋ ಹರಿದೀಶ್ವರೋ ಸ್ವಾಮಿ ವಿಶ್ವಮೋಗನೋ ಹರಿದೀಶ್ವರೋ ಆರಾಧ್ಯ ಪಾದುಕೋ ಹರಿವಿಮರ್ದನೋ ಸ್ವಾಮಿ ನಿತ್ಯ ನರ್ತನೋ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಕೀರ್ತನೋ ಭಕ್ತಮಾನದೋ ಸ್ವರ್ಣಲೋಲುಕೋ ನರ್ತನಾಲಯೋ ನರ್ತನಾಲಯೋ ಸರ್ವಮಾಸುರೋ ಭೂತನಾಯಕೋ ಹರಿಧರಾತ್ಮಜೋ ಸ್ವಾಮಿ ದೇವಮಾಶಯೋ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ನಾವೆಲ್ಲರೂ ಅಯ್ಯಪ್ಪನ ಕಥಾಭಾಗವನ್ನು ನೋಡಿದವರಿದ್ದೇವೆ. ಇನ್ನು ಮುಂದಕ್ಕೆ ವೃತನಿಷ್ಠರಾಗಿ ಅಯ್ಯಪ್ಪನ ಭಕ್ತರಾಗಿ ಅಯ್ಯಪ್ಪನ ಮೂಲಧಾರಿಗಳಾಗಿ ಶಬರಿಮಲೆ ಕ್ಷೇತ್ರದಲ್ಲಿ ಆತನ ದರ್ಶನವನ್ನು ಪಡೆದಲ್ಲಿಗೆ ನಮ್ಮ ಜೀವನ ಪಾವನವಾಗುತ್ತದೆ ಎಂದು ಹೇಳುತ್ತಾ ಶಬರಿಮಲೆ ಅಯ್ಯಪ್ಪ ಎನ್ನುವ ಈ ಪುಣ್ಯ ಕಥಾ ಭಾಗವನ್ನು ನೋಡಿದವರಿಗೂ ಆಡಿದವರಿಗೂ ಆಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿದವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶ್ರೀ ಮಹಾಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ನೀಡಿ ರಕ್ಷಿಸಲಿ ಎಂದು ಬೇಡಿಕೊಳ್ಳುತ್ತಾ ಮಂಗಳಗೀತೆಗೆ ಸಭ್ಯ ಸಭಿಕರಲ್ಲಿ ಅನುಮತಿಯನ್ನು ಬೇಡುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಲ ಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ ಶ್ರೀಧರ ನಿಜ ನೇತ್ರೆಯರು ದೋಷದಿ ನಡೆತರುತ್ತವರು ಭೂಸುರರುಳಿದು ಮಂತ್ರಾಂಜನೆಯಿಂದ ಸೆನೆಯ ಬಳೆದುಗಿದಿದೆ ಮುದನಿಯುದ ಮಸದೆ ಕೀರ್ತಿಯ ದಣಿಸಿರೆನು ತರುವೇಶ್ವರ ಗಾರತಿಯ ಬೆಳಗಿದೆಯೇ ಶೋಭಾನೆ
ಪರಮೇಶ್ವರಿಗೆ ಮಂಗಳ